ಏನ್ ಮಾಡ್ತೀವಿ ಅಂತಂದ್ರೆ, ಈಗ ಆಲ್ರೆಡಿ ಯೂಸ್ ಮಾಡಿ ಎಂತೆಂತ ಮಿರಾಕಲ್ ರಿಸಲ್ಟ್ ಬಂದಿದೆ ಅನ್ನೋದರ ಅವ್ರದೇ ಅನುಭವನ್ನ ತಗೊಳ್ಳೋಣ ಇವಾಗ. ಎಸ್, ಫಸ್ಟ್ ಗಣೇಶ್ ಸರ್ ಮಾತಾಡಿ, ನೆಕ್ಸ್ಟ್ ಯೂಸ್ ಮಾಡಿದವ್ರು ಹ್ಯಾಂಡ್ ರೈಸ್ ಮಾಡಿ ನಿಮ್ಗೆ ಅವಕಾಶ ಕೊಡ್ತೀವಿ. ಎಸ್, ಗಣೇಶ್ ಸರ್. ಗಣೇಶ್ ಸರ್ ಅನ್ಮಿಟ್ ಮಾಡ್ಕೊಳ್ಳಿ. ಗಣೇಶ್ ಭದ್ರಾವತಿ ಅನ್ಮಿಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸರ್. ಕೇಳ್ತಾ ಇದೆಯಲ್ಲ ನನ್ನ ವಾಯ್ಸ್? ಸೊ ನಾವೆಲ್ಲ ಆರೋಗ್ಯಕ್ಕೆ ಎಷ್ಟು ಮಹತ್ವ ಕೊಡ್ತೀವಿ ಅಂದ್ರೆ, ನಾನು 5:30ಕ್ಕೆ ಜಾಯ್ನ್ ಆದೆ. ಸೊ ಗುರುಗಳು ಹೇಳ್ಕೊಟ್ಟಿರೋ ಧ್ಯಾನ, ಯೋಗ ಇದೆಲ್ಲ ಬಂದು ನಮ್ಮ ಹೆಲ್ತ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ನಾವು ವಯಸ್ಕರಿರುವಾಗ ಕೇಳಲ್ಲ, ವಯಸ್ಸಾದ್ಮೇಲೆ ನಾವು ಚಿಕ್ಕ ಮಕ್ಳಿಗೆ ಹೇಳ್ತೀವಿ. ಇವಾಗ SSLC PUC ಹುಡುಗರಿಗೆ ಸ್ಟಾರ್ಟಿಂಗ್ ಇದನ್ನೆಲ್ಲ ಮಾಡ್ಕೊಳ್ಳಿ ಅಂತ ಕೇಳಲ್ಲ, ಆರೋಗ್ಯ ಕೆಟ್ಟೋದ್ಮೇಲೆ. ಸೊ ಈ ತರದಕ್ಕೆ ಬರ್ತೀವಿ. ಸೊ ಇದು ಫಾರ್ ಪ್ರಿಕಾಷನರ್. ಈ ತರದ ಪ್ರಾಡಕ್ಟ್ ನಮ್ಮ ಮನೆಯಲ್ಲಿ ದೊಡ್ಡ ಮಟ್ಟದ ಪ್ರಾಬ್ಲಮ್ ಇತ್ತು. ನನ್ನ ಮಿಸ್ಸಸ್ಗೆ ಗರ್ಭಕೋಶದಲ್ಲಿ ಗಡ್ಡೆ ಇತ್ತು, ಗರ್ಭಕೋಶನೇ ರಿಮೂವ್ ಮಾಡ್ಬೇಕಂತ ಹೇಳಿದ್ರು ಡಾಕ್ಟ್ರು. ಅವಾಗ ಯಾರೋ ಬಂದು, ಸರ್ ಈ ತರದ ಒಂದು ಪ್ರಾಡಕ್ಟ್ ಇದೆ, ಅವ್ರ ನಂಬರ್ ಕೊಡ್ತೀನಿ ಮಾತಾಡಿ ಅನ್ನುವಾಗ, ನಾವು ಆಕ್ಚುಲಿ ಮೂಲನೇ ಆಯುರ್ವೇದ. ನಮ್ಮ ಅಮ್ಮನೂ ಕೂಡ ಪಂಡಿತರು, ಏನಂತ ಪಾರಂಪರಿಕ ವೈದ್ಯರು. ಸೊ ಅಮ್ಮ ತೀರೋದ್ಮೇಲೆ ಇದ್ದಿದ್ರೆ ಆಗ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಹಾಗಾಗಿ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗಲ್ಲ. 2 ವರ್ಷ ಆಯುರ್ವೇದ ಮಾಡಿಸಿದ್ದೆ, 1 ವರ್ಷ ಹೋಮಿಯೋಪತಿಕ್ ಮಾಡಿಸಿದ್ದೆ. ಸೊ ಆದ್ರೂ ಅದು ಕಮ್ಮಿ ಆಗ್ಲಿಲ್ಲ. ಆಮೇಲೆ ಅವಳಿಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾನ್ ಸ್ಟಾಪ್ 15 days ವರೆಗೂ ಇರ್ತಿತ್ತು. ಸೊ ಅಷ್ಟು ಸಿವಿಯರ್ ಪೇನ್ ಇರುವಾಗ ಹೋಗಿ ಅಡ್ಮಿಟ್ ಮಾಡಿದ್ರೆ, ಗರ್ಭಕೋಶ ರಿಮೂವ್ ಮಾಡ್ಬೇಕು ಸರ್, ಗಡ್ಡೆ ದೊಡ್ಡದಾಗಿದೆ ಅಂತಂದ್ರು. ಆಕ್ಚುಲಿ ಹೆಣ್ಮಕ್ಳಿಗೆ ಗರ್ಭಕೋಶನೇ ಪ್ರಾಪರ್ಟಿ, ಅದನ್ನ ತೆಗೆದ್ರೆ ಮುಗಿತು, ಅವ್ರ ಲೈಫ್ ಲಾಂಗ್ ಅವ್ರ ಸಫರಿಂಗ್ ಇರುತ್ತೆ. ಸೊ ಆ ಟೈಮಲ್ಲಿ ಈ ತರದ್ ಒಂದು ಸಿಕ್ತು ಅನ್ನುವಾಗ 3 ವರ್ಷ ಕಳೆದಿದ್ದೆ. ಇನ್ನೇನ್ ಇದರಿಂದ ಏನಾಗುತ್ತೆ ಅಂತ ನಾನೇ ನೆಗ್ಲೆಕ್ಟ್ ಮಾಡಿದೆ. ಬಟ್ ನನ್ನ ಹೆಂಡತಿ ಆಪರೇಷನ್ ಮಾಡ್ಕೊಳ್ಳೋ ಪೇನು ಬೇಡ ರೀ, 2 ತಿಂಗಳು ಅಂತಾನೆ ನೋಡ್ಬಿಡೋಣ ಅಂತ ಹೇಳಿ ಅವಳೊಂದು ಕಾನ್ಫಿಡೆನ್ಸ್ ಕೊಟ್ಟಿದ್ದಕ್ಕೆ ತರ್ಸ್ಕೊಟ್ಟೆ. ಇವತ್ತು 21 ಅಲ್ಲಿ ಅದನ್ನ ತರ್ಸ್ಕೊಟ್ಟಿದ್ದು. ಇವತ್ತವರೆಗೂ ಆರಾಮಾಗಿದ್ದಾಳೆ. ಅವಳು ತಗೊಂಡು ಯೂಸ್ ಮಾಡಿದ್ಮೇಲೆ ಇವಾಗ ಆಪರೇಷನ್ ಆಗದಿದ್ದಾಗೇನೆ ರೆಡಿ ಆಗ್ಬಿಡ್ತು. ಅದೊಂದು ಮಿರಾಕಲ್ ಅನಿಸ್ತು. ಅದಾದ್ಮೇಲೆ ನಾನ್ ತಗೊಂಡೆ. ನನಗೂ ಹೆಚ್ಚು ಕಮ್ಮಿ 80 ಕ್ಲಾಸ್ ಜೊತೆನಲ್ಲಿ ಐಸೈಟ್ ಕೂಡ ರಿವರ್ಸ್ ಆಗಿದೆ. ನಾನು ಯಾವಾಗ್ಲೂ ಸ್ಪೆಕ್ಟ್ ಆಗ್ತಾ ಇದ್ದೆ, ರಿವರ್ಸ್ ಆಗಿದೆ. ನನ್ನ ಮಕ್ಕಳು SSLC ಮತ್ತೆ ಒಬ್ರು ಫಸ್ಟ್ ಡಿಗ್ರಿ, ಅವ್ರಿಗೆ ಪ್ರತಿ ವರ್ಷ 21 ಇಂದ ಇವತ್ತವರೆಗೂ ಪ್ರತಿ ವರ್ಷ ಒಂದು ಕೋರ್ಸ್ ಪ್ರಿಕಾಷನರಿ ಆಗಿ ಮಾಡಿಸ್ತಾ ಇದ್ದೀನಿ. ಸೊ ಅದ್ಭುತ ಮಾಡ್ತಾ ಇದೆ ಸ್ನೇಹಿತರೆ. ಇದು ನನಗೆ ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಎಸ್, ಥ್ಯಾಂಕ್ ಯು ಸರ್. ಇವರು ಗಣೇಶ್ ಭದ್ರಾವತಿ ಅಂತ ಹೇಳಿ, ಭದ್ರಾವತಿ ಸರ್. ಇವ್ರು ಹೇಳಿದ್ರು ಪ್ರಿವೆನ್ಷನ್ ಇಸ್ ದ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ಬಿಟ್ಟು. ಅಂದ್ರೆ ಒಂದು ಕಾಯಿಲೆ ಬಂತಂದ್ರೆ ಅದನ್ನ ವಾಸಿ ಮಾಡ್ಲಿಕ್ಕೆ ಅದ್ರ ಟೈಮು, ದುಡ್ಡು, ಎಲ್ಲರ ಟೆನ್ಷನ್, ಸ್ಟ್ರೆಸ್ ಅಷ್ಟು ಸೇರಿದ್ರೆ 10 kg ಶ್ರಮ ಹಾಕ್ಬೇಕಂತೆ. ಬಟ್ ಬರ್ದಂಗ್ ತಡೆಗಟ್ಟಕ 1 kg ಶ್ರಮ ಹಾಕಂತೆ. ಯಾವ್ದು ಬೆಟ್ರು? ಬರ್ದಂಗ್ ತಡೆಗಟ್ಟದ ಸೂಕ್ತ ಅಲ್ವಾ ಅಂತ ಒಂದು ಮಾಹಿತಿ ಕೊಟ್ಟರು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ಕುಮಾರಸ್ವಾಮಿ ಸರ್, ಅವ್ರು ಮಾತಾಡ್ಬೇಕು. ಸರ್ ನಮಸ್ಕಾರ ಎಲ್ಲರಿಗೂ. ನಮಸ್ತೆ. ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸೊ ನಾನು ಈ ಪ್ರಾಡಕ್ಟ್ ಶುರು ಮಾಡಕ್ಕೆ ಒಂದು 4 ರಿಂದ 5 ವರ್ಷದ ಹಿಂದೆ ನನಗೆ ಪ್ರಾಬ್ಲಮ್ ಆಯ್ತು. ಏನಂದ್ರೆ ಬೆಳಿಗ್ಗೆ ದಿನ ಎದ್ದ ತಕ್ಷಣ ನೋಡಿದ್ರೆ ನನಗೆ 2 ದೃಷ್ಟಿ, 2 ಇಬ್ಬಿಬ್ರು ಸಣ್ಣ ಗೌಡ್ರು ಕಾಣ್ತಿದ್ರು ನನಗೆ. ಸೊ ನಾನು ಡಾಕ್ಟರ್ ಹತ್ರ ಹೋಗಿ ಇದು ಎಲ್ಲ ಚೆಕ್ ಮಾಡಿದ್ಮೇಲೆ ನನಗೆ ಇಲ್ಲೊಂದು ಡಿಪ್ಲೋಮಿ ಅನ್ನೋ ಒಂದು ಪ್ರಾಬ್ಲಮ್ ಬಂದಿತ್ತು ನನಗೆ. ಡಿಪ್ಲೋಮಿ ಅಂತಂದ್ರೆ 2 ದೃಷ್ಟಿ ಕಾಣೋಂಥದ್ದು. ಸೊ ನನಗೆ ಕಣ್ಣಿನ ಡಾಕ್ಟರ್ ಇಲ್ಲಿ ಶಂಕರ ಐ ಕ್ಲಿನಿಕ್ ಅಂತದೆ ಶಿವಮೊಗ್ಗದಲ್ಲಿ, ಅಲ್ಲಿ ಚೆಕ್ ಮಾಡಿದ್ಮೇಲೆ ನಿಮ್ ಕಣ್ಣಿನ ಪ್ರಾಬ್ಲಮ್ ಏನಿಲ್ಲ, ಆದ್ರೂ ನೀವು ಯಾವ್ದಕ್ಕೂ ಒಂದು ನ್ಯೂರೋ ಸರ್ಜನ್ ಹತ್ರ ಒಂದು ಒಪಿನಿಯನ್ ತಗೊಂಡ್ಬರ್ರಿ ಅಂತ ಹೇಳಿದ್ರು. ಸೊ ನಮ್ಮ ಶಿವಮೊಗ್ಗದಲ್ಲಿರೋ ನ್ಯೂರೋ ಸರ್ಜನ್ ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಅವರು ನನಗೆ ಬ್ರೈನ್ ಅಲ್ಲಿ ಒಂದು ಸಿಸ್ಟ್ ಫಾರ್ಮ್ ಆಗಿದೆ, ಅದರಿಂದಾಗಿ ನಮ್ಮ ಕಣ್ಣಿನಲ್ಲಿರೋ ನರಗಳೆಲ್ಲ ಡ್ಯಾಮೇಜ್ ಆಗಿ ಒಂಥರ ರಪ್ಚರ್ ಆಗೋಗಿತ್ತು. ಸೊ ಹಂಗಾಗಿ ನಿಮ್ಗೆ ಡಿಪ್ಲೋಮಿ ಈ ಪ್ರಾಬ್ಲಮ್ ಇದೆ. ಇದಕ್ಕೇನು ಕಾರಣ ಅಂತಂದ್ರೆ ಶುಗರ್ ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಶುಗರ್ ಚೆಕ್ ಮಾಡಿಸಿದಾಗ ನನಗೆ HbA1c ಅಂತ ಒಂದು ಹೇಳ್ತಾರೆ. 3 months ಅವರೇಜ್ ಏನಂತ ಇದೆ ಅದು HbA1c ಅಂತ ಹೇಳ್ತೀವಿ. ಅದು ನನಗೆ 10.65 ಇತ್ತು. ಆಕ್ಚುಲಿ ಶುಗರ್ ಸರಿಯಾಗಿ ಶುಗರ್ ಇತ್ತು ಅಂದ್ರೆ HbA1c ಬಂದು 5 ತಪ್ಪೆ 6 ಇರುತ್ತೆ. ನಂದು ಡಬಲ್ ಆಗೋಗಿತ್ತು. ಸೊ ಹಂಗಾಗಿ ನನಗೆ ಅದು ಆತರ 9-10 ದಾಟಿದ್ರೆ ಏನಾದ್ರೂ ಒಂದು ಆರ್ಗನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ನಂದು ಕಣ್ಣಿಗೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಆಗಿತ್ತು. ಇದು ಡಾಕ್ಟರ್ ಹೇಳಿದ ಪ್ರಕಾರ ಇದು ಒಂದು ನಮೂನೆ ಸ್ಟ್ರೋಕ್ ಅಂತಾನೆ ಹೇಳ್ತಾರೆ ಅದು. ಸೊ ಅದಕ್ಕೆ ಏನು ಉಪಾಯ ಏನು ಅಂತಂತಂದ್ರೆ ಶುಗರ್ ಅನ್ನು ಕಮ್ಮಿ ಮಾಡ್ಕೊಂಡ್ಬಿಡ್ತು ಅಂದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಸೊ ಹಂಗಾಗಿ ಡಾಕ್ಟರ್ ಹೇಳ್ದಂಗೆ ಒಂದು 2-3 ತಿಂಗಳು
ಸೊ ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೆ. ಕೊನೆಗೆ ಒಂದು ಫೈನ್ ಡೇ ನಮ್ಮ ಗಣೇಶ್ ಸರ್ ನನಗೆ ಸಿಕ್ಕರು. ಸೊ ಅವ್ರ ಈ ತರ ಒಂದು ಪ್ರಾಡಕ್ಟ್ ಇದೆ, ಒಂದು 2 ತಿಂಗಳು ಟ್ರೈ ಮಾಡ್ರಿ, ನಿಮ್ಗೆ ಶುಗರ್ ಕಂಟ್ರೋಲ್ ಮಾಡ್ಲಿಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳಿದ್ರು. ಸೊ ನಾನು 3 ತಿಂಗಳು ತಗೊಂಡೆ ಸರ್. ಇದು ನಡೆದಿದ್ದ ಘಟನೆ 5 ವರ್ಷದ ಹಿಂದೆ, 4.5 ವರ್ಷದ ಹಿಂದೆ. ಸೊ ಅವ್ರು ಹೇಳ್ದಂಗೆ ನಾನು ಸ್ವಲ್ಪ ಹಿಂದೆ ಹೊಡ್ಕೊಂಡೆ ತಗೊಂಡೆ, ಇದು ಆಗುತ್ತೋ ಬಿಡುತ್ತೋ, ಈ ತರ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಇದೆಯಲ್ಲ ಅಂತ. ಆಮೇಲೆ ಅವ್ರು ಹೇಳಿದ್ಮೇಲೆ 2 ತಿಂಗಳು 3 ತಿಂಗಳು ತಾನೆ, ಹೆಂಗೂ ಪ್ರಾಬ್ಲಮ್ ನನಗೆ ಆಗ್ತಾ ಇದೆ, ಒಂದ್ಸರಿ ಟ್ರೈ ಮಾಡ್ಬೋಣ ಅಂತ ತಗೊಂಡೆ. ನೋಡಿ ಸರ್, ಈಗ 3 ವರ್ಷ ಆದ್ಮೇಲೆ ನನ್ಗೇನು ಡಿಪ್ಲೋಬಿಯಾ ಇತ್ತು, ಸೊ ಅದು ನಾರ್ಮಲ್ ಆಗಿ ಬಂತು, ಮತ್ತೆ ಶುಗರ್ ಕಂಟ್ರೋಲ್ ಆಯ್ತು. ಸೊ ಈಗ 5 ವರ್ಷದಿಂದ ನನ್ನ ಹೇಗೆ ಜೀವನ ನಡೆಸಿದ್ದೀನಿ ಅಂದ್ರೆ ವಿತೌಟ್ ಮಾತ್ರೆಗಳು. ಈಗ ತಮ್ಗೆ ಗೊತ್ತಿರುತ್ತೆ, ಶುಗರ್ ಬಂತು ಅಂತ, BP ಬಂತು, ಕೊಲೆಸ್ಟ್ರಾಲ್ ಬಂತು ಅಂದ್ರೆ ನಾವು ಬದುಕಿರೋವರೆಗೂ ತಗೋಬೇಕು ಅಂತ ಹೇಳ್ತಾರೆ. ಸೊ ನಾನೀಗ 5 ವರ್ಷ ಆಯ್ತು, ಈಗ ಮಾತ್ರೆ ನಿಲ್ಲಿಸಿ, ಶುಗರ್ ಇಲ್ಲ, ಡಿಪ್ಲೋಬಿಯಾ ಮತ್ತೆ ಇದಾಗಿಲ್ಲ. ಈಗ ವರ್ಷಕ್ಕೊಂದ್ಸಲ ನಾವೇನಾಗತ್ತೆ, ಇದು ಆಗ್ಲೇ ಸರ್ ಹೇಳ್ದಂಗೆ ನಮ್ಗೆ ಏನೇ ಪ್ರಾಬ್ಲಮ್ ಅಂದ್ರೆ ನಮ್ದು ಊಟ ತಿಂಡಿ ಸರಿ ಇಲ್ಲ ಅಂತ ಹೇಳ್ತಿರ್ತೀವಿ. ಸೊ ನಂದು ಹೆಚ್ಚು ಕಡಿಮೆ ಈಗ ಊಟ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಎಲ್ಲಾದ್ರೂ ಅಲ್ಲಿ ಇಲ್ಲಿ ಊಟ ಮಾಡ್ತಿರ್ತೀವಲ್ಲ, ಏನಾದ್ರೂ ಒಂದು ಸ್ಪೆಷಲ್ ಅಕೇಶನ್ ಏನೋ ಊಟ ಮಾಡ್ತಿರ್ತೀವಿ. ಸೊ ಹಂಗಾಗಿ ನಂದು ಏನಾಗ್ತದೆ, ಒಂದು 6 ತಿಂಗಳು ವರ್ಷಕ್ಕೊಂದ್ಸರಿ 1 ತಿಂಗಳು ತಗೊಂಡು ರೆಗ್ಯುಲರ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಒಂದು ಫನ್ನಿ ಥಿಂಗ್ ಅಂತಂದ್ರೆ ನಾನೀಗ 3-4-5 ವರ್ಷದಿಂದ ಒಂದು ಮಾತ್ರೆನೂ ತಗೋತಾ ಇಲ್ಲ. ಸೊ ಈ ತರ ಈ ಪ್ರಾಡಕ್ಟ್ ನನಗೆ ಹೆಲ್ಪ್ ಮಾಡಿದೆ. ಸೊ ತುಂಬಾ ಧನ್ಯವಾದಗಳು ಸರ್. ಎಸ್ ಥ್ಯಾಂಕ್ ಯು ಸರ್. ಎಸ್ ಮಾಸ್ಟರ್ ಸರ್, ಮತ್ತೆ ಯಾರು ಬಳಕೆ ಮಾಡಿದವರು ಇದೀರಾ, ಹ್ಯಾಂಡ್ ರೈಸ್ ಮಾಡಿ, ನಿಮ್ಗೆ ಅವಕಾಶ ಕೊಡ್ತೇವೆ. ಈಗೇನ್ ಮಾತಾಡಿದ್ರಲ್ಲ ಮಾಸ್ಟರ್ ಲೀಡರ್ಸ್, ಇವರು ಕುಮಾರಸ್ವಾಮಿ ಸರ್ ಅಂತ ಹೇಳಿ ಮಹೇಶ್ ಅಂತ ಅವರು ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಮಹೇಶ್ ಅವರು ಮಾತಾಡಿ. ಮಹೇಶ್ ಪಿ ಮಟ್ಟಿಹಳ್ಳಿ, ಅನ್ಮಿಟ್ ಮಾಡ್ಕೊಳ್ಳಿ. ಅನ್ಮಿಟ್ ಕೊಟ್ಟಿದ್ದು ನೋಡಿ, ಅನ್ಮ್ಯೂಟ್ ಆಗಿಲ್ಲ. ಬೇರೆ ಯಾರು ಬಳಕೆ ಮಾಡಿದವರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಎಸ್ ಸ್ನೇಹಿತರೆ, ಈಗ ಆಯ್ತು ಸರ್. ಈಗ ತಾನೇ ಮಾತಾಡಿದ್ರಲ್ಲ ಇವರು ಕುಮಾರಸ್ವಾಮಿ ಸರ್, ಇವರು ಶಿವಮೊಗ್ಗದವರು. ಬಟ್ ಇವ್ರ ಕೆಲ್ಸದ ಹೆಲ್ತ್ ಇಶ್ಯೂದಿಂದನೇ ಸ್ಟೇಟ್ ಬ್ಯಾಂಕ್ ನಲ್ಲಿ ವರ್ಕ್ ಮಾಡ್ತಾ ಇದ್ರು ಅವರು. ಆ ಹೆಲ್ತ್ ಇಶ್ಯೂ ತಡ್ಕೊಳಕ್ಕಾಗದ ಅದಕ್ಕೆ ಕೆಲಸಕ್ಕೆ ರಿಸೈನ್ ಮಾಡಿದ್ದಾರೆ. ಹಾ ಆಗಿದೆ, ಮಾತಾಡಿ ಮಹೇಶ್ ಮಾಮ ಅವರೇ, ಮಾತಾಡಿ. ನಮಸ್ಕಾರ. ನಮಸ್ಕಾರ ರೀ. ಸಮಸ್ತ ಮನುಕುಲಕ್ಕೆ ಶುಭೋದಯ. ಆತ್ಮೀಯರೇ, ವಿಡಿಯೋ ಆನ್ ಮಾಡ್ಕೊಳ್ರಿ, ವಿಡಿಯೋ ಆನ್ ಮಾಡ್ರಿ. ವಿಡಿಯೋ ಏನೋ ತೊಂದರೆ ಕೊಡ್ತಾ ಇದೆ ಅವ್ರಿಗೆ, ವಿಡಿಯೋ ಆನ್ ಮಾಡಕ್ಕಾಗ್ತಾ ಇಲ್ಲ. ಓಕೆ, ಪರವಾಗಿಲ್ಲ, ಮಾತಾಡಿ, ಕಂಟಿನ್ಯೂ ಮಾಡಿ. ಆತ್ಮೀಯರೇ, ಯಾರೋ ಪುಣ್ಯಾತ್ಮರು ಹೇಳಿರ್ತಕ್ಕಂಥ ಮಾತು, ಸರ್ವರೋಗಕ್ಕೂ ಸರಾಯಿ ಮದ್ದು ಅಂತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ. ಆದ್ರೆ ನಾಸ್ವಿಸ್ ಕಂಪನಿಯ ಪೈಟೋಸಿಸ್ ಅಂತಕ್ಕಂಥ ಒಂದು ಪ್ರಾಡಕ್ಟ್ ಈ ಸರ್ವರೋಗಕ್ಕೂ ರಾಮಮಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 80% ಸ್ಟೆಮ್ ಸೆಲ್ಸ್ ಅಂದ್ರೆ ಮದರ್ ಸೆಲ್ಸ್ ಇರೋದ್ರಿಂದ 15 ತರದ ಹಣ್ಣುಗಳಿಂದ ಮಾಡಿರ್ತಕ್ಕಂಥ ಒಂದು ಔಷಧಿ ಅಲ್ಲ ಇದು, ಆಹಾರ. ಇದು ಏನ್ ಕೆಲಸ ಮಾಡುತ್ತಪ್ಪ ಅಂತಂದ್ರೆ, ಈ ದೇಹದ ಯಾವ ಅವಯವಗಳಲ್ಲಿ ಏನ್ ಕೊರತೆ ಇದೆ ಅದನ್ನ ಆ ಜೀವಕೋಶಗಳನ್ನು ಉತ್ಪತ್ತಿ ಮಾಡಿ ನಮಗೆ ರೀಬಿಲ್ಡ್ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್. ಸುಮಾರು 3 ವರ್ಷದ ಹಿಂದೆ ನಂಗೆ ಒಂದು ಸಣ್ಣ ಮಳೆ ಕಾಲಿಗೆ ನೆಟ್ಟು ಗ್ಯಾಸ್ ಗ್ಯಾಂಗಿನಾಗಿ ನಾನೇ ಧೈರ್ಯ ಮಾಡಿ ಕಾಲನ್ನ ಕಟ್ ಮಾಡಿಸಿದೆ. ಸುಮಾರು 6 ತಿಂಗಳು ಬೆಡ್ ರೆಸ್ಟ್ ಆದ್ಮೇಲೆ ಕೋಲ್ ಹಿಡ್ಕೊಂಡು, ಸ್ಟಿಕ್ ಹಿಡ್ಕೊಂಡು ನಾನು ಓಡಾಡ್ತಿದ್ದೆ. ಆನಂತರ ನನಗೆ ಈ ಒಂದು ಪ್ರಾಡಕ್ಟಿನ ಪರಿಚಯವಾಯಿತು. ಅದನ್ನ ನಾನು 3 ತಿಂಗಳು ಕಂಪಲ್ಸರಿ ತಗೊಂಡ ಮೇಲೆ 100% ಶುಗರ್ ಕಂಟ್ರೋಲ್ ಆಗಿದೆ. ಅವಶ್ಯಕತೆ ಬಿದ್ದಾಗ ಮಾತ್ರ ನಾನು ಆ ಶುಗರ್ ಗುಳಿಗೆಯನ್ನ ಉಪಯೋಗ ಮಾಡ್ತೇನೆ. ಸುಮಾರು 9-10 ತಿಂಗಳಾಯ್ತು ಶುಗರ್ ಗುಳಿಗೆ ಬಿಟ್ಟು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಈಗ ನಾವು ಸ್ಟಿಕ್ ಇಲ್ದಂಗೆನೆ ಓಡಾಡ್ತಕ್ಕಂಥ ಒಂದು ಶಕ್ತಿಯನ್ನ ಮತ್ತು ಆತ್ಮವಿಶ್ವಾಸವನ್ನ, ಧೈರ್ಯವನ್ನ ಕೊಟ್ಟಂತ ಒಂದು ಪ್ರಾಡಕ್ಟ್. ಇದನ್ನ ಬರೀ ರೋಗ ಇದ್ದರೆ ಬಳಸಬೇಕಂತ ಏನಿಲ್ಲ, ರೋಗ ಬರಬಾರ್ದು ಅಂದ್ರೂ ಕೂಡ ಮುಂದಿನ ದಿನಗಳಲ್ಲಿ ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಬಹಳ ಉತ್ತಮವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನ ಹೇಳ್ತಾ, ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಎಸ್ ಥ್ಯಾಂಕ್ ಯು ಮಹೇಶ್ ಸರ್. ಎಸ್ ಮಾಸ್ಟರ್ಸ್, ಬೇರೆ ಇಷ್ಟೊತ್ತನ ಕ್ಲಾಸಸ್ ಕೇಳಿದಿರಾ, ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿರಾ. ಎಸ್, ನಿಮಗೆ ಒಂದು ತಲೆಯಲ್ಲಿ ಬರುತ್ತೆ, ಹೌದು ಇಷ್ಟೊಂದು ಮಿರಾಕಲ್ ಇದೆ ಅಂತಂದ್ರೆ ಇದು ಎಲ್ಲಿ ಸಿಗುತ್ತೆ, ಎಷ್ಟು ಕಾಸ್ಟ್, ಹೆಂಗ್ ತರಿಸ್ಬೇಕು, ಮತ್ ತಗೊಳೋದು ಹೆಂಗೆ, ನಮಗೆ ಕಂಪ್ಲೀಟ್ ಮಾಹಿತಿ ಬೇಕಂದ್ರೆ ನಾನೇ ಕೊಡ್ತೀನಿ ತಗೊಳ್ಳೋ ಮಾಹಿತಿನ. ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕೊಡಿಸಿದನ್ನ 2 ತಿಂಗಳು 1.5 ಲಕ್ಷ ಖರ್ಚಾಗ್ತಕ್ಕಂಥದ್ದು. ಜಾಸ್ತಿನ ಆಗುತ್ತೇನೋ ಗೊತ್ತಿಲ್ಲ, ಅದು
ಖರ್ಚಕ್ಕಂತ, ಯಾಕಂದ್ರೆ ಎಲ್ಲಾ ತರ ಚೆಕಪ್ ಸ್ಕ್ಯಾನಿಂಗ್ ಮಾಡಿಸಿದಾಗ ಇಲ್ಲ ಆಪರೇಷನ್ ಮಾಡ್ಬೇಕು, ಮಳಲ್ ಚೀಲ ಕಟ್ಟಿ ಹಾಕ್ಬೇಕು, ಅದು ಆರಾಮ ಆಗ್ಲಿಲ್ಲ ಅಂದ್ರೆ ಓಪನ್ ಸರ್ಜರಿನ ಮಾಡ್ಬೇಕು ಅಂತ ಹೇಳಿದ್ರು. ಅಂದಾಜು ಒಂದ್ 3 ಲಕ್ಷ ಖರ್ಚು ಬರ್ಬೋದು ಅಂತ ಹೇಳಿದ್ರು. ಮತ್ತೆ 1 ವರ್ಷ ಕಂಪ್ಲೀಟ್ ಬೆಡ್ ನಲ್ಲೇ ಇರ್ಬೇಕು, ಅವ್ರು ಮ್ಯಾಗ್ ಹೇಳಂಗಿಲ್ಲ, ಆತರ ಎಷ್ಟು ತಗೋಬೇಕಾಯ್ತಿ ಅಂತ ಹೇಳಿದ್ರು. ಅಷ್ಟ್ ಮಾಡಿದ್ರು ಗ್ಯಾರಂಟಿ ರೀ ಅಂತ ಡಾಕ್ಟರ್ಗೆ ಕೇಳಿದ್ದೆ ನಾನು. ಸರ್ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ತೇನೆ ಕರೆ, ನೀವು ಮಾಡ್ತೀರಿ ಗ್ಯಾರಂಟಿ ರೀ ಅಂತಾರೆ. ಹೆಂಗ್ ಕೇಳ್ತಿರಲ್ರಿ ಗೌಡ್ರೆ, ಗ್ಯಾರಂಟಿ ಯಾವ ಡಾಕ್ಟರ್ ಕೊಡ್ತಾರ, ಓದಿದೇವ್ರಪ್ಪ ಗೊತ್ತೈತಿ ಮಾಡ್ತೇವೆ ಅಷ್ಟೇ ಅಂತ ಹೇಳಿದ್ರು. ಅದಕ್ಕೆ ನನಗೆ ಆ ಟೈಮ್ನಾಗ ಭಗವಂತ ಈ ಗಣೇಶ್ ಸರ್ನ ಕಳಿಸಿದ್ದ ನಮ್ಗೆ, ಭದ್ರಾವತಿ ಅವ್ರನ್ನ. ಅವ್ರು ಹೇಳ್ತಕ್ಕಂಥ ಇದು ಧೈರ್ಯದ ಮೇಲೆ ಅವ್ರ ಮನೆಯವ್ರಿಗೆ ಹೇಳಿದ್ರಲ್ಲ, ಅದ್ರ ನಂಬಿಕೆ ಇಟ್ಟು ನಮ್ಮ ಮನೆಯವ್ರಿಗೆ ಕೊಡಿಸಿದ್ರೆ 2 ತಿಂಗಳಲ್ಲಿ ಪರ್ಫೆಕ್ಟ್ ಆರಾಮಾದ್ರು. ಇವತ್ತಿಗೂ ಕೂಡ ಯಾವ ಪ್ರಾಬ್ಲಮ್ ಇಲ್ಲ. ಇದು ನಾನೇ ಬಳಕೆ ಮಾಡಿದ್ದೀನಿ. ಹಾಗಾಗ್ಬಿಟ್ಟು ಅದ್ರ ತಗೊಳ್ಳೋದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ನಾನ್ ಕೊಡ್ತೀನಿ. ಪ್ರಾಡಕ್ಟ್ ಎಲ್ಲಿ ಸಿಗ್ತೈತಿ ಅಂದ್ರೆ ನಮ್ಮ ಫೌಂಡೇಶನ್ ಮುಖಾಂತರ ನಿಮಗೆ ಸಿಗ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದೊಂದು ಇಂತ ಮಿರಾಕಲ್ ಪ್ರಾಡಕ್ಟ್. ಎಸ್ ಮಾಸ್ಟರ್ಸ್, ಬೇರೆ ಯಾರಿಗಾದ್ರೂ ಕ್ವಶನ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ರೇವತಿ ಮೇಡಮ್. ನಮಸ್ತೆ ಗುರೂಜಿ, ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ಹಾಗೇನೆ ನವೀನ್ ಸರ್ ತುಂಬಾ ಚೆನ್ನಾಗಿ ಪ್ರೆಸೆಂಟೇಶನ್ ಮಾಡಿದ್ರಿ, ಗುಡ್. ನನ್ನಲ್ಲಿ ಒಂದು ಪ್ರಶ್ನೆ ಏನು ಅಂತಂದ್ರೆ, ನವೀನ್ ಸರ್ಗೆ ಇದರ ಪ್ರೊಸೀಜರ್ಸ್, ಹೌ ಇಟ್ ಈಸ್ ಫ್ರೀ ಫ್ರಮ್ ಕೆಮಿಕಲ್ಸ್ ಅಂತ, ಅಂದ್ರೆ ಇದನ್ನ ಪ್ರೊಕ್ಯೂರ್ ಮಾಡೋದಾಗ್ಲಿ, ಇದನ್ನ ಸ್ಟೋರ್ ಮಾಡೋದಾಗ್ಲಿ, ಅಥವಾ ಸೇಫ್ಟಿ ಮೆಜರ್ ಆಗ್ಲಿ, ಇದರಲ್ಲಿ ಕೆಮಿಕಲ್ದು ರೋಲ್ ಏನು, ಹೇಗೆ ಇದನ್ನ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದು. ಓಕೆ ಮೇಡಮ್, ಆಕ್ಚುಲಿ ಇದು ಏನಂದ್ರೆ ಚೆರೀಸ್ ಮತ್ತೆ ಬೆರೀಸ್ಗಳದ್ದು ಎಕ್ಸ್ಟ್ರಾಕ್ಟ್ಗಳನ್ನ ಇದು ಮಾಡಿರ್ತಾರೆ ಇವರು. ಅಂದ್ರೆ ಎಕ್ಸ್ಟ್ರಾಕ್ಟ್ಗಳನ್ನ ಫ್ರೀಸ್ ಮಾಡಿ ಆಮೇಲಿಂದ ಪೌಡರ್ ಮಾಡ್ತಾರೆ ಇದನ್ನ. ಸೊ ನಾರ್ಮಲ್ ಆಗಿ ನಾವೇನ್ ಮಾಡ್ತೀವಿ, ಇವಾಗ ನಮ್ಮನೇಲಿ ಸಾಂಬಾರ್ ಪೌಡ್ರು ಇಲ್ಲ ಏನಾದ್ರು ಪುಡಿ ಮಾಡ್ಬೇಕು ಅಂದ್ರೆ ಅಡುಗೆಗೆ ಬೇಕಾದ್ರೆ ಪುಡಿ ಮಾಡ್ತೀವಿ, ಹೀಟ್ ಮಾಡ್ಬಿಟ್ಟು ಅದನ್ನ ಪೌಡರ್ ಮಾಡ್ತೀವಲ್ಲ. ಸೊ ಅವಾಗ ಅದು ಸ್ಪಾಯ್ಲ್ ಆಗಲ್ಲ. ನಾರ್ಮಲ್ ಆಗಿ ನಮ್ಮನೇಲಿ ಅಡುಗೆ ಸಾಮಾನು ನಾವೆಲ್ಲ ವರ್ಷಗಟ್ಟಲೆ ಇಡ್ತೀವಿ ಈ ಸಾಂಬಾರ್ ಪೌಡರ್ ಅದೆಲ್ಲ ಮಾಡಿದಾಗ. ಸೊ ಏನೂ ಸ್ಪಾಯ್ಲ್ ಆಗಲ್ಲ. ಸೇಮ್ ವೇ ಇದಕ್ಕೊಂದು ಟೆಕ್ನಾಲಜಿ ಇದೆ, ಇದನ್ನ ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡಿ ಪೌಡರ್ ಮಾಡಿದಾಗ ಅವಾಗ ಕೂಡ ಸ್ಪಾಯ್ಲ್ ಆಗಲ್ಲ ಇದು. ಸೊ ಅದಕ್ಕೇನೋ ಪ್ರಿಸರ್ವೇಟಿವ್ಸ್ ಬೇಕಾಗಲ್ಲ, ಮತ್ತು ಅದಕ್ಕೆಲ್ಲ ಒಂದು ಶೆಲ್ಫ್ ಲೈಫ್ ಅಂತ ಇರುತ್ತೆ. ಸೊ ಅದಾದ್ಮೇಲೆ ಅದು ಸೇಲ್ ಮಾಡಂಗಿಲ್ಲ ನಾವು. ಸೊ ನಮ್ಮಲ್ಲಿ ಹೆಂಗೆ ಅಂದ್ರೆ 2 ಇಯರ್ಸ್ವರೆಗೂ ಸೆಲ್ಫ್ ಲೈಫ್ ಇರುತ್ತೆ. ಬಟ್ ನಮ್ಮ ಕಂಪನಿಲಿ ಏನಂದ್ರೆ ಬರೀ 3 ತಿಂಗಳಿಗೆ ಖಾಲಿ ಆಗತ್ರನೇ ಸ್ಟಾಕ್ ಇದು ಮಾಡ್ತಾರೆ. ಸೊ ಹಂಗಾಗಿ ಅದೇನು ಸಮಸ್ಯೆ ಬರಲ್ಲ ಮೇಡಮ್. How it is packed, sir? ಸೊ ವ್ಯಾಕ್ಯೂಮ್ ಮಾಡಿರ್ತಾರೆ. ಸೊ ಏರ್ ಟೈಟ್ ಅಲ್ಲಿ, ಅದಕ್ಕೆ ಲ್ಯಾಬ್ಸ್ ಅಲ್ಲಿ ಇದನ್ನ ಪ್ರೋಸೆಸ್ ಅಲ್ಲಿ ಮಾಡ್ತಾರೆ ಮೇಡಮ್ ಇದನ್ನ. ಸೊ ಕಂಪ್ಲೀಟ್ ಆಕ್ಟಿವ್ ಇಂಗ್ರೀಡಿಯಂಟ್ ನಾವು ಸ್ವಿಟ್ಜರ್ಲೆಂಡ್ ಇಂಪೋರ್ಟ್ ಮಾಡ್ತೀವಲ್ಲ. ಸೊ ಅದಾದ್ಮೇಲೆ ಈ ಲ್ಯಾಬಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ ಲ್ಯಾಬಲ್ಲಿ ಇದು ರೀಪ್ಯಾಕ್ ಆಗುತ್ತೆ. ಸೊ ಪ್ಯಾಕಿಂಗ್ ಆಗಬೇಕಾದ್ರೆ ಅದಕ್ಕೆ ಅಂತ ನನ್ಗೆ ಅಷ್ಟೊಂದು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಸೊ ಅದರದ್ದೇ ಆದಂಥ ಒಂದು ಹಾಳಾಗಬಾರ್ದು ಅಂತಾನೆ ಒಂದು ಕೆಲವೊಂದು ಪ್ಯಾಕಿಂಗ್ ಇರುತ್ತೆ. ಅದಕ್ಕೊಂದು ಅಲ್ಯೂಮಿನಿಯಂದೊಂದು ಪ್ಯಾಕಿಂಗ್ ಮಾಡ್ತಾರೆ. ಅದರಲ್ಲಿ ಕೂಡ ಏರ್ ಕೂಡ ಪಾಸ್ ಆಗಬಾರ್ದು. ಸೊ ಅಷ್ಟು ನೀಟಾಗಿ ಅದನ್ನು ಪ್ಯಾಕ್ ಮಾಡ್ತಾರೆ. ಸೊ ಅದಕ್ಕೆ ಒಂದು ಟೆಕ್ನಾಲಜಿ, ಅದರದ್ದು ಬೇರೆ ಒಂದು ಸೈನ್ಸ್ ಇದೆ ಮೇಡಮ್. ಸೊ ಅದೇನು ಹಾಳಾಗಲ್ಲ. ಎಸ್, ಯಾಕಂದ್ರೆ ನಿನ್ನೆ ನಾವು ಒಂದು ಸಬ್ಜೆಕ್ಟ್ ತಿಳ್ಕೊಂಡಿದ್ವಿ ಸರ್. ಆಕ್ಚುಲಿ ಹಾ. ಯಾವುದೇ ಒಂದು ಪದಾರ್ಥ ಸೆಲ್ಫ್ ಲೈಫ್ ಇದೆ ಅಂದ್ರೆ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಆಡ್ ಮಾಡೇ ಇರ್ತಾರೆ ಅಂತ ಒಂದೊಂದು ಸಬ್ಜೆಕ್ಟ್ ನಾವು ಮೊನ್ನೆ ಸಂಡೇ ಬೆಳಗ್ಗೆ ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ ಸರ್. ಅದೇ ಅರ್ಥ ಆಯ್ತು ಮೇಡಮ್, ಕೇಳ್ಬೇಕಾದ್ರೆ ಅರ್ಥ ಆಯ್ತು. ಅದಕ್ಕೆ ಕೇಳಿ ಸಾಂಬಾರ್ ಪುಡಿ ನಾನು ಎಕ್ಸಾಂಪಲ್ ಕೊಟ್ಟಿದ್ದು. ಇವಾಗ ಸಾಂಬಾರ್ ಪುಡಿ ನಾವೆಲ್ಲ 1 ವರ್ಷ 2 ವರ್ಷ ಇರ್ತೀವಿ. ಸೊ ಏನೂ ಆಗಲ್ಲ. ಸೊ ದೇರ್ ಇಸ್ ಅ ಟೆಕ್ನಾಲಜಿ, ಅದನ್ನ ಪ್ಯಾಕ್ ಮಾಡಕ್ ಕೂಡ ದೇರ್ ಇಸ್ ಅ ಟೆಕ್ನಾಲಜಿ. ಸೊ ಹಂಗಾಗಿ ಈ ಸೈನ್ಸ್ ತುಂಬಾ ಪಾಪ್ಯುಲರ್ ಆಗ್ತಿರೋದು, ಅಂದ್ರೆ ಈ ಪ್ರಾಡಕ್ಟ್ ಕೂಡ ಪಾಪ್ಯುಲರ್ ಆಗ್ತಿರೋದು ಅದೇ ರೀಸನ್ ಇಂದ. ಸೊ ಇದರಲ್ಲಿ ಮತ್ತೆ ಸರ್ಟಿಫಿಕೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಇದರಲ್ಲಿ ನಾರ್ಮಲ್ ಆಗಿ ನೋಡಿದಾಗ ಎಲ್ಲ ಇವನ್ ಆಯುರ್ವೇದಿಕ್ ಮೆಡಿಸಿನ್ಸ್ ಅಲ್ಲಿ ಕೂಡ ಇಟ್ ವಿಲ್ ಬಿ ಮೆನ್ಷನ್ಡ್, ಆಯ್ತಾ. ಅಲ್ಲಿ ಏನೋ ಒಂದು ಪ್ರಿಸರ್ವೇಟಿವ್ಸ್ ಇದೆ ಅಂತ, ಅಂದ್ರೆ ಪರ್ಮಿಟೆಡ್ ಒಂದು ಪ್ರಿಸರ್ವೇಟಿವ್ಸ್ ಇರುತ್ತೆ, ಅಲೋ ಇರುತ್ತೆ ಕೆಲವು ಟೈಮ್. ಸೊ ಅದು ಇವಾಗ ಹಾರ್ಲಿಕ್ಸ್ ತಿಂತಾ ಇದೀವಿ, ಬೆಳಗ್ಗೆ ತಕ್ಷಣ ಏನೋ ಒಂದು ಮಾಲ್ಟ್ ಕುಡಿತಿದ್ದೀವಿ, ಪ್ರತಿಯೊಂದ್ರಲ್ಲಿ ಕೂಡ ಪರ್ಮಿಟೆಡ್ ಆಗಿರುವಂತ ಒಂದು ಪ್ರಿಸರ್ವೇಟಿವ್ಸ್ ಇರ್ತವೆ. ಸೊ ನಾರ್ಮಲ್ ಆಗಿ ಇರುತ್ತೆ, ಬಟ್ ಇದ್ರಲ್ಲಿ ಆ ಥರದ್ದು ಕೂಡ ಯೂಸ್ ಮಾಡಿಲ್ಲ ನಾವು. ಸೊ ಹಂಗಾಗಿ ಇದರಲ್ಲಿ ನ್ಯಾಚುರಲ್ ಸರ್ಟಿಫಿಕೇಶನ್ಸ್, ಸೊ ಹಸಾಬ್ ಸರ್ಟಿಫಿಕೇಶನ್ ಸಿಕ್ಕಿರೋ ರೀಸನ್ ಅದೇನೆ. ನೋಡಿ, ಇನ್ನೊಂದು ಕಡೆ ಸೋಡಿಯಂ ಅಂತ ಮೆನ್ಷನ್ ಮಾಡಿರ್ತಾರೆ. ಸೋಡಿಯಂ ಕೂಡ ಕೈಂಡ್ ಆಫ್ ಪ್ರಿಸರ್ವೇಟಿವ್ಸ್. ಸೊ ಅದು ಕೂಡ ಇದರಲ್ಲಿ ಇಲ್ಲ. ಸೊ ಕಂಪ್ಲೀಟ್ಲಿ ಇಟ್ ಇಸ್ ನ್ಯಾಚುರಲ್. ಅದಕ್ಕೆ ಅಂತಾನೆ ಪ್ಯಾಕಿಂಗ್ ಅಂತಾನೆ ವಿ ಸ್ಪೆಂಡ್ ಲಾಟ್ ಆಫ್ ಮನಿ. ಅದು ಹಾಳಾಗ್ದಂಗೆ ಪ್ರಿಸರ್ವ್ ಮಾಡೋಕ್ಕೆ ಅಂತಾನೆ ಅದಕ್ಕೆ ಮೆಥಡ್ ಕೂಡ ತುಂಬ ಡಿಫ್ರೆಂಟ್ ಆಗಿ ಯೂಸ್ ಮಾಡ್ತೀವಿ ನಾವು. ಸೊ ಅಲ್ಲಿ ಕೂಡ ಕೆಮಿಕಲ್ ಇನ್ಕ್ಲೂಡ್ ಆಗದೇನೆ ಅಷ್ಟು ಮೇಂಟೈನ್ ಆಗುತ್ತೆ ಅದು. ಸೊ ಸರ್, ಒನ್ ಈಸ್ ನೀವು ಪ್ಯಾಕ್ ಇದಾದ್ಮೇಲೆ ಪ್ರಿಸರ್ವ್ ಮಾಡತಕ್ಕಂಥದ್ದು ಓಕೆ, ಬಟ್ ಇಟ್ ಈಸ್ ಎ ವೆಟ್ ಮೆಟೀರಿಯಲ್. ಇಲ್ಲ ವೆಟ್ಟಲ್ಲ ಇದು, ವೆಟ್ಟಲ್ಲ ಇದು. ಸೊ ಇಟ್ ಇಸ್ ಡೈರೆಕ್ಟ್ ಪೌಡರ್. ಸೊ ಫ್ರೀಸ್ ಆಗಿ ಅದಾದ್ಮೇಲೆ ಡ್ರೈ ಆಗುತ್ತೆ. I am not that finished product. I am telling stem itself is a wet material. So, if for example, like a body and preserve ಮಾಡಿದಾಗ they put the chemical in any medical college or anywhere, any museum. ಅಲ್ಲ, ಅದು ಬೇರೆ ಇದು ಬೇರೆ. ಸೊ ಇದು ನೀವ್ ಹೇಳ್ತಿರೋದು ಹ್ಯೂಮನ್ ಸ್ಟೆಮ್ ಸೆಲ್. ಸೊ ನಾನ್ ಮಾತಾಡ್ತಿರೋದು ಫ್ರೂಟ್ ಸ್ಟೆಮ್ ಸೆಲ್. ಸೊ ಬೋತ್ ಆರ್ ಡಿಫ್ರೆಂಟ್. ಸೊ ಇದು ಇಸ್ ನಾಟ್ ಎ ಹ್ಯೂಮನ್ ಸ್ಟೆಮ್ ಸೆಲ್. ಇಟ್ ಇಸ್ ಇದು ಫ್ರೂಟ್ಸ್ ಸ್ಟೆಮ್ ಸೆಲ್.
solution is also a wet one. It is ಹಾ wet one. ಅದನ್ನೇ ಫ್ರೀಸ್ ಮಾಡಿದಾಗ ಇಟ್ ಬಿಕಮ್ಸ್ ಪೌಡರ್. Okay, what is the process of freezing? Is there any chemical is put? ನೋ ಫ್ರೀಸ್ ಅನ್ನಕ್ಕೆ ಇವಾಗ ಫ್ರಿಡ್ಜ್ ಅಲ್ಲಿ ಇಡ್ತೀರಾ, ಫ್ರೀಸ್ ಆಗುತ್ತಲ್ವಾ, ನೀವು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಫ್ರೀಸ್ ಆಗುತ್ತೆ. ಸೊ ಇನ್ನ ಹೈ ಟೆಂಪರೇಚರ್ ಅಲ್ಲಿ ಇನ್ನೂ ಫ್ರೀಸ್ ಮಾಡಿದಾಗ ಇಟ್ ಬಿಕಮ್ಸ್ ಪೌಡರ್. ಅದೇ ತುಂಬಾ ದೊಡ್ಡ ಟೆಕ್ನಾಲಜಿ. ಯೂಟ್ಯೂಬ್ ಅಲ್ಲಿ ನೀವು ಅದನ್ನ ಸರ್ಚ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಇಟ್. Okay, thank you sir, thank you very much. Thank you. ಸಾರಿ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ಕಾಗಲ್ಲ, ಟೈಮ್ ಬೇಕಾದ್ರೆ ನಾನು ಆಮೇಲೆ ಕಾಲ್ ಬೇಕಾದ್ರೆ ನೀವು ಮಾಡಿದ್ರೆ ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಆಯ್ತು, ಥ್ಯಾಂಕ್ ಯು ಸರ್. ಲಕ್ಷ್ಮಿ A55. ನಮಸ್ಕಾರ ಸಣ್ಣಗೌಡ್ರಿಗೆ, ಓ ಎಲ್ಲರಿಗೂ ನಮಸ್ಕಾರ. ಆತ್ಮ ಬಂಧುಗಳಿಗೆಲ್ಲ ಹೆಸರು ಸ್ವಲ್ಪ ಬೆಬ್ಬೆ ಅಂದ್ರೆ ಅದಕ್ಕೆ ನಾನೇ ನಮಸ್ಕಾರ ಅನ್ಬಿಟ್ಟ. ಸರ್ ನವೀನ್ ಸರ್, ಚೆನ್ನಾಗಿತ್ತು PPT ಅಂಡ್ ಎಕ್ಸ್ಪ್ಲನೇಷನ್. ಒಂದು ಏನಂದ್ರೆ ಈಗ ಇದು ನಮ್ಮ ಸ್ಟೆಮ್ ಸೆಲ್ಸ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸೆಲ್ಸ್ ಅಂಡ್ ಸ್ಟೆಮ್ ಸೆಲ್ಸ್? ಸ್ಟೆಮ್ ಸೆಲ್ ಇಸ್ ಅ ಮದರ್ ಸೆಲ್. ಅಂದ್ರೆ ಒಂದು ಅದನ್ನ ಮೇನ್ ಸ್ಟೆಮ್ ಸೆಲ್, ಮದರ್ ಸೆಲ್ ಅಂತ ಕೂಡ ಕರಿತೀವಿ ನಾವು. ಒಂದ್ ಸ್ಟೆಮ್ ಸೆಲ್ ಎಷ್ಟೇ ಸ್ಟೆಮ್ ಸೆಲ್ ಆಗಿ ಕೂಡ ಡಿವೈಡ್ ಆಗುತ್ತೆ. ಸೊ ಎಲ್ಲ ಸೆಲ್ ಡಿವೈಡ್ ಆಗಿ ಮಲ್ಟಿಪ್ಲೈ ಆಗುತ್ತೆ. ಸೇಮ್ ಅದೇ ತರನೇ ಸ್ಟೆಮ್ ಸೆಲ್ ಕೂಡ ಇದಕ್ಕೊಂದು ಪೊಟೆನ್ಶಿಯಲ್ ಇರುತ್ತೆ. ಡಿವೈಡ್ ಆಗೋ ಜೊತೆಗೆ ಇದು ಯಾವುದೇ ಸ್ಟೆಮ್ ಸೆಲ್ ಆಗಿ ಕನ್ವರ್ಟ್ ಕೂಡ ಆಗುತ್ತೆ. ಅಂದ್ರೆ ಯಾವುದೇ ಸೆಲ್ಗೆ, ಫಾರ್ ಎಕ್ಸಾಂಪಲ್ ಸ್ಟೆಮ್ ಸೆಲ್ ಥೆರಪಿ ಅಂತ ಅವಾಗಲೇ ಮಾತಾಡ್ತಿದ್ದೆ. ಇತ್ತೀಚೆಗೆ ಒಂದು ಸೈನ್ಸ್ ಹೆಂಗ್ ಡೆವಲಪ್ ಆಗಿದೆ ಅಂದ್ರೆ ಇವನ್ ನಿಮ್ಮ ಇದು ಸಣ್ಣ ಮಕ್ಳಿಗೆ ಇದಿರುತ್ತಲ್ಲ, ಬುದ್ಧಿಮಾಂದ್ಯ ಮಕ್ಕಳು ಅಂತ ಹೇಳ್ತೀವಿ, ಆಟಿಸಮ್ ಮಕ್ಳುಗಳು, ಅವ್ರಿಗೆ ಬೋನ್ ಮ್ಯಾರಾಗ ಇಂಜೆಕ್ಟ್ ಮಾಡೋ ಮುಖಾಂತರ ಸ್ಟೆಮ್ ಸೆಲ್ನ ಬುದ್ಧಿಮಾಂದ್ಯತೆನ ಹೋಗಿ ನಾರ್ಮಲ್ ಮಕ್ಳಿಗಿಂತ ತುಂಬಾ ಇಂಟೆಲಿಜೆಂಟ್ ಆಗತ್ತೆ. ಒಂದು ಸೈನ್ಸ್ ಕೂಡ ಅದ್ರ ಮೇಲೆ ಡೆವಲಪ್ ಆಗ್ತಿದೆ, ರಿಸರ್ಚ್ ನಡೀತಾ ಇದೆ. ಸೊ ಮತ್ತೆ 15 ಲಕ್ಷ ಅದೇ ಒಂದು ಕ್ಯೂರಿಯಾಸಿಟಿ. ಈಗ ನೀವ್ ಹೇಳೋದು MR ಮಕ್ಕಳು, ಮೆಂಟಲಿ ರಿಟಾರ್ಡೆಡ್ ಮಕ್ಕಳಿಗೆ ಸ್ಟೆಮ್ ಸೆಲ್ಸ್ ಥೆರಪಿ, ಅದು ಥೆರಪಿ, ಅದು ಕರೆಕ್ಟ್. ಸೊ ಥೆರಪಿ ಮಾಡಿದ್ರೆ ಅವರು ನಾರ್ಮಲ್ ಇಂಟೆಲಿಜೆನ್ಸ್ ಗೆ ಬರ್ತಾರಾ? ಹೌದು, ಅದೇ ಮೇಡಮ್, ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಆಗ್ತಿದೆ. ನಾನು ಹೇಳ್ತಿರೋದು ಇದು ಪ್ಲಾಂಟ್ ಸ್ಟೆಮ್ ಸೆಲ್ ಬಗ್ಗೆ. ಓಕೆ, ಇದು ನೀವು ಮಾತಾಡ್ತಿರೋದು ಹ್ಯೂಮನ್ ಸ್ಟೆಮ್ ಸೆಲ್ ಬಗ್ಗೆ. ಓಕೆ, ಅದ್ರ ಮೇಲೆ ತುಂಬಾ ರಿಸರ್ಚ್ ನಡೀತಾ ಇದೆ. ಸೊ ಇದು ಹ್ಯೂಮನ್ ಬೀಯಿಂಗ್ ಗೆ 80% ಹೋಲ್ ಹತ್ರ ಒಂದು ಸ್ಟೆಮ್ ಸೆಲ್, ಎಪಿಡರ್ಮಲ್ ಸ್ಟೆಮ್ ಸೆಲ್ ಅಂತ ಹೇಳ್ತೀವಿ. ಸೊ ವಿಚ್ ಇಸ್ ಈಕ್ವಲೆಂಟ್ ಟು ಹ್ಯೂಮನ್ ಸ್ಟೆಮ್ ಸೆಲ್. ಸೊ ಅದೇ ಕೆಲಸ ಇದು ಮಾಡ್ತಿದೆ. ಅಂದ್ರೆ ನೀವ್ ಇವಾಗ ಹೇಳ್ತಾ ಇರೋದು ಪ್ಲಾಂಟ್ ಸ್ಟೆಮ್ ಸೆಲ್ಸ್? ಹೌದು, ಅದಕ್ಕೆ ನಿಮ್ಗೆ ತುಂಬಾ ರಿಸ್ಟ್ರಿಕ್ಷನ್ಸ್ ಇದೆ. ಹ್ಯೂಮನ್ ಸ್ಟೆಮ್ ಸೆಲ್ ಹಂಗೆಲ್ಲ ನಾವು ಎಲ್ಲರೂ ಕೊಡಕ್ ಬರಲ್ಲ. ಸೊ ಪ್ಲಾಂಟ್ ಸ್ಟೆಮ್ ಸೆಲ್ ಇಟ್ ಇಸ್ ಪರ್ಮಿಟೆಡ್. ಸೊ ಯಾರು ಬೇಕಾದ್ರೂ ಇದನ್ನ ಪ್ರಮೋಟ್ ಮಾಡಬಹುದು, ಯೂಸ್ ಮಾಡಬಹುದು. ಇಟ್ಸ್ ಯೂನಿವರ್ಸಲ್ ಅಂತ ಹೇಳ್ಬೋದು. ಇದು ಇಂಡಿಯನ್ ಮೇಡ ಸರ್? ನೋ, ಇಟ್ ಇಸ್ ಪ್ಯಾಕ್ಡ್ ಇನ್ ಇಂಡಿಯಾ ಬಟ್ ಇಂಪೋರ್ಟೆಡ್ ಫ್ರಮ್ ಸ್ವಿಟ್ಜರ್ಲೆಂಡ್. ಬ್ಲಾಕ್ ಬೆರಿ ಎಲ್ಲ ಹೇಳಿದ್ರಲ್ಲ, ಅದು ತುಂಬಾನೇ ಕಾಸ್ಟ್ಲಿ ಇದೆ, ಬಟ್ ಇಟ್ ಇಸ್ ವೆರಿ ಗುಡ್ ಆಂಟಿ ಆಕ್ಸಿಡೆಂಟ್ಸ್. ಚೆನ್ನಾಗಿದೆ. ನಮ್ಮ ಲೋಕಲ್ ಫುಡ್ ಅಲ್ಲೂ ಸಿಗಲ್ವಾ ಅಂತ, ಯಾಕೆ ನಾವು ಬ್ಲೂಬೆರಿ ಬ್ಲಾಕ್ ಬೆರಿಗೆ ಹೋಗ್ತೀವಿ? ನೋಡಿ, ಅದೇ ಒಳ್ಳೆ ಕ್ವಶನ್ ಕೇಳಿದ್ರಿ. ಒಂದು ನೋಡಿ, ನಾವು ಆಂಟಿ ಆಕ್ಸಿಡೆಂಟ್ ಅಳಿಯೋದು ಬಂದು ಒರಾಕ್ ವ್ಯಾಲ್ಯೂ ಮೇಲೆ. ಓಕೆ, ಒರಾಕ್ ವ್ಯಾಲ್ಯೂಸ್ ಮೇಲೆ ಅಳಿತೀವಿ ನಾವು. ಸೊ ಯಾವ್ದ್ರಲ್ಲಿ ಎಷ್ಟು ಒರಾಕ್ ವ್ಯಾಲ್ಯೂ ಇದೆ, ಸೊ ಒರಾಕ್ ವ್ಯಾಲ್ಯೂ ನನ್ನ ಬಾಡಿಗೆ ಎಷ್ಟು ರಿಕ್ವೈರ್ಮೆಂಟ್ ನೋಡಿ, 8,000 ರಿಂದ 11,000 ಒರಾಕ್ ವ್ಯಾಲ್ಯೂ ನಮ್ಮ ಬಾಡಿಗೆ ಬೇಕು. ಅಂದ್ರೆ ಆಂಟಿ ಆಕ್ಸಿಡೆಂಟ್ ಅಷ್ಟು ನಮ್ಮ ಬಾಡಿಗೆ ಬೇಕು. ಬಟ್ ನಾವು ತಿನ್ನೋ ಫುಡ್ ಎಲ್ಲ ಸಿಗಲ್ಲ ಒಂದು, ಮತ್ತೆ ಅದನ್ನ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ನಮ್ಮ ಬಾಡಿಲಿ ಇಲ್ಲ. ಓಕೆ, ಇವಾಗ ಹಣ್ಣು ತಿನ್ಬೇಕು. ನಾನು ಆಕ್ಚುಲಿ ಹಣ್ಣು ತಿಂದ್ರೆ ನಾವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ನಾನು ಡಯಟೇಷನ್ ಕೂಡ, ನ್ಯೂಟ್ರಿಷನಿಸ್ಟ್ ಕೂಡ. ನಾನೇನ್ ಮಾಡ್ತೀನಿ, ಬೆಳಗ್ಗೆ ಮುಂಚೆ ಎಲ್ಲ ನಾನು ಒಂದು ಹೇಳ್ತಿರಲ್ಲ ಎಕ್ಸ್ಪೆರಿಮೆಂಟ್ಗಳು ಮಾಡ್ತಿದ್ವಿ ನಾವು. ಬೆಳಗ್ಗೆ ಬರೀ ಹಣ್ಣು ತಿನ್ನೋಣ, ಇದ್ರ ನಾವು ಟ್ರೈ ಮಾಡ್ತಿದ್ವಿ. ಬಟ್ ಒಂದಿನ ತಿಂತೀವಿ, ಒಂದ್ ವಾರ ತಿಂತೀವಿ, ಆಮೇಲೆ ಹಣ್ಣು ತಿನ್ನಕ್ಕೆ ಆಗಲ್ಲ ನನಗೆ. ಮತ್ತೆ ನನ್ನ ರಿಕ್ವೈರ್ಮೆಂಟ್ ಎಷ್ಟಿದೆ ಆಂಟಿ ಆಕ್ಸಿಡೆಂಟ್, ಅಷ್ಟು ಆಂಟಿ ಆಕ್ಸಿಡೆಂಟ್ ಹಣ್ಣು ತಿನ್ಬೇಕು ಅಂತ ಹೇಳಿದ್ರೆ ಬೇರೆ ಏನು ನಾನು ನ್ಯೂಟ್ರಿಷನ್ ಬಾಡಿ ತಲುಪ್ಸಕ್ಕೆ ಆಗಲ್ಲ. ಸೊ ಇದು ಒಂಥರ ಯೂನಿಕ್ ಸೈನ್ಸ್ ಅಂತಾನೆ ಹೇಳ್ಬೋದು ಇದು. ಸೊ ಇದು ಒಂದೇ ಒಂದು ಸ್ಯಾಚೆಟ್ ಅಲ್ಲಿ ನಿಮ್ಗೆ 8,000 ರಿಂದ 11,000 ಒರಾಕ್ ವ್ಯಾಲ್ಯೂ ಆಂಟಿ ಆಕ್ಸಿಡೆಂಟ್ ನಿಮ್ಗೆ ಸಿಗ್ತಿದೆ. ಸೊ ಅಷ್ಟು ಆಂಟಿ ಆಕ್ಸಿಡೆಂಟ್ ತಿನ್ನಕ್ಕೆ ಆಗಲ್ಲ ನ್ಯಾಚುರಲ್ ಆಗಿ. ಇಟ್ಸ್ ಹೈಲಿ ಇಂಪಾಸಿಬಲ್. ಇಟ್ ಇಸ್ ನಾಟ್ ನಮ್ ಕೆಪಾಸಿಟಿ ಒಂದಿರುತ್ತಲ್ಲ ಮೇಡಮ್, ಅದ್ರ ಮೇಲೆ ನಾವು ತಿನ್ನಕ್ ಸಾಧ್ಯನೇ ಇಲ್ಲ. ಈಗ ನನಗೆ ಪ್ರೋಟೀನು ಬೇಕು, ಫ್ಯಾಟ್ಸು ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಬೇಕು. ಅದ್ರ ಮಧ್ಯದಲ್ಲಿ ಇದೊಂದೇ ಕೊಟ್ರೆ ನಾನು ಮ್ಯಾನೇಜ್ ಮಾಡಕ್ಕಾಗಲ್ಲ. ಮತ್ತೆ ನನಗೆ ಗೊತ್ತಿರೋದು ಮೇಡಮ್, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತಾರಲ್ಲ, ಅದು 100% ನಿಜ. ನನಗೆ ಊಟ ಏನ್ ತಿನ್ಬೇಕು, ಎಷ್ಟ್ ತಿನ್ಬೇಕು, ಯಾವಾಗ ತಿನ್ಬೇಕು, ಹೆಂಗ್ ತಿನ್ಬೇಕು ಅಂತ ಗೊತ್ತಾಗ್ಬಿಟ್ರೆ ನನ್ ಕಾಯಿಲೆಗಳೇ ಬರಲ್ಲ. ಬಟ್ ನಮ್ಗೆ ಅದೆಲ್ಲ ಗೊತ್ತಿಲ್ಲದೆ ಅದಕ್ಕೆ ಸಮಸ್ಯೆ ಫೇಸ್ ಮಾಡ್ತೀವಿ ಅಷ್ಟೇ. ಅದರ್ವೈಸ್ ಬರೀ ಊಟ ಮಾಡ್ಕೊಂಡೆ ನೆಮ್ಮದಿ ಆಗಿಬಿಡ್ಬೋದು, ಅಂದ್ರೆ ಕಾಯಿಲೆ ಬರ್ದಂಗೆ ನೋಡ್ಕೋಬಹುದು. ಬಟ್ ಎಷ್ಟು ಜನಕ್ಕೆ ಆ ಸೀರಿಯಸ್ನೆಸ್ ಇದೆ ಅನ್ನೋದೇ ಪಾಯಿಂಟ್. ಸರಿ ಸರ್, ನನಗೆ ಅದೇ ಇದೊಂದು ಡೌಟ್. ಯಾಕಂದ್ರೆ ಇದು ನಾನು ಅಟೆಂಡ್ ಮಾಡಿದ್ದೆ ಝೂಮು, ಇಂಟ್ರೆಸ್ಟಿಂಗ್ ಆಗಿತ್ತು. ಬಟ್ ನನಗೆ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಆಕ್ಚುಲ್ ಆಗಿ. ಯಾಕಂದ್ರೆ ನಾವು ಏನೇ ತಗೋಬೇಕಂದ್ರೂ ದುಡ್ಡು ಕೊಟ್ಟು ಸ್ವಲ್ಪ ಹಿಂದೆ ಮುಂದೆ ಅದ್ರ ಪ್ರಯೋಜನ ಏನೋ, ಅದ್ರ ವ್ಯಾಲ್ಯೂ ಏನೋ, ಅದ್ರ ಎಷ್ಟು ವರ್ಷ ನಾವು ಕಂಟಿನ್ಯೂ ಮಾಡ್ಬೇಕು, ಅದೆಲ್ಲ ನಾವು ಯೋಚನೆ ಮಾಡಿ ಆಮೇಲೆ ನಾವು ಕೈ ಹಾಕ್ತಿವಿ. ಸೊ ಸರ್, ನನಗೆ ನಮ್ಮ ರಂಗನಾಥ್ ಸರ್
ಪರ್ಮಿಟ್ ಮಾಡಿದ್ರೆ ದಯವಿಟ್ಟು ಸ್ವಲ್ಪ ಫುಡ್ ಬಗ್ಗೆ, ಈಗ ನೀವ್ ಹೇಳಿದ್ರಲ್ಲ ಫುಡ್ ಬಗ್ಗೆ ಅವರು ಹೇಳಿದ್ದಾರೆ, ಡಿಪ್ ಡಯಟ್ ತುಂಬಾನೇ ಹೇಳಿದ್ದಾರೆ. ಬಟ್ ನಾವ್ ಎಷ್ಟೇ ಕೇಳ್ತಾ ಇದ್ರು ಯಾವ್ದ್ರಲ್ಲಿ ಏನು ಅಂತ ಕುತೂಹಲ ಇರುತ್ತೆ. ಸೊ ಒಂದು ದಿನ ತಾವ್ ಹೇಳ್ದಂಗೆ ಒಂದು ಕ್ಲಾಸ್ ಸರ್ ನೀವು ಮಾಡ್ತೀವಿ ಅಂತ ಹೇಳಿದ್ರೆ ಸರ್ ಒಪ್ಪಿಗೆ ಕೊಟ್ರೆ ಖಂಡಿತ ಮಾಡಿ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕು ಅಂತಂದ್ರೆ, ನಾನು ಈಗ ನೀವು ಹೇಳಿದ್ರಿ ಮಸಾಲೆ ಐಟಮ್ಸ್ ಆದ್ರೆ ನಾವು ಫ್ರೈ ಮಾಡ್ತೀವಿ, ವರ್ಷಗಟ್ಲೆ ಇಡ್ತೀವಿ ನಾವು ಸಾಂಬಾರ್ ಪುಡಿ ಎಲ್ಲ. ಬಟ್ ಇಲ್ಲಿ ನೀವು ಹೆಂಗೆ ಅದು ಒಂದು ಅದನ್ನ ಬೇಕಂದ್ರೆ ಇನ್ನೊಂದ್ ಸಾರಿ ಹೇಳಿ ಸರ್ ಅದು, ಯಾಕಂದ್ರೆ ಇನ್ನು ಎಷ್ಟೊಂದ್ ಜನ ಕಾಯ್ತಾ ಇರ್ಬೇಕು. 98 ಜನ ಇದಾರೆ ಈಗಾಗ್ಲೇ ಇದ್ರೊಳಗೆ. ಒಂದು ಸರ್, ಆಮೇಲೆ ಇನ್ನೊಂದು ಡೌಟ್ ಇಮಿಡಿಯೇಟ್ ಆಗಿ ಏನ್ ಬಂತು ಅಂದ್ರೆ, ಅದೇ ಇದನ್ನೆಲ್ಲ ತಾವು ಹೆಂಗೆ ಪ್ಯಾಕು ಸ್ಟೋರು ಏನು ಮಾಡ್ತೀರಾ, ಏನೇನ್ ಇರುತ್ತೆ ಅನ್ನೋದು ನಮ್ಗೆ ಬೇಕಾಗ್ತದೆ. ಯಾಕಂದ್ರೆ ನಿನ್ನೆ ಎಲ್ಲ ಹೇಳ್ತಾ ಇರುವಾಗ ಪ್ಯಾಕ್ ಮೇಲೆ ನಾವು ನೋಡಿದಾಗ ಶುಗರ್ಗೆ ಎಷ್ಟೊಂದು ಹೆಸರುಗಳಿರ್ತದೆ. ಆಮೇಲೆ ಅದೇನೋ ಕೋಡ್ ವರ್ಡ್ಸ್ ಕ್ಯಾಲರೀಸ್ ಮೇಲೆ ಕೌಂಟ್ ಆಗುತ್ತೆ, ಶುಗರ್ ಎಷ್ಟಿದೆ ಕ್ಯಾಲರಿ ಮೇಲೆ ಕೌಂಟ್ ಆಗುತ್ತೆ. ಇದ್ರಲ್ಲಿ ಕ್ಯಾಲರಿ ನಿಮ್ಗೆ ಬರೀ 6 ಕ್ಯಾಲರಿ ಇರುತ್ತೆ ಒಂದ್ ಪೌಡರ್ ಅಲ್ಲಿ, ಒಂದ್ ಸ್ಯಾಚೆಟ್ ಅಲ್ಲಿ ಬರೀ 6 ಕ್ಯಾಲರಿ ಇರುತ್ತೆ. ಸೊ 6 ಕ್ಯಾಲರಿ ಅಂದ್ರೆ ನಿಮ್ಮೊಂದು ಕಾಫಿ ಕುಡಿದ್ರೆ 60 ಕ್ಯಾಲರಿ ಇರುತ್ತೆ. ಹೌದು. ಸೊ ಆಮೇಲೆ ನಾವು ಇದನ್ನ ತಿಂದ್ರೆ ಇದನ್ನ ತಗೊಂಡ್ರೆ ಈಗ ಫ್ಯಾಟಿ ಲಿವರ್ ಬೇರೆ ಬೇರೆ ತಾವೆಲ್ಲ ಹೇಳ್ತಾ ಇದ್ರೆ, ಈಗ ಇದನ್ನ ತಗೊಂಡ್ಮೇಲೆ ನಾವು ಫುಡ್ ಕಂಟ್ರೋಲ್ ಮಾಡೋದು ಬೇಡವಾ, ಅಥವಾ ನಾವು ಇರ್ಬೇಕು? ಸೊ ನನ್ನ ಕಡೆಯಿಂದ ಡಯಟ್ ಕೂಡ ಚಾರ್ಟ್ಸ್ ಕೂಡ ಸಿಗುತ್ತೆ ನಿಮ್ಗೆ. ಸೊ ಇಂಡಿವಿಜುವಲ್ ಆಗಿ ನಿಮ್ ಹೆಸರಿಗೆನೆ ಒಂದ್ ಡಯಟ್ ಚಾರ್ಟ್ ಕೂಡ, ನಿಮ್ಮ ಇಶ್ಯೂಸ್ಗೆ ಒಂದ್ ಚಾರ್ಟ್ ಕೂಡ ಕೊಡ್ತೀನಿ ನಾನು, ಡಯಟ್ ಚಾರ್ಟ್ ಕೂಡ. ಸೊ ನೀವು ಅದನ್ನೇ ಫಾಲೋ ಮಾಡಿದ್ರೆ ಸಾಕು. ಫುಡ್ ಕೂಡ ಇಂಪಾರ್ಟೆಂಟ್. ನಾನು ಈಗ ಇದನ್ನ ತಗೋತಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಏನ್ ಬೇಕಾದ್ರೂ ತಿನ್ಬೋದು, ಏನ್ ಬೇಕಾದ್ರೂ. ಅದೇ ಈಗ ಫ್ಯಾಟಿ ಲಿವರ್ ಅನ್ಬಿಟ್ಟು ಇದನ್ನ ತಗೊಳ್ಳೋದು, ಮತ್ತೆ ಸಿಕ್ಕಿದ್ದು ಆಯಿಲಿ ಅಂತೆ, ಅದಂತೆ ಇದಂತೆ, ಜಂಕ್ ಫುಡ್ ಅಂತೆ, ಅದನ್ನೆಲ್ಲ ತಿಂತಾ ಇದ್ರೆ ಪ್ರಯೋಜನ ಇದೆ. ಯಾಕಂದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ಏನ್ ಅನ್ಕೊಳ್ತೀವಿ, ಈಗ ತಾವ್ ಹೇಳ್ದಂಗೆ ಶುಗರ್ ಇದಿದ್ರೆ ಶುಗರ್ ಹಾಕೊಂಡಿದ್ವಿ ಕಂಟ್ರೋಲ್ ಅಲ್ಲಿ ಇರ್ತದೆ, ಪರವಾಗಿಲ್ಲ ಇವತ್ತೊಂದಿನ ತಿನ್ಬಿಡೋಣ. ಇದು ಸಾಮಾನ್ಯ ಹ್ಯೂಮನ್ ನೇಚರ್ ಇದು. ಇವತ್ತೊಂದಿನ ತಿಂದ್ರೆ ಏನಾಗಲ್ಲ, ನಿನ್ನೆ ತಿಂದ್ವಲ್ಲ ನಾಳೆ ಇನ್ನೊಂದು ವಾರ ಬಿಟ್ಕೊಂಡು ತಿಂದ್ರೆ, ಅದೆಲ್ಲ ಇದು ಸಾಮಾನ್ಯವಾಗಿ ಮನುಷ್ಯನಲ್ಲಿ. ದಯವಿಟ್ಟು ತಾವು ಹೇಳಿದಾಗೆ ಒಂದು ಫುಡ್ ಬಗ್ಗೆನೆ ಕಾಮನ್ ಪೀಪಲ್ ಆಗ್ಲಿ ಅಥವಾ ಡಿಸೀಸ್ ಬಗ್ಗೆ ಆಗ್ಲಿ ಹೇಳಿ, ಆಮೇಲೆ ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿನ ಮಾಹಿತಿ ಕೊಟ್ರೆ ಇನ್ನು ಒಳ್ಳೆ ನಮ್ಗೆ ಅನುಕೂಲ ಪ್ರಯೋಜನ ಆಗುತ್ತೆ ಅಂತ. ಖಂಡಿತ ಮಾಡೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಇದರಿಂದ ಸರ್ ಆಕ್ಚುಲಿ ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿ ಸಿಗ್ತದಲ್ಲ, ಆಂಟಿ ಆಕ್ಸಿಡೆಂಟ್ ಸಿಗತ್ತೆ. ಬಟ್ ಲವಣಗಳಿಗೆ ಎಲ್ಲರಿಗೆ ಮತ್ತೆ ಫುಡ್ ಅಲ್ಲೇ ಒಂದು ನಿಮಿಷ ಇಂಟರ್ನೆಟ್ ಏನೋ ಸ್ವಲ್ಪ ತೊಂದರೆ ಆಯ್ತು ಈಗ. ಸೊ ನಮ್ಮ ಈ ಪ್ರಾಡಕ್ಟ್ ಇಂದ ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಆಂಪಲ್ ಅಮೌಂಟ್ ಸಿಗುತ್ತೆ. ನಿಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಒರಾಕ್ ವ್ಯಾಲ್ಯೂ ಅಂತ ಹೇಳಿದ್ನಲ್ಲ, ಸೊ ಒರಾಕ್ ವ್ಯಾಲ್ಯೂ ಮೇಲೆ ಮೆಜರ್ ಮಾಡ್ತೀವಿ. ಇದರಲ್ಲಿ ಒಂದು ಸ್ಯಾಚೆಟ್ ಅಲ್ಲೇ ನಿಮಗೆ 8,000 to 11,000 ಒರಾಕ್ ವ್ಯಾಲ್ಯೂ ಸಿಗುತ್ತೆ ನಿಮಗೆ. ಒರಾಕ್ ವ್ಯಾಲ್ಯೂ ಅಂತ ಬರ್ಕೊಳ್ಳಿ, ORAC ಅಂತ. ಅದ್ ಬರ್ಕೊಂಡು ಆಮೇಲೆ ನೀವು ಗೂಗಲ್ ಮಾಡಿದ್ರೆ ಅದ್ರ ಬಗ್ಗೆ ಇನ್ನೂ ಡೀಪ್ ಆಗಿ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಒರಾಕ್ ವ್ಯಾಲ್ಯೂ ಅಂದ್ರೆ ಏನು, ಅದು ಎಷ್ಟು ಬೇಕು. ಲವಣಗಳು ಇದೆಲ್ಲ ಇದಕ್ಕೆ ಬೇಕಂದ್ರೆ ಮತ್ತೆ ನಮ್ಮ ಫುಡ್ ಇಂದಾನೆ ತಗೋಬೇಕು. ಲವಣ ಡಿಫ್ರೆಂಟ್ ಲವಣ ನಮ್ಮ ದೇಹಕ್ಕೆ ಬೇಕಲ್ಲ, ಪ್ರತಿ ಜೀವ. ನೋಡಿ ಆಂಟಿ ಆಕ್ಸಿಡೆಂಟ್ ಅಲ್ಲೂ ಇನ್ನೂ ಡೀಪ್ ಆಗಿ ಹೇಳ್ಬೇಕು ಅಂದ್ರೆ, ಆಂಟಿ ಆಕ್ಸಿಡೆಂಟ್ ಅಲ್ಲೂ ವೆರೈಟೀಸ್ ಬರುತ್ತೆ. ಈಗ ನಾನು ಟೊಮೆಟೊ ಅಂತ ಹೇಳಿದೆ, ಟೊಮೆಟೊಲ್ಲಿ ಲೈಕೋಪೆನ್ ಅಂತ ಅಂಶ ಬರುತ್ತೆ. ಆ ಲೈಕೋಪೆನ್ ನಮಗೆ ಪ್ರಾಸ್ಟೇಟ್, ಇವತ್ತು ಹೆಣ್ಮಕ್ಳಲ್ಲಿ ಹಿಂಗೆ ಬ್ರೆಸ್ಟ್ ಕ್ಯಾನ್ಸರ್ ಜಾಸ್ತಿ ಆಗ್ತಿದೆ, ಹಂಗೆ ಇವತ್ತು ಹುಡುಗರಲ್ಲಿ ಪ್ರಾಸ್ಟೇಟ್ ಗ್ಲ್ಯಾಂಡ್ಸ್ ಎಕ್ಸ್ಪ್ಯಾಂಡ್ ಆಗೋದಾಗಿರ್ಬೋದು, ಅದರಲ್ಲಿ ಕ್ಯಾನ್ಸರ್ ಬರೋದು ತುಂಬಾ ಜನಕ್ಕೆ ಆಗ್ತಿದೆ. ಸೊ ಅದು ಕೂಡ ಇದರಲ್ಲಿ ಸರಿ ಮಾಡ್ಕೋಬಹುದು. ಜೊತೆಗೆ UTI ಹೆಣ್ಮಕ್ಳಲ್ಲಿ ಯೂರಿನ್ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆಗುತ್ತೆ, ಸೊ ಅದಕ್ಕೆ ಕೂಡ ಲೈಕೋಪೆನ್ ಹೆಲ್ಪ್ ಮಾಡುತ್ತೆ. ಅದೇ ತರ ಒಂದೊಂದು ಹಣ್ಣುಗಳಲ್ಲಿ ಒಂದೊಂದು ಆಂಟಿ ಆಕ್ಸಿಡೆಂಟ್ ಬರುತ್ತೆ. ಈಗ ಕ್ಯಾರೆಟ್ ಅಲ್ಲಿ ಬೀಟಾ ಕ್ಯಾರೋಟಿನ್ ಬರುತ್ತೆ. ಸೊ ಬೀಟಾ ಕ್ಯಾರೋಟಿನ್ ಎಲ್ಲಿಗೊಳ್ಳೋದು, ಕಣ್ಣುಗೊಳ್ಳೋದು. ಆ ತರ ಅಂದ್ರೆ ಒಂದೊಂದು ಆಂಟಿ ಆಕ್ಸಿಡೆಂಟ್. ಈಗ ರೆಸ್ವರಾಟ್ರಾಲ್ ಒಂದು ಬೇರೆ ಕೆಲಸ ಮಾಡುತ್ತೆ, ಗ್ಲೂಟಥಾನ್ ಬೇರೆ ಕೆಲಸ ಮಾಡುತ್ತೆ, ಆಲ್ಫಾ ಲಿಪೈಕ್ ಆಸಿಡ್ ಬೇರೆ ಕೆಲಸ ಮಾಡುತ್ತೆ. ಸೊ ಒಂದೊಂದು ಆಂಟಿ ಆಕ್ಸಿಡೆಂಟ್ ಒಂದು ಕೆಲಸ. SOD ಅಂತ ಬರುತ್ತೆ, ಸೂಪರ್ ಆಕ್ಸಿಡ್ ಡಿಸ್ಮೋಟೈಸ್ ಅಂತ ಹೇಳ್ತೀವಿ. ಅದು ನನ್ನ ಬ್ರೈನ್ ಸೆಲ್ಸ್ ನ ಆಕ್ಟಿವೇಟ್ ಮಾಡುತ್ತೆ, ನ್ಯೂರಾನ್ಸ್ ಆಕ್ಟಿವೇಟ್ ಮಾಡುತ್ತೆ. ಕೆಲವೊಂದು ಆಂಟಿ ಆಕ್ಸಿಡೆಂಟ್ ನೆಫ್ರಾನ್ಸ್ ನ ಆಕ್ಟಿವೇಟ್ ಮಾಡ್ತದೆ. ಸೊ ಅಂದ್ರೆ ಒಂದೊಂದು ಬಾಡಿಲಿ ಇರುವಂತ ಒಂದೊಂದು ಆರ್ಗನ್ಗೆ ಒಂದೊಂದು ಅದಕ್ಕೆ ಹಂಗಾಗೇನೆ ನಾವು ಫುಡ್ ತಿನ್ಬೇಕು ಅಂತ ಬಂದಾಗ, ಅಂದ್ರೆ ಫುಡ್ ಅಂತ ಬಂದಾಗ, ಹಣ್ಣು ತರಕಾರಿ ಅಂತ ಬಂದಾಗ ಕಲರ್ಫುಲ್ ವೆಜಿಟೇಬಲ್ಸ್ ತಿನ್ನಿ, ಕಲರ್ಫುಲ್ ಆಗಿರುವಂತಹ ಹಣ್ಣು ತರಕಾರಿಗಳ ತಿನ್ನಿ ಅಂತ ಹೇಳ್ತೀವಿ. ಅಂದ್ರೆ ಒಂದೊಂದು ಕಲರ್ ಅಲ್ಲಿ ಒಂದೊಂದು ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಹಂಗಾಗಿ ನಾವು ಸ್ಯಾಲಡ್ಗಳು ತಿನ್ಬೇಕು ಅಂತ ಹೇಳಿದಾಗ ಕಲರ್ಫುಲ್ ತಿನ್ನಿ ಅಂತ ಹೇಳೋದು. ಒಂದೊಂದು ಆಂಟಿ ಆಕ್ಸಿಡೆಂಟ್ ಒಂದೊಂದ್ರಲ್ಲಿ ಸಿಗುತ್ತೆ. ಸೊ ಆ ತರ ಒಂದೊಂದು ಆಂಟಿ ಆಕ್ಸಿಡೆಂಟ್ ಒಂದೊಂದು ಆರ್ಗನ್ಸ್ಗೆ, ಒಂದೊಂದು ಸಿಸ್ಟಮ್ಗೆ ಕೆಲಸ ಮಾಡ್ಕೊಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಆ ತರ. ಸೊ ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ದಯವಿಟ್ಟು ಅಂದ್ರೆ ತಾವ್ ಹೇಳೋದು ಈ ಪ್ರಾಡಕ್ಟ್ ಮೇನ್ಲಿ ಬೇಸ್ಡ್ ಆನ್ ಆಂಟಿ ಆಕ್ಸಿಡೆಂಟ್ಸ್ ತಾವ್ ಹೇಳೋದು. ಓನ್ಲಿ ಆಂಟಿ ಆಕ್ಸಿಡೆಂಟ್ಸ್. ಆಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಇನ್ನೊಂದು ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ತಗೊಂಡ್ರೆ ನಮಗೆ ಯಾವ ಆಂಟಿ ಆಕ್ಸಿಡೆಂಟ್ ಯಾವ ಆರ್ಗನ್ಗೆ ಇದಾಗುತ್ತೆ ಅಂದ್ರೆ, ಅವಾಗ ಅದು ಈಗ ಹೇಳಿದ್ರಲ್ಲ ತಾವು UTI ಇರ್ಬೋದು, ನೆಫ್ರಾಲಜಿ ಬಗ್ಗೆ, ಪ್ರಾಸ್ಟೇಟ್ ಬಗ್ಗೆ, ಆಮೇಲೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಎಲ್ಲ ಹೇಳಿದ್ರಲ್ಲ, ಅದನ್ನೊಂದ್ ಸ್ವಲ್ಪ ನಮ್ಗೆ ಡೀಟೇಲ್ ಆಗಿ ಹೇಳಿದ್ರೆ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಅವಾಗ ಈ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಇನ್ನ ಒಳ್ಳೆ
ಮಾಹಿತಿ ಸಿಗ್ತದೆ. ಇದರದೆಲ್ಲ ಕೆಲವೊಂದು ಸಣ್ಣ ಸಣ್ಣದಾಗಿ ಒಂದು ವಿಡಿಯೋಸ್ ಎಲ್ಲ ಮಾಡಿದೀವಿ, ಮತ್ತೆ ಇದು ಪೋಸ್ಟರ್ಸ್ ಎಲ್ಲ ಇದೆ, ಅದೆಲ್ಲ ನಿಮ್ಗೆ ಶೇರ್ ಮಾಡ್ತಾರೆ. ಯಾವ್ದು ಆಂಟಿ ಆಕ್ಸಿಡೆಂಟ್ ಏನೇನು ಕೆಲಸ ಮಾಡುತ್ತೆ, ಸೊ ಅದ್ರ ಬಗ್ಗೆ ಎಲ್ಲ ಒಂದೊಂದು ಪೋಸ್ಟರ್ಸ್ ಎಲ್ಲ ಇದೆ. ಅದು ನಮ್ಮ ಫ್ರೆಂಡ್ಸ್ ಬೇಕಾದ್ರೆ ನಿಮ್ಗೆ ಅದನ್ನ ಶೇರ್ ಮಾಡ್ತಾರೆ. ಸಣ್ಣಗೌಡ ಸರ್ಗೆ ಹೇಳ್ತೀನಿ ನಾನು. ವಿಡಿಯೋ ಬಗ್ಗೆ ಸ್ವಲ್ಪ ಯಾರಾದ್ರೂ ಟಾಕ್ ಕೊಡೋ ಹೋಗಿದ್ರ ಸರ್? ನಿಮ್ ಕಡೆಯಿಂದ ಯಾರಾದ್ರೂ ಟಾಕ್ ಕೊಡೋ ಹೋಗಿದ್ರು ನಮ್ಗೆ ಕ್ವಶನ್ಸ್ಗೆ ಎಕ್ಸ್ಚೇಂಜ್ ಆಫ್ ಇದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅಂತ. ಇದೇ ತರ ಕ್ಲಾಸ್ ಅಲ್ಲಿ ತುಂಬಾ ಜನ ಇದ್ದಾರೆ Thank you, ಸರ್. ಸಪೋರ್ಟ್ ಸಣ್ಣಗೌಡ ಸರ್ ಸಪೋರ್ಟ್ ಮಾಡ್ತಾರೆ ಮೇಡಮ್. ನೀವು ಅವ್ರು ಕೇಳಿದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡಿಸ್ತಾರೆ. ಓಕೆ ಸರ್. ಹಾ. ಥ್ಯಾಂಕ್ ಯು. Yes, ಮಧುರಾ ಹೆಗ್ಡೆ ಮೇಡಮ್ ಮಾತಾಡಿ. 1 ಸೆಕೆಂಡ್ ಗುರುಜಿ. ಥ್ಯಾಂಕ್ ಯು ಮೇಡಮ್. ನಿಮ್ ಕ್ವಶನ್ ಇಂದ ಸುಮಾರು ಜನರಿಗೆ ಡೌಟ್ ಕ್ಲಿಯರ್ ಆಯ್ತು. ಪ್ಯಾಕೆಟ್ ಬಂದು ಈ ತರ ಇರುತ್ತೆ ಮಾಸ್ಟರ್ಸ್, ನೋಡಿ ಈ ತರ. ಇದ್ರಲ್ಲಿ 30 ಸಾಚೆಟ್ ಇರ್ತಾವೆ, 1.5 ಗ್ರಾಮಿನ 30 ಸಾಚೆಟ್ ಇರ್ತಾವೆ. ಇಂಥದ್ರಲ್ಲಿ ಇಂಥವು 2 ಸೇರ್ ಬಿಟ್ಟು ಒಂದು ಸೆಟ್, ಅದು ಅಂದ್ರೆ 2 ತಿಂಗಳದು ಒಂದು ಕೋರ್ಸ್, ಅದು ಆ ತರ ಇರುತ್ತೆ. ಇದು ಬಂದ್ಬಿಟ್ಟು ಸಿಂಗಲ್ ತರಿಸ್ತೇವೆ, ಸಿಂಗಲ್ ತರಿಸಬಹುದು, 8,000 ರೂಪಾಯಿ ಆಗುತ್ತೆ. ಎರಡನ್ನೂ ಒಂದೇ ಟೈಮ್ ತರಿಸಿದ್ರಿ ನೀವು, 2 ತಿಂಗಳು ಕೋರ್ಸ್ ಒಂದೇ ಟೈಮ್ ತಂದ್ರೆ ನಿಮಗೆ 15,000 ರೂಪಾಯಿ ಸಿಗುತ್ತೆ. ಈ ತರ ನಿಮಗೆ ಪ್ಲಾನಿಂಗ್ ಇರೋದು ಪ್ರಾಡಕ್ಟ್ ಇದು. ಎಸ್ ಗುರುಜಿ, ನವೀನ್ ಸರ್ ಇನ್ನೊಂದ್ಸರಿ PPT ರೆಡಿ ಮಾಡ್ಕೊಳ್ರಿ. ಈಗ ನಾವು ಯೂಸ್ ಮಾಡಿದವರು ಅನುಭವ ಶೇರಿಂಗ್ ಮಾಡಿದ್ರು, ಬಟ್ ಯಾವ್ದಕ್ಕೆಲ್ಲ ವರ್ಕ್ ಮಾಡಿದೆ ಅನ್ನೋದಕ್ಕೆ ತೋರಿಸ್ಲಿಕ್ಕೆ PPT ರೆಡಿ ಮಾಡ್ಕೊಳ್ರಿ. ಅಷ್ಟೊಳಗೆ ಇನ್ನೊಬ್ರು ಕ್ವಶನ್ ಕೇಳ್ತೀವಿ. ಓಕೆ ಗೌಡ್ರೆ, ಗುರುಜಿ ಒಂದೇ ಒಂದು ಕ್ವಶನ್. ನಮಸ್ತೆ. ಕೇಳಿ. ಏನಿಲ್ಲ, ಇವತ್ತು ವಿಷಯ ಅವ್ರು ಪ್ರಸ್ತಾಪನೆ ಮಾಡಿದ್ರು, ಏನಾಯ್ತಂದ್ರೆ ಸ್ವಲ್ಪ ಫಾಸ್ಟ್ ಆಗೋಯ್ತು. ನಾವು ಅದನ್ನ ಅರಿಸ್ಕೊಳೋದಕ್ಕೆ ಸ್ವಲ್ಪ ತೊಂದರೆ ಆಯ್ತು. ಇನ್ ಸ್ವಲ್ಪ ನಿಧಾನವಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ. ಜೊತೆಗೆ ಪ್ರತಿಯೊಂದನ್ನು ಪ್ರಾಡಕ್ಟ್ ತಿಳ್ಕೊಳಕ್ ನಮ್ಗೆ ಅನುಕೂಲ ಆಗುತ್ತೆ. ಫಾಸ್ಟ್ ಆಗಿ ಹೇಳಿದಾಗ ಏನಾಗುತ್ತೆ ಅಂದ್ರೆ ಯಾವ್ದು ಏನು ಅಂತ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ಇದ್ ಮಾಡಕ್ ಆಗಲ್ಲ. ಇನ್ನೊಂದು ಟೈಮ್ ಕೊಟ್ರೆ ಇಡೀ ದಿನ ಹೇಳ್ತೀನಿ, ನನಗೇನಿಲ್ಲ. ಸೊ ನಾನು ಟೈಮ್ ನೋಡ್ಕೊಂಡು ಇದ್ ಮಾಡಿದೆ ಅಷ್ಟೇ. ಇಲ್ಲ ಸರ್, ನಾನೇ ಟೈಮ್ ಕೊಟ್ಟಿದ್ದೆ ವೆಂಕಟರಮಣ ಸರ್ ಅವ್ರಿಗೆ. ಟೈಮ್ ಶೆಡ್ಯೂಲ್ ಕಡಿಮೆ ಕೊಟ್ಟಿದ್ದೆ. ಇದನ್ನ ಮಧ್ಯಾಹ್ನ 3 ಗಂಟೆ ಕ್ಲಾಸ್ ನಲ್ಲೂ ಕೊಡಿಸ್ತೀನಿ, ರಾತ್ರಿ 9 ಗಂಟೆ ಕ್ಲಾಸ್ ನಲ್ಲೂ ಕೊಡಿಸ್ತೀನಿ. ಇದನ್ನ ಇನ್ನೂ 2 ಸಲ ಕೊಡಿಸ್ತೀನಿ. ಪ್ರತಿ ಶನಿವಾರ ದಿವಸ ಕ್ಲಾಸ್ ಇರುತ್ತೆ ಇದು. ಇಲ್ಲ, ಸರಿ ಸರಿ. ಹಾಗಾದ್ರೆ ಪ್ರತಿ ಶನಿವಾರ ದಿವಸ 8 ಗಂಟೆಯಿಂದ ಕ್ಲಾಸ್ ಇರುತ್ತೆ, ಅಲ್ಲಿ ಅವಕಾಶ ಮಾಡ್ಕೊಡ್ತೀನಿ. ಏನಂದ್ರೆ ಫಾಸ್ಟ್ ಆದಾಗ ನಮ್ಗೆ ಯಾವ್ದಕ್ಕೆ ಏನು ಅರ್ಥ ಆಗಲ್ಲ. ಸುಮ್ನೆ ನಾವು ಕೇಳ್ಕೊಂತ ಇರ್ತೀರ ಅಷ್ಟೇ ಹೊರತು ಅದ್ರ ಬಗ್ಗೆ ನಾವು ಏನು ಮಾತಾಡಕ್ ಆಗೋದಿಲ್ಲ. ತುಂಬಾ ಖುಷಿ ಆಯ್ತು ಸರ್, ಇಷ್ಟೊಂದು ಹೆಲ್ತ್ ಬಗ್ಗೆ ನಿಮ್ಗೆಲ್ಲ ಕಾಳಜಿ ಇರೋದೇ ನನ್ಗೆ ಬಹಳ ಖುಷಿ ಆಯ್ತು. ಸೊ ನಾವೆಲ್ಲ ಬಲವಂತವಾಗಿ ತುರುಕ್ತಿವಿ, ಅಯ್ಯೋ ನೀವು ಸರ್ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ರಿ ನಿಮ್ ಟೀಮ್ನ ಅಂದ್ರೆ. ಎಲ್ಲರೂ ಇಷ್ಟೊಂದು ಕಾನ್ಶಿಯಸ್ ಆಗಿದೆ, ಇಷ್ಟೊಂದು ಹಂಗರ್ ಆಗಿದ್ದಾರೆ ಹೆಲ್ತ್ ಬಗ್ಗೆ ಅಂದ್ರೆ ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ನಾನು. ಇಷ್ಟೊಂದು ಸೀರಿಯಸ್ನೆಸ್ ನಾನು ಲೈಫಲ್ಲಿ ನೋಡಿಲ್ಲ ಸರ್. ಈ ಟೀಮಲ್ಲೇ ನಾನು ಫಸ್ಟ್ ಟೈಮ್ ನೋಡಿರೋದು. ಸರ್ ಏನು ಮ್ಯಾಜಿಕ್ ಮಾಡಿದ್ರೆ ಗೊತ್ತಿಲ್ಲ, ಇಷ್ಟೊಂದು ಅವೇರ್ನೆಸ್ ಮತ್ತೆ ಇಷ್ಟೊಂದು ಇಂಪಾರ್ಟೆನ್ಸ್ ಹೆಲ್ತ್ ಬಗ್ಗೆ ಕೊಡ್ತಿರೋದು ನಾನು ನೋಡೇ ಇಲ್ಲ. ನಾನು ಆಕ್ಚುಲಿ ಬಲವಂತವಾಗಿ ತುಂಬ್ತೀವಲ್ರಿ ತಲೆಗೆ, ಆರೋಗ್ಯ ನೋಡ್ಕೊಳ್ಳಿ ಅಂತ. ಇಲ್ಲಿ ನೋಡಿದ್ರೆ ಇಷ್ಟೊಂದು ನೀವೇ ಕೇಳ್ತಿದ್ರ ಅಂದ್ರೆ ನಿಜವಾಗ್ಲೂ ನನ್ಗೆ ಬಹಳ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು. ನಮ್ಮ ಗುರುಜಿಗಳು ಹೆಲ್ತ್ ಬಗ್ಗೆ ಎಲ್ಲಾರ್ಗು ಕಾಳಜಿ ಯಾವ ರೀತಿ ಇರಬೇಕು ಸರ್, ನಾನು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು. ಇಷ್ಟೊಂದು ಇಂಪಾರ್ಟೆನ್ಸ್. ನಾವು ಅದ್ರ ಪ್ರಕಾರ ಹೋಗ್ತೀವಿ. ಏನೇ ವಿಷಯ ತಿಳ್ಕೊಳ್ಳಿ ಸಂಪೂರ್ಣವಾದನ್ನ ಗ್ರಹಣ ಮಾಡಿಕೊಂಡು ಆನಂತರ ಉಪಯೋಗಿಸೋ ಪ್ರಯತ್ನ ಮಾಡ್ತೀವಿ. ಆದ್ರಿಂದ ನಿಮ್ಮ ಒಂದು ಕೋಚಿಂಗ್ ಒಂದ್ ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ಬ್ರೀಫ್ ಆಗಿ ಸರ್. ಇಷ್ಟೊಂದು ಸೀರಿಯಸ್ ಆಗಿರೋ ಇನ್ನ ಸೀರಿಯಸ್ ಆಗ್ಬಿಡ್ತಿದೆ. ಥ್ಯಾಂಕ್ ಯು ಸೊ ಮಚ್. ಮೊದಲನೇ ಮೇಡಮ್ ಮಾತಾಡಿ. ನಮಸ್ತೆ, ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಸರ್ ನಮಸ್ತೆ, ಗುರುಜಿಗಳಿಗೂ ನಮಸ್ತೆ, ಹಾಗೂ ನವೀನ್ ಕುಮಾರ್ ಸರಿಗೂ ನಮಸ್ತೆ ಸರ್. ಸರ್ ಏನಿಲ್ಲ, ಈ ಪ್ಯಾಕ್ಡ್ ಫುಡ್ ಯೂಸ್ ಮಾಡಬಾರ್ದು, ಅಂದ್ರೆ ಪ್ಯಾಕಿಂಗ್ ಆಗಿ ಬಂದಿರುತ್ತಲ್ಲ ಅದು ಅಂದ್ರೆ ತಗೊಳ್ಬಾರ್ದು ಅದು ಅಂತ ಹೇಳ್ತಾರಲ್ಲ, ಈಗ ಆಯುರ್ವೇದದಲ್ಲಿ ಹೇಳ್ತಾರೆ. ಅದು ನನ್ಗೆ ಅನ್ಕೊಂಡಿಲ್ಲ, ಅಂದ್ರೆ ಅದು ಪ್ಯಾಕ್ ಆಗಿದ್ದು ಅಂದ್ರೆ ಅದು ಕೆಮಿಕಲ್ ಇಲ್ದೇನೆ ಯೂಸ್ ಮಾಡಕ್ ಆಗಲ್ಲ, ಅದೇನೋ ಒಂದ್ ಬಳಸಿರ್ತಾರೆ ಅಂತ ನಮ್ಗೆ ಅಂದ್ರೆ ತಲೆ ಒಳಗ್ ಬಂದ್ಬಿಟ್ಟಿದೆ ಸರ್ ಅದ್ ಮೊದ್ಲಿಂದಾನು. ಅದು ಹೇಗೆ ಅಂತ ಅಂದ್ರೆ ಅದನ್ನ ನಾವು ಹೇಳ್ತೀವಿ, ನೀವ್ ಹೇಳೋದನ್ನ ನಾನು ಹೇಳ್ತೀನಿ. ಪ್ಯಾಕೆಟ್ ತಿನ್ಬೇಡಿ, ಅರಿಬೇಡಿ, ನಿಮ್ದು ಬಾಡಿನೇ ಅರ್ಧಂಗೆ ಅಂತ ಹೇಳ್ತೀನಿ. ಸೊ ದಟ್ ಇಸ್ ವೆರಿ ಮಚ್ ಟ್ರೂ. ಬಟ್ ಅದೇನೆ ಮೇಡಮ್, ಸೈನ್ಸ್ ನಮ್ಗೆ ಮೀರಿದ್ದು ಸೈನ್ಸ್ ಇದೆ. ಮತ್ತೆ ಇದನ್ನ ಅದಕ್ಕೆ ಅಂತಾನೆ ದೊಡ್ಡ ರಿಸರ್ಚ್ ಟೀಮ್ ಇದೆ ಇದಕ್ಕೆ. ಈ ಪ್ರಾಡಕ್ಟ್ ಬರೀ ನಾನು ಬೆಂಗಳೂರಲ್ಲಾಗ್ಲಿ ಇಲ್ಲ ಶಿವಮೊಗ್ಗದಲ್ಲಾಗ್ಲಿ ಇನ್ನೊಂದ್ ಕಡೆ ಹುಬ್ಳಿ ಧಾರವಾಡದಾಗ್ಲಿ ಮಾಡ್ತಿಲ್ಲ. ಸೊ ಎಂಟೈರ್ ಸುಮಾರು 90 ದೇಶ ಆಲ್ರೆಡಿ ಇದನ್ನ ಯೂಸ್ ಮಾಡ್ತಿದೆ. ಅಂದ್ರೆ ದರ್ ಇಸ್ ಅ ಸೈನ್ಸ್. ಅದನ್ನ ಹೆಂಗ್ ಪ್ರಿಸರ್ವ್ ಮಾಡಬೇಕು, ಅದನ್ನ ಹೆಂಗೆ ಪ್ಯಾಕ್ ಮಾಡಬೇಕು. ಸೊ ಅದಕ್ಕೊಂದು ಎಲ್ಲಾನು ಇದೆ. ನ್ಯಾಚುರಲ್ ಆಗಿ ಮಾಡಕ್ಕೂ ಅವಕಾಶ ಇರುತ್ತೆ, ಹಂಗೆ ಮಾಡಕ್ಕೂ ಅಂದ್ರೆ ಕೆಮಿಕಲ್ ಹಾಕಿ ಪ್ರಿಸರ್ವ್ ಮಾಡಕ್ಕೂ ಒಂದು ಅವಕಾಶ ಇರುತ್ತೆ. ಸೊ ಡಿಪೆಂಡ್ಸ್ ಯಾರು ಯಾವ ತರ ಇಷ್ಟಪಡ್ತಿದ್ದಾರೆ ಅಂತ, ಮತ್ತೆ ಅವ್ರದ್ದು ರಿಕ್ವೈರ್ಮೆಂಟ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಎಷ್ಟು ವರ್ಷ ಇಡ್ತೀವಿ, ಅದನ್ನ ಎಷ್ಟು ವರ್ಷ ಮಾರ್ತೀವಿ, ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ.
ಸೊ ಇದನ್ನ ಅದಕ್ಕೆ ಅಂತಾನೆ ಇದಕ್ಕೆ ಒಂದು ರಿಸರ್ಚ್ ಟೀಮ್ ಇರುತ್ತೆ. ಸೊ ಇದನ್ನ ಹೆಂಗೆ ನಾವು ಪ್ರಿಸರ್ವೇಟಿವ್ಸ್ ಆಗದೇ ಅದನ್ನ ಹೆಂಗೆ ಪ್ಯಾಕ್ ಮಾಡೋದು, ದೇರ್ ಇಸ್ ಸೋ ಮೆನಿ ಥಿಂಗ್ಸ್. ಇವಾಗ ನಾನು ಆವಾಗಲೇ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಹೇಳ್ತಿದ್ದಲ್ಲ, ಮಸಾಲಾ ಪೌಡರ್ ಇವತ್ತು ಆಮೇಲೆ ಮಾಡ್ತಿದ್ವಿ. ಒಂದು ವಾಂಗಿಬಾತ್ ಪೌಡರ್ ಇವತ್ತು ಮಾಡಿದ್ರೆ ನಾವು 1 ತಿಂಗಳು ಯೂಸ್ ಮಾಡ್ತೀವಿ, 1.5 ತಿಂಗಳು ಯೂಸ್ ಮಾಡ್ತೀವಿ. ನಾವೇನು ಪ್ರಿಸರ್ವೇಟಿವ್ಸ್ ಮನೇಲಿ ಯೂಸ್ ಮಾಡಲ್ವಲ್ಲ. ಸೊ ಅದು ಹಂಗೂ ಪ್ರಿಸರ್ವ್ ಆಗುತ್ತೆ ಅಂದ್ರೆ, ಸೊ ನನಗೆ ಗೊತ್ತು ನನ್ನ ಶೆಲ್ಫ್ ಲೈಫ್ ಎಷ್ಟು ಪ್ರಾಡಕ್ಟ್, ನನ್ನ ಕ್ವಾಂಟಿಟಿ ಎಷ್ಟು ಬೇಕು, ರಿಕ್ವೈರ್ಮೆಂಟ್ ಎಷ್ಟಿದೆ, ಅದ್ರ ತಕ್ಕಂಗೆ ಮಾಡ್ತೀನಲ್ಲ. ಸೇಮ್ ಅದೇ ಥರನೂ ಇದಕ್ಕೂ ದೆರ್ ಇಸ್ ಇದು ಒಂದು ಮೆಥಡ್ ಇರುತ್ತೆ. ಸೊ ಆ ಮೆಥಡ್ ಪ್ರಕಾರನೇ ಯೂಸ್ ಮಾಡಿದಾಗ ಏನೂ ಆಗಲ್ಲ. ಮತ್ತು ಇದ್ರದ್ದು ಸ್ಯಾಚೆಟ್ ಅಷ್ಟೇ, ಒಂದು ಪ್ಯಾಕೆಟ್ ಬರುತ್ತಲ್ಲ, ಆ ಪ್ಯಾಕೆಟಲ್ಲಿ 7 ಲೇಯರ್ಸ್ ಇರುತ್ತೆ. ಸಿಂಪಲ್ ಆಗಿ ನನಗೆ ಗೊತ್ತಿರೋಷ್ಟು ಹಂಗೆ ಟ್ರೈ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಅದ್ರದ್ದು 7 ಲೇಯರಲ್ಲಿ ಅದಕ್ಕೆ ಹಾಳಾಗ್ದಂಗೆ, ಏರ್ ಕೂಡ ಎಂಟರ್ ಆಗ್ದಂಗೆ ಪ್ಯಾಕಿಂಗ್ ಮಾಡಿರ್ತಾರೆ. ಸೊ ಆ ಪ್ಯಾಕಿಂಗಲ್ಲಿ ಮಾಡಿದಾಗ ಅದು ಹಾಳಾಗಲ್ಲ. ಸೊ ಮತ್ತೆ ಪೌಡರ್ ಫಾರ್ಮಲ್ಲಿ ಇದ್ದಾಗ ತುಂಬ ಸರಿ ಹಾಳಾಗಲ್ಲ. ಅದನ್ನ ಮತ್ತೆ ಒಂದೇ ಸರಿ ಎಲ್ಲ ಪ್ಯಾಕ್ ಮಾಡ್ಬೋದು, ಒಂದು ಬಾಕ್ಸಲ್ಲಿ ಹಾಕಿ ಅಷ್ಟು ತುಂಬಿಡ್ಬೋದಲ್ಲ. ಸೊ ಅಷ್ಟು ತುಂಬಿಡ್ತಲ್ಲ, ಅವ್ರು ಏನು ಮಾಡ್ತಾರೆ, 1.5 ಗ್ರಾಮ್ ಮಾತ್ರ ಪ್ಯಾಕೆಟ್ ಮಾಡ್ತಾರೆ. ರೀಸನ್ ಅಂದರೆ ಎಕ್ಸ್ಪೋಸ್ ಆಗಬಾರ್ದು ಅದು ಏರ್ಗೆ ಅಂತ. ಸೊ ಈಗ ಒಂದೊಂದು ಸ್ಯಾಚೆಟೇ ಮಾಡ್ತಿರೋ ಉದ್ದೇಶನೇ ಅದು ಅಷ್ಟೇ ಕಾಂಪ್ಯಾಕ್ಟ್ ಆಗಿದ್ದಾಗ ಬೇರೆದಕ್ಕೆಲ್ಲ ಡಿಸ್ಟರ್ಬ್ ಆಗಲ್ಲ. ಈಗ ನಾನು ಹಾರ್ಲಿಕ್ಸ್ ಬಾಟ್ಲು ಈ ಸೀಸನ್ಗೆ ನಾನು ಓಪನ್ ಮಾಡ್ತಿದ್ದಂಗೆ ಗಟ್ಟಿ ಆಗ್ಬಿಡುತ್ತೆ. ರೀಸನ್ ಏನು ಅಂದರೆ ಅದು ಫುಲ್ ಏರ್ಗೆ ಎಕ್ಸ್ಪೋಸ್ ಆಗುತ್ತೆ. ಸೊ ಆ ಥರ ಈಗ ಸ್ಯಾಚೆಟಲ್ಲಿ ನೀವು ಪೌಡರ್ ತಗೊಂಬಂದ್ರೆ ಪೌಡರ್ ಹಂಗಾಗಿರಲ್ಲ. ಈಗ ನೀವು ಸ್ಯಾಚೆಟ್ಸ್ ಬರುತ್ತಲ್ಲ ಹಾರ್ಲಿಕ್ಸ್, ಅದು ಹಂಗಾಗಿರಲ್ಲ. ಬಟ್ ಬಾಟ್ಲ್ ತಂದಾಗ ಬಾಟ್ಲ್ ಫುಲ್ ಡ್ರೈ ಆಗುತ್ತೆ. ಸೊ ಅದು ಎಕ್ಸ್ಪೋಸ್ ಆಗಿರುತ್ತೆ, ಏರಿಗೆ ಎಕ್ಸ್ಪೋಸ್ ಆಗುತ್ತೆ. ಇಲ್ಲಿ ಎಕ್ಸ್ಪೋಸ್ ಆಗಕ್ಕೆ ಚಾನ್ಸೇ ಕೊಡಲ್ಲ. 1.5 ಗ್ರಾಮಲ್ಲಿ ಸೀಲ್ ಮಾಡ್ತಾರೆ. ಸೊ ಅದಕ್ಕೆ ಮತ್ತೆ ಆ ಲೇಯರ್ದು ಏನಿದೆ, ಆ ಪ್ಯಾಕೆಟ್ ಲೇಯರ್ ಏನಿದೆ, ಅದು ಕೂಡ ತುಂಬಾ ಕೇರ್ಫುಲ್ ಆಗಿ ಅದನ್ನ ಸೆಲೆಕ್ಟ್ ಮಾಡಿ ಪ್ಯಾಕ್ ಮಾಡ್ತಾರೆ. ಸೊ ಹಂಗಾಗಿ ಲೇಯರ್ ಕೂಡ ಎಂಟರ್ ಆಗಲ್ಲ ಸ್ಯಾಚೆಟ್ಲಿ. ಹಂಗಾಗಿ ಅದು ಲೈಫ್ ಕೂಡ ಇನ್ಕ್ರೀಸ್ ಆಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಕ್ವಾಂಟಿಟಿ ಅಬ್ಸರ್ವ್ ಅದೇ ಮಾಡಿ, ಮಿನಿಮಮ್ ಕ್ವಾಂಟಿಟೀಸ್ ಇರುತ್ತಲ್ಲ. ಹೌದು. ಹಾಗಾದ್ರೆ ನಾವು ಪ್ರತಿದಿನ ತಗೊಳ್ಳೋ ಆಹಾರದಲ್ಲಿ ನಮ್ಗೆ ಆಂಟಿ ಆಕ್ಸಿಡೆಂಟ್ ಸಿಗ್ತಾ ಇರಲ್ಲ, ಕಡಿಮೆ ಇರುತ್ತೆ ಅಂತ ಅಲ್ವಾ ನೀವು ಹೇಳೋದು? ಕ್ವಾಂಟಿಟಿ ಅಂದ್ರೆ ಸಿಗುತ್ತೆ ಮೇಡಮ್. ಅದೇ ನೋಡಿ, ಈಗ ಒಂದು ಸಿಗಲ್ಲ ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಸಿಕ್ಕಿದ್ ನಮ್ಮ ಬಾಡಿಗೆ ಎಷ್ಟು ಯೂಸ್ ಮಾಡ್ಕೊಳತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನೀವು ಎಷ್ಟು ವೆರೈಟಿ ತಿಂತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಒಂದೇ ಹಣ್ಣು ತಿಂತಿದ್ದೀನಿ, ಒಂದೇ ತರಕಾರಿ ತಿಂತಿದ್ದೀನಿ, ಬೇರೆ ಏನು ಸಿಗ್ತಿಲ್ಲ ನನಗೆ. ಮತ್ತೆ ಇನ್ನೊಂದು ನೋಡಿ, ಹಣ್ಣು ತರಕಾರಿ ಅಂತ ಬಂದಾಗ ಮಿಕ್ಸ್ ಕೂಡ ತಿನ್ಬಾರ್ದು ನಾನು. ಈಗ ಸಿಟ್ರಿಕ್ ಅಂದ್ರೆ ಸಿಟ್ರಸ್ ಫ್ರೂಟ್ಸ್ ಸಪರೇಟ್ ಆಗಿ ತಿನ್ಬೇಕು, ಬೇರೆ ಒಂದು ಫ್ರೂಟ್ಸ್ ಸಪರೇಟ್ ಆಗಿ ತಿನ್ಬೇಕು. ದೇರ್ ಇಸ್ ಡಿಫ್ರೆನ್ಸ್ ಇದೆ ಅದರಲ್ಲೂ ಕೂಡ. ಸೊ ಆ ವೈಟಮಿನ್ಸ್ ಗಳು ಮ್ಯಾಚ್ ಆಗ್ಬೇಕು ಒಂದಕ್ಕೊಂದಕ್ಕೆ, ಮಿನರಲ್ಸ್ ಗಳು ಮ್ಯಾಚ್. ಸಿ ಆ ಥರ ಒಂದು ನೋಡ್ಕೊಂಡು ತಿನ್ಬೇಕು. ಈ ಹಣ್ಣು ತಿನ್ಬೇಕಾದ್ರೆ ಒಂದೇ ತಿನ್ಬೇಕು ನಾನು. ಮತ್ತೆ ತುಂಬಾ ಹಣ್ಣು ತಿನ್ಬೋದು ಅಂದ್ರೆ ಅದು ರಾಂಗೇನೆ, ಆಯ್ತಾ? ತುಂಬಾ ಹಣ್ಣು ಬರೀ ನಿಮ್ಗೆ ಹಣ್ಣೊಂದು ಸಿಗ್ತಿಲ್ಲ, ಹಣ್ಣು ಜೊತೆಗೆ ಫ್ರುಕ್ಟೋಸ್ ಕೂಡ ಸಿಗುತ್ತೆ, ಶುಗರ್ ಕೂಡ ಸಿಗುತ್ತೆ. ಓಕೆನಾ? ಸೊ ಅದು ನನ್ನ ಬಾಡಿಗೆ ಓಕೆನಾ, ಎಕ್ಸೆಪ್ಟೆಡಾ? ಸೊ ಅದೆಲ್ಲ ನೋಡ್ಕೊಂಡು ತಿನ್ಬೇಕಾಗುತ್ತೆ. ಬರೀ ಫ್ರೂಟ್ಸ್ ಅಂದ ತಕ್ಷಣ ಎಲ್ಲ ತಿನ್ಬಿಡ್ಬೋದು ನಾನು, ಹಂಗನೂ ಬರಲ್ಲ. ಸೊ ಯಾವ ಫ್ರೂಟ್ಸ್ ಯಾವಾಗ ಎಷ್ಟು ತಿನ್ಬೇಕು ಅನ್ನೋದು ಕೂಡ ಒಂದು ಕ್ಯಾಲ್ಕುಲೇಷನ್ ಇದೆ. ಮತ್ತೆ ಬೆಳಗ್ಗೆ ಖಾಲಿ ಹೋಟೆಲ್ ತಿನ್ಬೋದಾ? ತುಂಬಾ ಜನ ಅದೊಂದು ಮಿಸ್ಟೇಕ್ ಇರುತ್ತೆ, ಖಾಲಿ ಹೋಟೆಲ್ ಫ್ರೂಟ್ಸ್ ತಿನ್ಬಾರ್ದು. ಆಕ್ಚುಲಿ ನೀವು ಒಂದು 12 ಗಂಟೆ ಅಂದ್ರೆ, ನೀವು 9 ಗಂಟೆ ನಾಷ್ಟ 10 ಗಂಟೆ ನಾಷ್ಟ ಮಾಡ್ತೀರ ಅಂದ್ರೆ 12 ಗಂಟೆ 12:30 ಟೈಮಲ್ಲಿ ಒಂದು ಆಪಲ್ ಅಥವಾ ಒಂದು ಆರೆಂಜ್ ಆ ಥರ ತಿನ್ಬೋದು. ಜ್ಯೂಸ್ ಅಂತೂ ಕಂಪ್ಲೀಟ್ ರಿಸ್ಟ್ರಿಕ್ಟ್ ಮಾಡ್ತೀವಿ ನಾವು. ಜ್ಯೂಸ್ನ ನಾನು ರಿಕಮೆಂಡೇ ಮಾಡಲ್ಲ. ಬಿಕಾಸ್ ನನ್ನ ಬಾಡಿಗೆ ರಿಕ್ವೈರ್ಮೆಂಟ್ ಇವಾಗ ಎಷ್ಟು ಸ್ವೀಟ್ ನನ್ನ ಬಾಡಿಗೆ ಬೇಕು ಅಂತ ನಾನು ಒಂದು ಮೆಜರ್ಮೆಂಟ್ ಹಾಕೊಂಡ್ರೆ, ಎಷ್ಟು ಹಣ್ಣು ಬೇಕು ನನ್ನ ಬಾಡಿಗೆ ಅಂತ ಮೆಜರ್ಮೆಂಟ್ ಹಾಕೊಂಡ್ರೆ, ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ನಿಮ್ಗೆ ಒಂದು ಕಬ್ಬಿನ ಜಲ್ಲೆ ಕೊಡ್ತೀನಿ, ಕಬ್ಬಿಂದು ಜಲ್ಲೆ ಕೊಡ್ತೀನಿ. ಎಷ್ಟು ತಿನ್ಬೋದು ನಾವು? ಒಬ್ಬ ನಾರ್ಮಲ್ ವ್ಯಕ್ತಿ ಒಂದು ಕಬ್ಬಿನ ಜಲ್ಲೆ ಎಷ್ಟು ಅಡಿ ತಿನ್ಬೋದು ನಾನು ಕಬ್ಬನ್ನ? 2 ರಿಂದ 3 ಅಡಿ ಅಷ್ಟೇ ಸರ್, ಒಂದ್ಸರಿ. ಅಡಿ? ಅಯ್ಯೋ, ಅದು ಆಗಲ್ಲ. ಓಕೆ, ನನ್ನ ಕೆಪಾಸಿಟಿ 1 ಅಡಿ ತಿನ್ಬೋದು ಮ್ಯಾಕ್ಸಿಮಮ್. ನನ್ನ ಜೊತೆ ಒಪ್ಕೊಳ್ಳೋರು ಇರ್ತಾರೆ. ಅಂದ್ರೆ ನಾನು 1 ಅಡಿದು ಶುಗರ್ ಏನಿದೆ ಅಷ್ಟೇ ನನ್ನ ಬಾಡಿ ರಿಕ್ವೈರ್ಮೆಂಟ್, ಅಷ್ಟೇ ನನ್ನ ಪರ್ಮಿಟೆಡ್. ಸೊ ಅದ್ರ ಮೇಲೆ ತಿಂತಿದ್ದೀನಿ, ದಟ್ ಇಸ್ ಎಕ್ಸ್ಟ್ರಾ ನನ್ನ ಬಾಡಿಗೆ ಹಾಕ್ತೀನಿ ಅಂತ. ಸೊ ಅಂದ್ರೆ ಹಣ್ಣಾಗ್ಲಿ ತರಕಾರಿ ಆಗ್ಲಿ ನಾನು ರಾ ಹೆಂಗ್ ತಿಂತೀನಿ, ಎಷ್ಟು ತಿನ್ಬೋದು ಅಷ್ಟೇ ನನ್ನ ಬಾಡಿ ರಿಕ್ವೈರ್ಮೆಂಟ್ ಇರೋದು. ನಾನು ಅದನ್ನ ಬೇರೆ ತರ ಮಾಡಿಫೈ ಮಾಡಿ ತಿಂತೀನಿ ಅಂದ್ರೆ ಅದು ರಿಕ್ವೈರ್ಮೆಂಟ್ ಅಲ್ಲ, ಎಕ್ಸ್ಟ್ರಾ ಆಗೋಯ್ತು ಅಂತ. ಸೊ ಆತರ ಅಂದ್ರೆ ಅದ್ರಲ್ಲಿ ಶುಗರ್ ಕೂಡ ಇದೆ. ಈ ಫೈಟೋವಿಸ್ ಅಲ್ಲಿ ಅದೇ ಕ್ವಶನ್ ಬರುತ್ತೆ. ಸೊ ಇದ್ರಲ್ಲಿ ಫೈಟೋವಿಸ್ ಅಲ್ಲಿ ಶುಗರ್ ಇದೆಯಾ? ಇದ್ರಲ್ಲಿ ಶುಗರ್ ಇಲ್ಲ, ಕಂಪ್ಲೀಟ್ ಕ್ಯಾಲರೀಸ್ ಇಲ್ಲ. ಕ್ಯಾಲರೀಸ್ ಇಲ್ಲ ಅಂದ್ರೆ ಶುಗರ್ ಇಲ್ಲ ಅಂತ, ಕಾರ್ಬ್ಸ್ ಇಲ್ಲ. ಸೊ ಮಿನಿಮಲ್ ಅಂದ್ರೆ ಬರೀ 6 ಗ್ರಾಮು ಅಂದ್ರೆ 6 ಕ್ಯಾಲರಿ ಸಿಗ್ತಿದೆ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ ಮಿನಿಮಲ್. ಕಾಫಿಗಿಂತ ಕಮ್ಮಿ. ನೀವು ಬ್ಲಾಕ್ ಕಾಫಿ ಕುಡಿದ್ರು ಜಾಸ್ತಿ ಕ್ಯಾಲರಿ ಆಗ್ಬಿಡುತ್ತೆ. ಅಷ್ಟು ಕ್ಯಾಲರಿ ಇಲ್ದೇನೆ ಬರೀ ಆಂಟಿ ಆಕ್ಸಿಡೆಂಟ್ ನ ಫಿಲ್ ಮಾಡಿದ್ದಾರೆ ಇದರಲ್ಲಿ. ಅದೇ ಮ್ಯಾಜಿಕ್ ಇದರಲ್ಲಿ ಆಗ್ತಿರೋದು. ಸೊ ಅಷ್ಟು ಆಂಟಿ ಆಕ್ಸಿಡೆಂಟ್ ನಿಮಗೆ ಒಂದ್ಸರಿ ಬಾಡಿಗೆ ಆಗ್ತಿದ್ದಂಗೆ ಬಾಡಿ ಬೂಸ್ಟ್ ಆಗ್ಬಿಡುತ್ತೆ. ವಿತಿನ್ 3 days 4 days ತುಂಬಾ ಜನ ಫೀಲಿಂಗೇ ಬೇರೆ ತರ, ಟಾರ್ಜನ್ ತರ ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಜನ ನಮ್ಗೆ ಹೇಳ್ತಾರೆ, ಸರ್ ಏನೋ ಮಾಡೋಣ ಅನ್ಸಿದೆ, ಅಷ್ಟೊಂದು ಎನರ್ಜಿ ಬರ್ತಿದೆ ನನ್ನ ಬಾಡಿಗೆ ಅಂತಂದ್ರೆ. ಬಾಡಿ ಹಿಂಗೆ ಸಿಂಪಲ್ ಹೇಳ್ಬೇಕು ಅಂದ್ರೆ ನನ್ನ ಬಾಡಿಗೆ ರಿಕ್ವೈರ್ಮೆಂಟ್ ಏನಿದೆ ನೀವು ಅದನ್ನ ಫುಲ್ಫಿಲ್ ಮಾಡ್ರೆ ಸಾಕು. ನಾವೇನು ತುಂಬಾ ಅದ್ಭುತ ಏನು ಮಾಡೋದು ಬೇಕಾಗಿಲ್ಲ ಬಾಡಿಗೆ. ನನ್ನ ಬಾಡಿ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ನಾನು ಕರೆಕ್ಟಾಗಿ ತಲುಪಿಸ್ಬಿಟ್ರೆ ನನ್ನ ಬಾಡಿ ಅದ್ರ ಪಾಡಿಗೆ ಅದು ಕಾಪಾಡ್ಕೊಳತ್ತೆ. ಅದನ್ನ ನಾವೇನ್ ಮಾಡ್ತಿದೀವಿ, ಕೊಡದೇನೆ ಏನ್ ಕೊಡ್ಬೇಕಂತ ಕೊಡದೇನೆ ಬಾಡಿಗೆ ಸುಮ್ಮನೆ ಕೆಮಿಕಲ್ ಹಾಕಿ ಸಾಯಿಸ್ತಾ ಇದೀವಿ. ಸೊ ಅದ್ರ ಬದಲು ನಾವು ಅದಕ್ಕೆ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಕೊಟ್ಬಿಟ್ರೆ ಸಾಕು. ಅದನ್ನ ಬಿಲ್ಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಅದು ಆಲ್ರೆಡಿ ಇದೆ.
ಬಾಡಿಗೆ ಕೆಪಾಸಿಟಿ ದೇವ್ರ ಸೃಷ್ಟಿ ಅಲ್ವಾ ಇದು, ನಾವೆಲ್ಲ ಮನುಷ್ಯ ಸೃಷ್ಟಿ ನಾವು ಮಾಡಿರ್ತೀವಿ ತುಂಬಾ. ನಮ್ಮನ್ನ ದೇವ್ರ ಸೃಷ್ಟಿ ಮಾಡೋದ್ರಿಂದ ನಮಗೆ ಎಲ್ಲ ಇನ್ಬಿಲ್ಟ್ ಪ್ರಿಪೇರ್ ಮಾಡಿ ಕಳಿಸಿದ್ದಾರೆ. ಏನ್ ಸಮಸ್ಯೆ ಬಂದ್ರೆ ಇವ್ರಿಗೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ಆಲ್ರೆಡಿ ಕೊಟ್ಟು ಕಳಿಸಿದ್ದಾರೆ. ಸೊ ನಾವು ಕೊಟ್ರೆ ಸಾಕು. ಈ ಚಳಿಗಾಲ ಸ್ಟಾರ್ಟ್ ಆಯ್ತು, ವೈಟಮಿನ್ ಸಿ ಆರೆಂಜ್ ಜಾಸ್ತಿ ಬರ್ತಿದೆ ಮಾರ್ಕೆಟಲ್ಲಿ. ಅರ್ಥ ಏನೋ, ಈಗ ವೈಟಮಿನ್ ಸಿ ಇದು ರಿಕ್ವೈರ್ಮೆಂಟ್ ನಮ್ಮ ಬಾಡಿಗೆ ಜಾಸ್ತಿ ಇದೆ ಅಂತ. ಸೊ ವೈಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ ತುಂಬಾ ತುಂಬಾ ಅವಶ್ಯಕತೆ ಬಾಡಿಗೆ. ಬಟ್ ತುಂಬಾ ಕೇರ್ಲೆಸ್ ಆಗಿರೋದು ಅದೇನೆ. ನಾವು ಅದ್ರ ಬಗ್ಗೆ ತುಂಬಾ ಯೋಚನೆ ಕೂಡ ಮಾಡಲ್ಲ, ಅಷ್ಟೊಂದು ಇಂಪಾರ್ಟೆಂಟ್ ಅದು. ಎಲ್ಲ ಒಂದ್ ಕಡೆ ಅದನ್ನ ಕೇರ್ಲೆಸ್ ಮಾಡ್ಕೊಂಡ್ ಬರ್ತೀವಿ. ಅದ್ರದ್ದು ಎಫೆಕ್ಟಿವ್ ಎಲ್ಲ ಸಮಸ್ಯೆಗಳು, ಕಾಯಿಲೆಗಳೆಲ್ಲ. ಇದನ್ನ ಬರೀ ನನ್ನ ಫುಡ್ ಒಂದು ಅರ್ಥ ಆಗ್ಬಿಟ್ರೆ ನಾನು ಹಾಸ್ಪಿಟ್ಲಿಗೆ ಹೋಗೋ ಸಿಚುವೇಶನೇ ಬರಲ್ಲ. ನನ್ನ ಸರ್ಗು ಲಾಸ್ಟ್ 3 days ಇಂದ ಬ್ಯಾಂಗ್ಳೂರು ಐಸ್ ಫ್ರಿಡ್ಜ್ ಅಲ್ಲಿ ಇದ್ದಂಗಿದೀವಿ ನಾವು, ಆಯ್ತಾ. ಫುಲ್ ಕೋಲ್ಡ್ ಆಗ್ಬಿಟ್ಟಿತ್ತು ನನಗೆ. ಬಟ್ 3 days ಅಲ್ಲಿ ಐ ರಿಕವರ್ಡ್ ಮೈ ಸೆಲ್ಫ್ ವಿತೌಟ್ ಎನಿ ಮೆಡಿಕೇಶನ್, ಏನೂ ಇಲ್ಲ. ಬರೀ ಬಿಸಿನೀರು, ಒಂದೆರಡು ನೀಲಗಿರಿ ತೈಲ ಅದು ಇದು ಹಾಕೊಂಡೆ ಫುಲ್ ರಿಕವರ್ ಆಗಿದ್ದೀನಿ. ಸರ್ಗೆ ಎಲ್ಲ ಗೊತ್ತಿದೆ. ಸೊ ಫುಲ್ ಶೆಡ್ ಆಗಿದ್ದು, ಹಂಗೆ ರಿಕವರ್ ಆಗಿದ್ದೀನಿ. ಇವಾಗ ನಾನು ಇನ್ನೂ ವಾಯ್ಸ್ ನಂದು 100% ನನ್ನ ವಾಯ್ಸ್ ಅಲ್ಲ ಇದು. ಓಕೆ. ಸೊ ಲೈಕ್ ನ್ಯಾಚುರಲ್ ಆಗಿ ಎಲ್ಲಾನು ಮಾಡ್ಕೋಬಹುದು. ಬಟ್ ನಮ್ಗೊಂದು ಅದೊಂದು ಸೈಕಾಲಜಿಕಲಿ ನಾವು ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು. ನಾನು ನನ್ನನ್ನು ಗುಣಪಡಿಸ್ಕೋಬೇಕು. ನ್ಯಾಚುರಲ್ ಆಗಿ ಏನೋ ಒಂದು ಸೈಕಾಲಜಿ ನನಗೆ ಬರಬೇಕು ಫಸ್ಟ್. ಸೊ ಈ ಗ್ರೂಪಲ್ಲಿ ನಾನು ನೋಡಿದ್ದು ಅದೇನೆ. ಎಲ್ಲರೂ ತುಂಬಾ ಎಕ್ಸೈಟ್ ಅಲ್ಲಿ ಇದೀರಾ, ಒಂದು ಪಾಸಿಟಿವ್ ಅಲ್ಲಿ ಇದೀರಾ. ಬಹಳ ಖುಷಿ ಆಗುತ್ತೆ, ನಿಜವಾಗ್ಲೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್. ಅದು ಫುಲ್ ಆರ್ಗ್ಯಾನಿಕ್ ಅಲ್ವಾ ಸರ್ ಅದು ಅಲ್ಲಿ 100% ಮಾಡ್ತಿರೋದು? ಆರ್ಗ್ಯಾನಿಕ್. ಇದ್ರದ್ದು ಸರ್ಟಿಫಿಕೇಶನ್ಸ್ ತೋರಿಸುತ್ತೆ 100% ನ್ಯಾಚುರಲ್ ಅಂದ್ರೆ ಇಟ್ ಇಸ್ 100% ನ್ಯಾಚುರಲ್. ಅದ್ರ ಸರ್ಟಿಫಿಕೇಶನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಎಲ್ಲರಿಗೂ ಕೊಡಲ್ಲ. ಮತ್ತೆ ಹಸಾಪ್ ಅಂತ ಹೇಳಿದೆ, ಹಜಾರ್ಡ್ ಅನಾಲಿಸಿಸ್ ಕ್ರಿಟಿಕಲ್ ಕಂಟ್ರೋಲ್ ಪಾಯಿಂಟ್ ಅಂತ. ಈ ಬೋರ್ಡ್ ಕೆಲಸನೇ ಯಾವ್ದ್ರಲ್ಲೆಲ್ಲ ಕೆಮಿಕಲ್ ಇದೆ ನೋಡಿ. ಯಾವ್ದೇ ಸಪ್ಲಿಮೆಂಟ್ ನೀವು ತಗೋತಿದ್ದೀರಾ ಅಂತ ಹೇಳಿದ್ರೆ ಮಾರ್ಕೆಟ್ ಇಂದ, ಓಕೆನಾ, ನೋಡ್ಬೇಕಾದ್ರೆ ಮೇನ್ ಥಿಂಗ್ ಏನಂದ್ರೆ ಹಸಾಪ್ ಇದೆಯಾ ಅಂತ. ನಾನು ಹೇಳ್ತಿರೋದು ನಮ್ದೇ ಅಂತಲ್ಲ, ಯಾವುದೇ ಮಾರ್ಕೆಟ್ ಅಲ್ಲಿ ನೀವು ಒಂದು ಸಪ್ಲಿಮೆಂಟ್ ಅಂತ ತಿಂತೀರಾ ಅಂದ್ರೆ ಅದ್ರಲ್ಲಿ ಹಸಾಪ್ ಇರಬೇಕು. ಓಕೆನಾ, HACCP ಅಂತ ಒಂದು ಮೆನ್ಷನ್ ಆಗಿರ್ಬೇಕು. ಅದಿದ್ರೆ ನೀವು ಸೇಫ್ ಅಂತ, ಆಯ್ತಾ. ನನಗೆ ನನ್ನ ಮನೆಗೆ ತರಬೇಕು, ಐರನ್ ಟ್ಯಾಬ್ಲೆಟ್ಸ್ ಬೇಕು, ನನಗೆ ವೈಟಮಿನ್ ಬಿ ಬೇಕು, ವೈಟಮಿನ್ ಡಿ ಬೇಕು ಅಂತ ಹೇಳಿದ್ರೆ ನಾನು ಕೂಡ ನೋಡೋಂತ ಮೊದಲನೇ ಸರ್ಟಿಫಿಕೇಶನ್ ಹಸಾಪ್ ಇದೆಯಾ ಅಂತ. ಇಟ್ ಇಸ್ ವೆರಿ ಸೇಫ್ ಅಂತ. ಅದನ್ನ ಸುಮ್ಮನೆ ಸರ್ಟಿಫಿಕೇಶನ್ ಕೊಡಲ್ಲ. ಯಾವುದೋ ಒಂದು ಮಾರ್ಕ್ ISI ಮಾರ್ಕ್ ತರ ಸುಮ್ಮನೆ ಗುರ್ತು ಕಳಿಸ್ತಾರೆ, ಆ ಥರ ಅಲ್ಲ. ಅದು ತುಂಬಾ ಕಾನ್ಶಿಯಸ್ ಅಲ್ಲಿ ಅದನ್ನ ಸರ್ಟಿಫೈ ಮಾಡ್ತಾರೆ ಅವರು. ಸೊ ದಟ್ ಇಸ್ ವೆರಿ ಮಚ್ ಸೇಫ್. ನೀವು ಮನೆಗೆ ಏನಾದ್ರು ತಗೋಬೇಕು ಅಂದ್ರೆ ಯು ಶುಡ್ ಸಿ ಹಸಾಪ್ ಇದೆಯಾ ಅದರಲ್ಲಿ ಅಂತ. ಯಾವುದೇ ಸಪ್ಲಿಮೆಂಟ್ ಅಂತ ಬಂದಾಗ ಸಪ್ಲಿಮೆಂಟ್ ರಿಕ್ವೈರ್ಮೆಂಟ್ ಮಾಡೋಣ. ಇವಾಗ ನಾವು ಎಷ್ಟೇ ನಾವು ತಳ್ಳಿದ್ರು ನಾನು ಮಾತ್ರೆ ಮುಟ್ಟಲ್ಲ, ಕ್ಯಾಪ್ಸೂಲ್ ಮುಟ್ಟಲ್ಲ, ಇನ್ನೊಂದು ಮುಟ್ಟಲ್ಲ ಅಂತಂದ್ರೆ ನಾನು ಹೇಳ್ತಾರೆ. ಮಾತ್ರೆ ಅಂದ್ರೆ ಕೆಮಿಕಲ್ದು ಬೇರೆ, ಸಿಂಥೆಟಿಕ್ ಬೇರೆ. ಸಪ್ಲಿಮೆಂಟ್ ಅಂತ ಬಂದಾಗ ಇಟ್ ಇಸ್ ವೆರಿ ಮಚ್ ರಿಕ್ವೈರ್ಮೆಂಟ್ ನಮ್ಗೀಗ. ಸೊ ನಾವು ಅದನ್ನ ತಪ್ಸ್ಕೊಳಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಮುಂದಕ್ಕೆ ಮಾತ್ರೆ ತಿನ್ಬಾರ್ದು ಅಂದ್ರೆ ಸಪ್ಲಿಮೆಂಟ್ಗಳು ನಾವು ಈಗ ಕೊಡ್ಲೇಬೇಕು ಬಾಡಿಗೆ. ಇಟ್ ಇಸ್ ಲೈಕ್ ದಟ್. ಅಂದ್ರೆ ಇನ್ನೊಂದು ಈಗ ಮಾರ್ಕೆಟ್ ಅಲ್ಲಿ ಸಿಗೋದು ಇವಾಗ ಈ ಪ್ರಾಡಕ್ಟ್ ಬಗ್ಗೆ ತಗೊಂಡ್ಮೇಲೆ ನಾವು ಡಿಟಾಕ್ಸಿಫೈ ಮಾಡೋದು ಅದೆಲ್ಲ ಹೆಂಗೆ ಸರ್? ಬಾಡಿ ಬೇಡ ನೋಡಿ, ನಾನು ಇವಾಗ ಇದ್ದೀನಿ. ಫಸ್ಟ್ ನಾನು ಫೈಟೋಸ್ ತಗೊಂಡ್ಮೇಲೆ ನಾನು ನೆಕ್ಸ್ಟ್ 15 minutes ಆದ್ಮೇಲೆ ಆಮ್ಲಾ ಜ್ಯೂಸ್ ಕುಡಿತೀನಿ. ನಾನು ಇಟ್ ಇಸ್ ಬಿಕಮ್ ಪ್ರಾಕ್ಟೀಸ್ ಟು ಮೀ. ಆಮ್ಲಾ ಜ್ಯೂಸ್ ಕುಡಿತೀನಿ, ಆಶ್ ಗಾರ್ಡ್ ಜ್ಯೂಸ್ ಕುಡಿತೀನಿ. ಸೊ ಹೊಟ್ಟೆಲಿರೋ ಕಸ ತೆಗಿಬೇಕಲ್ಲ. ಸೊ ಕಸ ತೆಗಿಯೋದೇ ನಮ್ಮ ಪ್ರೋಗ್ರಾಮ್. ಮತ್ತೆ ಫುಡ್ ನೋಡಿ, ನಂದು ಒಂದು ಪ್ಯಾಟರ್ನ್ ಇದೆ ಸರ್. ಹೋಲಿಸ್ಟಿಕ್ ಬಗ್ಗೆ ಮಾತಾಡಿದಾಗ ನಂದು ಅದ್ರಲ್ಲಿ ಕೂಡ ನಾನೊಂದು ಕೋರ್ಸ್ ಮಾಡಿದ್ದೀನಿ. ಹೋಲಿಸ್ಟಿಕ್ ಅಪ್ರೋಚ್ ಅಲ್ಲಿ ಏನು ಅಂತ ಹೇಳಿದ್ರೆ ನೋಡಿ, ನಮಗೆ 8 ಅವರ್ನ 3 ಅಂದ್ರೆ ದಿನಕ್ಕೆ 24 ಗಂಟೆನಿದೆ. ಅದನ್ನ 8 ಅವರ್ ಹಂಗೆ 3 ಭಾಗ ಡಿವೈಡ್ ಮಾಡ್ತೀವಿ ನಾವು, ಆಯ್ತಾ. ಅಂದ್ರೆ ಆ 3 ಭಾಗ ಟೈಮಿಂಗ್ಸ್ ಅಂದ್ರೆ ಒಂದು 12 ಗಂಟೆ ಮಧ್ಯಾಹ್ನದಿಂದ ರಾತ್ರಿ 8 ಗಂಟೆ ತನಕ, ರಾತ್ರಿ 8ರಿಂದ ಬೆಳಗ್ಗೆ 4 ಗಂಟೆ ತನಕ, 4 ಗಂಟೆಯಿಂದ ಮತ್ತೆ 12 ಗಂಟೆ ತನಕ 3 ಡಿವೈಡ್ ಮಾಡ್ತೀವಿ ನಾವು ಹೋಲಿಸ್ಟಿಕ್ ಅಲ್ಲಿ. ಸೊ ಫಸ್ಟ್ ಅಂದ್ರೆ ಬೆಳಗ್ಗೆ ನಾವು ನಾರ್ಮಲ್ ಆಗಿ ನಾವು ಬೆಳಗ್ಗೆ 4ರಿಂದ 12 ಗಂಟೆ ತನಕ ಎಕ್ಸ್ಕ್ರೇಷನ್ ಟೈಮ್ ಅಂತ ಹೇಳ್ತೀವಿ ನಾವು. ಎಕ್ಸ್ಕ್ರೇಷನ್ ಅಂತ ಹೇಳಿದ್ರೆ ನಮ್ಮ ಬಾಡಿಲಿ ಕಸ ಎಲ್ಲ ಈಸೆ ಹೋಗುತ್ತೆ, ಆಯ್ತಾ. ಕಣ್ಣಲ್ಲಿ ನೀರು ಬರೋದು, ಕಸ ಬರೋದಾಗಿರ್ಬೋದು, ಮೂಗಲ್ ಕಸ ಬರೋದಾಗಿರ್ಬೋದು, ಕಫ ತೆಗೆದು ನೋಡ್ತೀವಿ ನಾವು. ತುಂಬಾ ಜನ ಬೆಳಗ್ಗೆ ಎದ್ದಂಗೆ ಕಫ ತೆಗೆದಿರ್ತಾರೆ ಅಲ್ವಾ. ಅಂದ್ರೆ ಮೋಷನ್ ಕ್ಲಿಯರ್ ಆಗೋದು, ಯೂರಿನ್ ಪಾಸ್ ಆಗೋದು, ಸೊ ಎಲ್ಲ ಆ ಟೈಮಲ್ಲೇ ಅಬ್ಸರ್ವ್ ಮಾಡಿ ನೋಡ್ರಿ. ಸೊ ಬೆಳಗ್ಗೆ 4ರಿಂದ 12 ಗಂಟೆ ಡಿಟಾಕ್ಸಿಫೈಡ್ ಟೈಮ್, ಅದು ಡಿಟಾಕ್ಸ್ ಮಾಡೋದು ಬಾಡಿನ, ಆಯ್ತಾ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಫೀಡ್ ಮಾಡ್ತೀವಿ ಬಾಡಿಗೆ. ಫೀಡ್ ಮಾಡಬಾರ್ದು ಆ ಟೈಮಲ್ಲಿ. ಸೊ ಡಿಟಾಕ್ಸ್ ಮಾಡಕ್ಕೆ ಸಪೋರ್ಟ್ ಮಾಡಬೇಕು. ಇನ್ನೂ ಕ್ಲೀನಾಗಿ ಕಸ ಹೋಗಕ್ಕೆ ಏನು ಮಾಡಬೇಕು, ಈಗ ಆಮ್ಲಾ ಜ್ಯೂಸ್ ಕುಡಿದ್ರಿ, ಆಶ್ ಕಾರ್ಡ್ ಜ್ಯೂಸ್ ಕುಡಿದ್ರಿ, ಅದೆಲ್ಲ ಏನು ಮಾಡುತ್ತೆ, ಡಿಟಾಕ್ಸಿಫೈ ಮಾಡುತ್ತೆ, ನಮ್ಮ ಕರಳನ್ನಾಗಿರ್ಬೋದು ಬಾಡಿನ ಕ್ಲೀನ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಕ್ಲೀನ್ ಮಾಡಕ್ಕೆ ಸಪೋರ್ಟ್ ಮಾಡಬೇಕು. ಸೊ ಬೆಳಗ್ಗೆ 12ರಿಂದ ರಾತ್ರಿ 6 ಗಂಟೆ ತನಕ 8 ಗಂಟೆ ತನಕ ಸೊ ನಾವು ಊಟ ಮಾಡೋ ಟೈಮ್, ಅಂದ್ರೆ ನ್ಯೂಟ್ರಿಷನ್ ಕೊಡೋ ಟೈಮ್. ಅಂದ್ರೆ ತಿನ್ನಕ್ಕೆ ಕೊಟ್ವಿ ಅಂತ ತಕ್ಷಣ ತಿನ್ನೋದಲ್ಲ, ಸಿಕ್ಕಾಬಡಿ ತಿನ್ನೋದಲ್ಲ. ಸೊ ಎಷ್ಟು ಪ್ರಮಾಣದಲ್ಲಿ ಬೇಕು ಅಂದ್ರೆ ತುಂಬಾ ಕಾರ್ಬ್ಸ್ ಇಂದ ನಾವೆಲ್ಲ ಹಾಳಾಗ್ತಿರೋದು. ಎಸ್ಪೆಷಲಿ ಸೌತ್ ಇಂಡಿಯನ್ಸ್ಗೆ ತುಂಬಾ ಕಾರ್ಬ್ಸ್ ಅಂದ್ರೆ ರೈಸ್ ಈಟರ್ಸ್, ಚಪಾತಿ ತಿನ್ನೋದು ತುಂಬಾ ಜಾಸ್ತಿ ತಿಂತಿಂದ ನಾವು ಆರೋಗ್ಯ ಮಾಡ್ಕೋತಿದೀವಿ. ಸೊ ಅಲ್ಲಿ ಫೈಬರ್ನ ಅಂದ್ರೆ ಹಣ್ಣುಗಳು, ತರಕಾರಿಗಳು, ಈ ಪ್ರೋಟೀನ್ ತುಂಬಾ ಡಿಫಿಷಿಯಂಟ್ ನಾವು ಇಂಡಿಯನ್ಸ್. ಸೊ ಪ್ರೋಟೀನ್ ಜಾಸ್ತಿ ಇನ್ಕ್ಲೂಡ್ ಮಾಡಬೇಕು. ಕಾಳುಗಳು, ಬೆಳೆಗಳು, ನಾನ್ ವೆಜಿಟೇರಿಯನ್ಸ್ ಆದ್ರೆ ಮೊಟ್ಟೆ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಅದು ಒಳ್ಳೆ ಕ್ವಾಲಿಟಿ ಸಿಕ್ಕರೆ ನಿಮಗೆ. ಸೊ ಅದನ್ನ ಇನ್ಕ್ಲೂಡ್ ಮಾಡೋದನ್ನ ಪ್ಲಾನ್ ಮಾಡ್ಕೋಬೇಕು. ಓಕೆ. ಸೊ ಬೆಳಗ್ಗೆ 12ರಿಂದ ರಾತ್ರಿ 8ರವರೆಗೂ ತಿನ್ನೋ ಟೈಮು, ಅದ್ರಲ್ಲಿ ನ್ಯೂಟ್ರಿಷಸ್ ಫುಡ್ನ ತಿನ್ಬೇಕು. ಅದಾದ್ಮೇಲೆ ನೈಟ್ 8 ಗಂಟೆ ಏನು ತಿನ್ಬಾರ್ದು ನಾವು, ಕಂಪ್ಲೀಟ್ ಸ್ಟಾಪ್ ಮಾಡಬೇಕು, ಆಯ್ತಾ. ಸೊ ಬೆಳಗ್ಗೆ 4 ಗಂಟೆ ಪೀಸ್ಫುಲ್ ಆಗಿ ನಿದ್ದೆ ಮಾಡಬೇಕು.
ಸೊ ಅವಾಗ ರಿಪೇರ್ ಇನ್ ಟೈಮ್ ಅಂತ ಹೇಳ್ತೀವಿ ನಾವು. ಈ ಕೋಶಗಳಾಗಿರ್ಬೋದು, ನನ್ನ ಬಾಡಿ ಎಂಟೈರ್ ಬಾಡಿ ಸಿಸ್ಟಮ್ ರಿಪೇರ್ ಆಗೋದು ಅವಾಗಲೇ. ನಾವೇನ್ ಮಾಡ್ತೀವಿ, 10 ಗಂಟೆ ತಿಂತೀವಿ, 11 ಗಂಟೆ ತಿಂತೀವಿ. ಸೊ ತಿಂದಾಗ ಲಿವರ್ಗೆ ಇಮಿಡಿಯೇಟ್ ಆಗಿ ಲಿವರ್ ಕೂಡ ರಿಪೇರಿ ಆಗ್ಬೇಕು. ಸೊ ನಾವೆಲ್ಲ ಒಂದು ಸೇಯಿಂಗ್ ಕೂಡ ಇದೆ, ಲಂಗಡಂ ಪರಮೋಷಧಂ ಅಂತೆಲ್ಲ ಹೇಳ್ತೀವಿ ಸಂಸ್ಕೃತದಲ್ಲಿ. ಅಂದ್ರೆ ನೀವು ಎಷ್ಟು ಉಪವಾಸ ಇರ್ತೀರಾ, ಸೊ ಆ ಉಪವಾಸ ನೋಡಿ, ದೇವರೇನಾದ್ರು ನಮ್ಮ ಮಲ್ಗಕ್ ಬಿಟ್ಟಿಲ್ಲ ಅಂದ್ರೆ ನಾವೆಲ್ಲ ಬೇಗ ಸತ್ತೋಗ್ಬಿಡ್ತೀವಿ. ನಿದ್ದೆ ಬರಲಿಲ್ಲ ಅಂದ್ರೆ ಓಡಾಗ್ಬಿಡ್ತೀವಿ ನಾವು. ಸೊ ನಿದ್ದೆ ಬರೋದೇ ರೀಸನ್ ನಮ್ಮನ್ನು ರಿಪೇರ್ ಮಾಡಕ್ಕೆ. ಸೊ ತುಂಬಾ ಜನ ಮಧ್ಯಾಹ್ನ ತಿಂದ ತಕ್ಷಣ ನಿದ್ದೆ ಮಾಡ್ತಾರೆ ಗೊತ್ತಾ, ಅಲ್ಲಿಗೆ ಅವ್ರ ಬಾಡಿಗೆ ಅವಾಗಲೇ ಮಲಗಿಸ್ಕೊಂಡು ರಿಪೇರಿ ಮಾಡ್ಬೇಕು ಅದನ್ನ, ಹಂಗೆ ಅದಕ್ಕೆ ಮಲಗಿಸ್ಬಿಡುತ್ತೆ, ಅದನ್ನ ಬಾಡಿನ ಮಲಗಿಸ್ಬಿಡ್ತಾರೆ, ಅಂದ್ರೆ ಸಿಸ್ಟಮ್ ಮಲಗಿಸ್ಬಿಡುತ್ತೆ. ಸೊ ಯಾಕಂದ್ರೆ ಅದನ್ನ ನೋಡಿ, ಈಗ ಯಾವ್ದೊಂದು ಸಿಸ್ಟಮ್ ಯೂಸ್ ಮಾಡಿ, ನಾನು ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ, ತುಂಬಾ ಪ್ರೆಷರ್ ಕೊಟ್ಟರೆ ಲ್ಯಾಪ್ಟಾಪ್ ಏನಾಗುತ್ತೆ, ಆಫ್ ಆಗ್ಬಿಡುತ್ತೆ, ಕರೆಕ್ಟಾ? ಮತ್ತೆ ರೀಸ್ಟಾರ್ಟ್ ಆಗುತ್ತೆ ನಿಧಾನಕ್ಕೆ. ಸೊ ಅದು ಬೂಟ್ ಆಗಿ ಎಲ್ಲ ಆಗಿ ಸೇಮ್ ಹಂಗೆ ನಮ್ಮ ಬಾಡಿನೂ ಅಷ್ಟೇ. ತುಂಬಾ ನಾವು ಪ್ರೆಷರ್ ಕೊಟ್ಟು ಏನೋ ತಿಂತಾ ಇದೀವಿ, ಇಲ್ಲ ಅನ್ವಾಂಟೆಡ್ ಕಸ ಬಾಡಿ ಕೊಡ್ತಿದೀವಿ ಅಂದ್ರೆ ನಿದ್ದೆ ಕೊಟ್ಟೋಗ್ಬಿಡುತ್ತೆ ಬಾಡಿ. ಸೊ ಅಲ್ಲಿಗೆ ರಿಪೇರಿಂಗ್ ಪ್ರೊಸೆಸ್ ಅಂತ. ಹಂಗಾಗಿ ಜಾಸ್ತಿ ತಿನ್ಬಾರ್ದು ನಾವು. ಎಷ್ಟು ಕಡಿಮೆ ಲಿಮಿಟ್ ತಿಂತೀವಿ, ಎಷ್ಟು ಕ್ಯಾಲರೀಸ್ ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾತ್ರ ತಿನ್ಬೇಕು ನಾವು. ಒಂದು ಆವರೇಜ್ ನಾವು ನೋಡಿದಾಗ 1,500-2,000 ಕಿಲೋ ಕ್ಯಾಲರಿ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಬೇಕು. ಓಕೆ, ಸೊ ವಯಸ್ಸಾಗ್ತಾ ಅದು ಕೂಡ ಕಡಿಮೆ ಮಾಡ್ಕೊಂಡು ಹೋಗ್ಬೇಕು ನಾವು. ಎಷ್ಟು ಕಡಿಮೆ ಫುಡ್ ತಿಂತೀವಿ ಅಷ್ಟು ನಮ್ಗೆ ಒಳ್ಳೇದು. ಮತ್ತೆ ಎಷ್ಟು ಕಡಿಮೆ ಟೈಮ್ ತಿಂತೀವಿ ಅದು ಕೂಡ. ನಾನು 12 ಗಂಟೆಗೆ ಒಂದು ಬ್ರೇಕ್ಫಾಸ್ಟ್ ಆದರೆ ರಾತ್ರಿ 8 ಗಂಟೆಗೆ ಒಂದು ನನ್ನ ಡಿನ್ನರ್ ಆಗುತ್ತೆ ಅಷ್ಟೇ. ಅದ್ರ ಮಧ್ಯೆ ನಾನು ಏನು ತಿನ್ನಲ್ಲ. ಸೊ ಲಿಕ್ವಿಡ್ ಕುಡಿತೀನಿ, ಎಲ್ಲ ಒಂದು ಕಡೆ ಶುಗರ್ಲೆಸ್ ಕಾಫಿ ಕುಡಿತೀನಿ. ಹೊರಗಡೆ ಹೋದಾಗ ಏನೋ ಅವಾಯ್ಡ್ ಮಾಡೋಕ್ಕಾಗಲ್ಲ. ಸೊ ಐ ಟ್ರೈ ಟು ಮೇಂಟೈನ್. ಅದರ್ವೈಸ್ ಸುಮ್ಮನೆ ತಿನ್ನೋದು, ಶುಗರ್ ಇದೆ, ಜಾಮೂನ್ ಇದೆ, ಇನ್ನೊಂದು ಸಿಕ್ತು ಕಣ್ ಮುಂದೆ ಅಂತೇಳಿ ತಿನ್ನೋದು, ಅದೆಲ್ಲ ಮಾಡಲ್ಲ ನಾನು. ಸೊ ಐ ಸಿ ದಟ್ ನನ್ನ ಬಾಡಿನ ನಾನು ಎಷ್ಟು ನೀಟಾಗಿ ಇಟ್ಕೊಳಕ್ಕಾಗತ್ತೆ ಅಷ್ಟು ನೀಟಾಗಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಒಂದು ಈ ಥರ ಸಪ್ಲಿಮೆಂಟ್ಸ್ ಕೂಡ ನಾನು ತೊಗೊಂಡ್ರು ಕೂಡ, ಸೊ ಐ ಮೇಂಟೈನ್ ದಟ್. ಸೊ ಸುಮ್ಮನೆ ನನ್ನ ಬಾಡಿಗೆ ಏನೇನೋ ಹಾಕೋದು, ಡ್ಯಾಮೇಜ್ ಮಾಡೋದು, ಅಗೇನ್ ರಿಪೇರಿ ಮಾಡ್ಕೊಳ್ಳೋದು, ಅದಕ್ಕೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗೋದು, ಇನ್ನೊಂದು ಆ ಥರ ಅವಶ್ಯಕತೆನೇ ಇರಲ್ಲ. ಆಗ ನೀವು ಅದ್ರ ಬಗ್ಗೆ ಕಾನ್ಶಿಯಸ್ ಆಗಿದ್ಬಿಟ್ರೆ ಇದೆಲ್ಲ ಅವಶ್ಯಕತೆನೇ ಕೂಡ ಇರಲ್ಲ. ಬಾರಿ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಸಬ್ಜೆಕ್ಟ್. ಇನ್ನು ಸ್ವಲ್ಪ ನಮ್ಮ ರಂಗನಾಥ್ ಸರ್ ಅವರ ಪರ್ಮಿಷನ್ ಇಂದ ಇನ್ನೂ ಡೀಟೇಲ್ ಆಗಿ ತಗೊಳ್ಳಿ. ನಮ್ಗೆ ಆಂಟಿ ಆಕ್ಸಿಡೆಂಟ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಬೇಕಿದೆ ಸರ್. ಡಿಫ್ರೆಂಟ್ ಟೈಪ್ಸ್ ಆಫ್ ಆಂಟಿಬಾಡೀಸ್, ಆಂಟಿ ಆಕ್ಸಿಡೆಂಟ್ಸ್, ಅವು ಯಾವ ತರ ಎಲ್ಲಿ ಕೆಲಸ ಮಾಡುತ್ತೆ ಏನು ಅನ್ನೋದು. ಈಗ ತಾವು ಹೇಳ್ದಂಗೆ ನಾವು ಕೇಳಿದಿವಿ, ಸರ್ ಹೇಳಿರೋದನ್ನು ಕೇಳಿದಿವಿ. ಆದ್ರೆ ಒಂದ್ ಏನಂದ್ರೆ ನಾವು ಫಾಲೋ ಮಾಡೋದ್ರಲ್ಲಿ ತುಂಬಾ ಹಿಂದೆ ಬಿದ್ದಿದ್ವಿ. ಸೊ ಕೇಳ್ತಾ ಇದ್ರೆ ಅದು ಇನ್ನೊಂದ್ ಸ್ವಲ್ಪ ಹೋಗ್ತಾ ಇರ್ತದೆ ತಲೆಗೆ, ಅನುಕೂಲ ಆಗುತ್ತೆ ಅಂತ ಹೇಳಿ ಮಾಡಿ ಸರ್ ದಯವಿಟ್ಟು. ಆಮೇಲೆ ನಾವು ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಎಲ್ಲ ಚೆನ್ನಾಗಿ ಅಸೆಸ್ ಮಾಡಿ ಆಮೇಲೆ ಇಂದ ನಾವು ಸರ್. ಸೊ ಸರ್, ಇನ್ನೊಂದು, ಈಗ ಬೆಳಗ್ಗೆ ಬರೆ ಊಟದಲ್ಲಿ ಫ್ರೂಟ್ಸ್ ತಿನ್ನಬಾರ್ದು ಅನ್ನೋದು ವಾಟ್ ವಿಲ್ ಬಿ ದ ರೀಸನ್ ಸೈಂಟಿಫಿಕಲಿ? ನೋಡಿ, ಫ್ರೂಟ್ಸ್ ಅಲ್ಲಿ ಫ್ರುಕ್ಟೋಸ್ ಇದೆ. ಫ್ರುಕ್ಟೋಸ್ ಅಂದ್ರೆ ಅದೊಂದು ಶುಗರ್, ಇಟ್ಸ್ ಅ ಕೈಂಡ್ ಆಫ್ ಶುಗರ್. ಸೊ ನೋಡಿ, ಶುಗರ್ ಅಲ್ಲಿ ಕೂಡ ವೆರೈಟೀಸ್ ಇದೆ. ಫ್ರುಕ್ಟೋಸು, ಮಾಲ್ಟೋಸು, ಲ್ಯಾಕ್ಟೋಸ್ ಹಾಲಿಂದ ಬರುತ್ತೆ, ಮಾಲ್ಟೋಸ್ಗಳು ಈ ಧಾನ್ಯಗಳಿಂದ ಬರ್ತವೆ. ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ ಅದು ಕೂಡ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಎಲ್ಲಾನು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ಮ್ ಆಫ್ ಕೆಲವೊಂದು ಫಾರ್ಮ್ ನಮಗೆ ಬಾಡಿಗೆ ಬರುತ್ತೆ, ಅದು ಆಮೇಲೆ ಕನ್ವರ್ಷನ್ ಗ್ಲೂಕೋಸ್ಗೆ ಆಗೋದು. ಸೊ ಇದಕ್ಕೆ ಫ್ರುಕ್ಟೋಸ್ ಏನಪ್ಪ ಪ್ರಾಬ್ಲಮ್ ಅಂದ್ರೆ ಸೀದಾ ನಿಮ್ ಲಿವರ್ಗೆ ಹೋಗ್ಬಿಡುತ್ತದು. ಅದಕ್ಕೆ ಯಾವುದೇ ಇನ್ಸುಲಿನ್ ಆಗಲಿ ಸೀದಾ ಲಿವರ್ಗಳನ್ನ ಎಂಟರ್ ಆಗ್ಬಿಡುತ್ತದು. ಓಕೆ, ಸೊ ಅದಕ್ಕೆ ಲಿವರ್ಗೆ ಡೈರೆಕ್ಟ್ ಶುಗರ್ ಅಷ್ಟು ಬೆಳಗ್ಗೆ ನಾವು ಕೊಡೋದು ಸರಿಯಲ್ಲ ಅಂತ. ಸೊ ಅದನ್ನ ಲೇಟರ್ ಆನ್ ಅಂದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಆದ್ಮೇಲೆ ನಾವು ಕೊಡೋದು ಯಾವಾಗ್ಲೂ ರೈಟ್ ಅಂತ. ರೈಟ್. ಸೊ ಬಟ್ ಏನಂದ್ರೆ ಬ್ರೇಕ್ಫಾಸ್ಟ್ ಜನರಲಿ ಏನಂದ್ರೆ ಒಂದು ಇವರು ಡಾಕ್ಟರ್ ಬಿಸ್ವರು ಚೌಧರಿ ಡಯಟ್ ಕೇಳಿದ್ರಲ್ಲ ಸರ್ ನೀವು? ಕೇಳಿದೀನಿ. ಅವ್ರು NLP ಏನೋ ಒಂದು ಡಯಟ್ ಹೇಳ್ಕೊಡ್ತಾರೆ. ಅವರು ಡಿಪ್ ಡಯಟ್ ಅಂತ ಹೇಳ್ಕೊಡ್ತಾರೆ. ತುಂಬಾ ಪೇಷಂಟ್ಸ್ ಅಲ್ಲಿ ನೋಡಿದೀನಿ ಸರ್. ಅದು ತುಂಬಾ ಜನ ಅದಕ್ಕೆ ಇಶ್ಯೂಸ್ ಫೇಸ್ ಮಾಡ್ತಿರೋ ನೋಡಿದ್ದೀನಿ. ಏನಾಗುತ್ತೆ, ಕರಳಿಗೆ ಇಂಟೆಸ್ಟೈನ್ ಡ್ಯಾಮೇಜ್ ಆಗೋದ್ರಲ್ಲಿ ಕೂಡ ತುಂಬಾ ಎಕ್ಸಸ್ ಫೈಬರ್ ಕೊಡೋದ್ರಿಂದ ಬೆಳಗ್ಗೆ ಮತ್ತೆ ತುಂಬಾ ಜಾಸ್ತಿ ಕ್ವಾಂಟಿಟಿಲಿ ಹಣ್ಣು ತಿನ್ನೋದ್ರಿಂದ ಕೂಡ ನಮ್ದು ಲೈನಿಂಗ್ ಎಲ್ಲ ನೋಡಿ. ಅದೇ ಹೇಳಿದ್ನಲ್ಲ, ಡಿಫ್ರೆಂಟ್ ಒಪಿನಿಯನ್ಸ್ ಇದೆ ಸರ್. ಹಂಗಾಗಿ ನಾನು ಹೊಲಿಸ್ಟಿಕ್ ಮಾಡಿದೆ. ಅದಾದ್ಮೇಲೆ ಈವನ್ ನಾರ್ಮಲ್ ಇಂಗ್ಲಿಷ್ ಡಯಟ್ ಇದೆ, ಸೊ ಅದನ್ನು ಕೋರ್ಸ್ ಕೂಡ ಮಾಡಿದೆ. ನ್ಯೂಟ್ರಿಷನ್ ಡಯಟಿಕ್ಸ್ ಅಂತ ಒಂದು ಕೋರ್ಸ್ ಇದೆ, ಅದನ್ನು ಮಾಡಿದ್ದೀನಿ. ಸೊ ಏನಂದ್ರೆ ನಮಗೆ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಸೊ ಏನಕ್ಕೆ ಎಲ್ಲಿ ಕೆಲವರು ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಎಲ್ಲ ಸೈನ್ಸ್ ತಪ್ಪಂತ ಹೇಳಕ್ಕಾಗಲ್ಲ, ನಾವು ಎಲ್ಲಾನು ಕರೆಕ್ಟ್ ಅಂತಾನು ಹೇಳಕ್ಕಾಗಲ್ಲ. ಸೊ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊಂಡಾಗ ನನಗೆ ಹೆಂಗ್ ಅದು ಯೂಸ್ಫುಲ್ ಆಗುತ್ತೆ ಅದ್ರ ಮೇಲೆ ನಾವು ಮಾಡ್ಬೋದು. ಮೋಸ್ಟ್ಲಿ ಅದು ಡಿಪೆಂಡ್ಸ್ ಆನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಬಾಡಿ ಆಲ್ಸೋ ಸ್ವಲ್ಪ ವೇರಿ ಆಗ್ತದೆ. ಎಲ್ಲರಿಗೂ ಎಲ್ಲಾನು ಸೆಟ್ ಆಗಲ್ಲ. ಹೇಳಿದ ಎಲ್ಲರಿಗೂ ಎಲ್ಲ ಸೆಟ್ ಆಗಬೇಕು ಅಂತಿಲ್ಲ. ಇನ್ನು 12 ಗಂಟೆ ನಾಷ್ಟ ಮಾಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಸೆಟ್ ಆಗುತ್ತೆ ಅಂತಲ್ಲ. ನಿಧಾನಕ್ಕೆ ಅದಕ್ಕೆ ಬರಬೇಕು. ಈಗ ಫಸ್ಟ್ 10 ನಾನು ಈಗ 16 hours ಫಾಸ್ಟಿಂಗ್ ನಾನು ಹೇಳ್ತೀನಿ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ನಾವು. ಸೊ ಫಸ್ಟ್ ಇನಿಷಿಯಲಿ ವಿ ಶುಡ್ ಸ್ಟಾರ್ಟ್ ವಿತ್ 10 hours ಫಾಸ್ಟಿಂಗ್ ಮಾಡಬೇಕು. ಅಂದ್ರೆ ಉಪವಾಸ ಇರೋದೇ ತುಂಬಾ ದೊಡ್ಡದು, ಆಯ್ತಾ? ಅದ್ರ ಮೇಲೆ 12 hour ಆಗ್ಬೇಕು, 12 hour 14 hour ಆಗ್ಬೇಕು, 14 hour 16 hour ಆಗ್ಬೇಕು. ಸೊ 16 hour ನಾವು ಫಾಸ್ಟಿಂಗ್ ಮಾಡ್ತೀವಿ ಅಂದ್ರೆ ಎಷ್ಟೋ ಕ್ಯಾಲರಿ ಹೊಟ್ಟೋಗ್ಬಿಡುತ್ತೆ, ಅದರಲ್ಲೇ ಎಷ್ಟೋ ಕ್ಯಾಲರಿ ರಿವರ್ಸ್ ಆಗ್ಬಿಡುತ್ತೆ. ಫ್ಯಾಟ್ ಒಂದು ಕಡಿಮೆ ಆಯ್ತು ಬಾಡಿಲಿ ಅಂದ್ರೆ ಎಷ್ಟೋ
ಕಾಯಿಲೆಗಳು ಹಂಗೆ ರಿವರ್ಸ್ ಆಗ್ಬಿಡ್ತವೆ. ಸೊ ಅದನ್ನು ಕೂಡ ಮಾಡೋದು. ಲಿವರ್, ಕಿಡ್ನಿದು ಫಂಕ್ಷನ್ನು, ಯಾವಾಗ ಒಬೇಸ್ ಕಮ್ಮಿ ಆಯಿತು, ನಮ್ಮ ಬಾಡಿಲಿ ಅನ್ವಾಂಟೆಡ್ ಇದು ಸ್ಟಾಕ್ ಎಲ್ಲ ಕಡಿಮೆ ಆಯಿತು, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಬೇರೆ ಎಲ್ಲ ಫಂಕ್ಷನ್ಗಳು ಚೆನ್ನಾಗಾಗ್ತವೆ. ಸೊ ಬಾಡಿ ಫುಲ್ ಒಳಗಡೆಯಿಂದನೇ ಚೆನ್ನಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ದಿರ್ ಇಸ್ ಅಗೇನ್ ಇದು ಸ್ಟೆಪ್ ಬೈ ಸ್ಟೆಪ್ ನಿಧಾನಕ್ಕೆ ಹೋಗ್ಬೇಕು. ನಾನು ಒಂದೇ ಸರಿ ಹೇಳಿದಾಗ ಮೇ ಬಿ ಮೇನ್ ಏನಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಆಲ್ರೆಡಿ ನೈಟ್ ಎಲ್ಲ ಸ್ವಲ್ಪ ಜೀರ್ಣಾಶಯ ಎಲ್ಲ ಸ್ತಬ್ಧವಾಗಿರ್ತದಲ್ಲ. ಸೊ ಒಂದೇ ಸರಿ ಹಾರ್ಡ್, ಈಗ ಬೆಳಗ್ಗೆ ಟಿಫನ್ ಮಾಡಿ ಅಂದ್ರೆ ತಕ್ಷಣ ಏನ್ ಮಾಡ್ತಾರೆ ಇವರೆಲ್ಲ, ನಾವೆಲ್ಲರೂ ಅಭ್ಯಾಸ ಏನಂದ್ರೆ ಒಂದು ಈ ಆಯಿಲ್ ಹಾಕಿ ಒಂದು ಉಪ್ಪಿಟ್ಟು ಹಾಕ್ಬೋದು, ಯಾವುದೇ ಒಂದು ಸ್ಟ್ರಾಂಗ್ ಆಗಿ ತಗೊಂಡ್ಬಿಡ್ತಾರೆ. ಅಂದ್ರೆ ಒಂಥರ ಆಯಿಲ್ ಹಾಕ್ತಾರೆ, ಏನೇನೋ ಮೊಬೈಲ್ ಹಾಕೊಂಡು ಮೀಟ್ ಮಾಡ್ಕೊಳ್ಳಿ ದಯವಿಟ್ಟು. ಎಸ್. ಸೊ ಅಲ್ಲೇನಾಗತ್ತೆ, ಬೆಳಗ್ಗೆ ನಾಷ್ಟಾ ತಿನ್ನಿ ಅಂತ ತಕ್ಷಣವೇ ಈ ಯಾವುದು ಪೂರಿ, ದೋಸೆ ಇವೆಲ್ಲ ಒಂಥರ ಹೆಚ್ಚಾಗಿ ಏನಂದ್ರೆ ಅದು ಆಯಿಲ್ ನೋಡ್ತಾ ಇದಲ್ಲ. ಈಗ ಅಫ್ಕೋರ್ಸ್ ನಮ್ಮ ವೇದಿಕೆಯಲ್ಲಿ ಎಲ್ಲರಿಗೂ ಐಡಿಯಾ ಇದೆ ಏನ್ ಆಯಿಲ್ ಯೂಸ್ ಮಾಡ್ಬೇಕಂತನೂ. ಖಂಡಿತ ಅವರು ಯಾವುದೇ ರೀತಿಯಲ್ಲಿ ಪ್ಯಾಕೆಟ್ ಆಯಿಲ್ ಹೋಗಲ್ಲ. ಓಕೆ, ಅದು ನಾವು ಟೀಚ್ ಮಾಡಿ ಆಲ್ರೆಡಿ ಎಲ್ಲರಿಗೂ ನಾಲೆಡ್ಜ್ ಕೊಟ್ಟಿದ್ವಿ. ಸೊ ಆತರ ಅದು ಸ್ವಲ್ಪ ನಾನು ಅದಕ್ಕೊಂಡು ಏನಂದ್ರೆ ಬೆಳಗ್ಗೆನೆ ಈ ನಾಷ್ಟನ ಇಂಟ್ರೊಡ್ಯೂಸ್ ಮಾಡೋದು ಬೇಡ. ಈ ಟೋಟಲ್ ನೈಟ್ ಎಲ್ಲ ಸ್ತಬ್ಧವಾಗಿದೆ, ಜೀರ್ಣಾಶಯ ಓನ್ಲಿ ವಿಸರ್ಜನೆ ಮಾತ್ರ ಆಗ್ತಾ ಇರ್ತದೆ. ಸೊ ಅವಾಗ ನಿಧಾನವಾಗಿ ಲೋಡ್ ಮಾಡೋದು ಉತ್ತಮ ಅಂತ ಅನ್ಕೊಂಡು ಫ್ರೂಟ್ಸು ಮತ್ತೆ ಈ ಬಹುಶಃ ಇದು ತರಕಾರಿಗಳ ಜ್ಯೂಸು ಆ ತರ ನಿಧಾನ ತಗೊಂಡೋಗಿ ಪೀಕ್ ಕಂಡೀಷನ್ ಅಂದ್ರೆ ಜಠರಾಗ್ನಿ ಪೀಕ್ ಆಗುವಾಗ ಆಲ್ಮೋಸ್ಟ್ 11 ಇಂದ ಶುರು ಮಾಡ್ಕೊಂಡು ಮಧ್ಯಾಹ್ನ ನಾರ್ಮಲ್ ಊಟಕ್ಕೆ ಹೋದ್ರೆ ಟ್ರಾನ್ಸಿಷನ್ ಸಿಂಪಲ್. ನೀವು ಹೇಳಿದ್ದು ಅದೇನೆ ಸರ್, ಈಗ ನಾನು ಹೇಳಿದ್ದು ಅದನ್ನೇ. ಈಗ ಸನ್ ರೈಸ್, ಸನ್ಸೆಟ್, ಓಕೆನಾ? ಸನ್ ರೈಸು ನಾರ್ಮಲ್ ಆಗಿ ನಾವೇನಂದ್ರೆ ಆ ಟೈಮಲ್ಲಿ ನಾನು ಊಟ ಮಾಡಕ್ ಅಗ್ನಿ ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮ ಬಾಡಿಲಿ. ಈಗ ನಮ್ಮ ಬಾಡಿಲಿ ಅಗ್ನಿ ಅಂತ ಹೇಳಿದ್ರೆ ಅದು ಆಸಿಡ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಆಸಿಡ್ ಯಾವಾಗ ರೈಸ್ ಆಗ್ತಿರುತ್ತೆ ಅವಾಗ ನಿಮ್ಮ ಅಂದ್ರೆ ಡೈಜೆಸ್ಟ್ ಮಾಡೋ ಮೆಟಬಾಲಿಸಮ್ ಕೂಡ ಇನ್ಕ್ರೀಸ್ ಆಗ್ತಿರುತ್ತೆ. ನೀವು ಊಟ ಮಾಡಿ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಕೂಡ ಇನ್ಕ್ರೀಸ್ ಆಗ್ತಿರುತ್ತೆ. ಸೊ ಯಾವಾಗ ಪೀಕ್ ಬರುತ್ತಲ್ಲ ಮಧ್ಯಾಹ್ನ 12 ಗಂಟೆ ನಿಮ್ಗೆ ಯಾವಾಗ ತಲೆ ಮೇಲೆ ಸೂರ್ಯ ಬರ್ತಾನೆ, ಸೊ ಅವಾಗ ನಿಮ್ಮ ಅಗ್ನಿ ತುಂಬಾ ಶಾರ್ಪ್ ಆಗಿರುತ್ತೆ. ಸೊ ಅವಾಗ ಆಕ್ಚುಲಿ ನಾನು ಊಟ ಮಾಡಬೇಕು. ಸೊ ದಟ್ ಇಸ್ ದ ರೈಟ್ ಟೈಮ್. ನಾನು ಊಟ ಲೋಡ್ ಕೊಡಕ್ಕೆ ಅದೇ ರೈಟ್ ಟೈಮ್. ಸೊ ಅದಕ್ಕೆ ಮುಂಚೆ ತಿಂತಿದೀವಿ ಅಂದ್ರೆ ಅದು ಡೈಜೆಸ್ಟ್ ಆಗಲ್ಲ. ಹಂಗಾಗಿ ಲೈಟ್ ಆಗಿ ಸ್ಟಾರ್ಟ್ ಆಗ್ಬೇಕು. ನಾನು 12 ಗಂಟೆ ಸ್ಟಾರ್ಟ್ ಮಾಡೋ ಉದ್ದೇಶ ನಿಧಾನವಾಗಿ ಫಾಸ್ಟಿಂಗ್ ಬ್ರೇಕ್ ಮಾಡೋದು. ಬ್ರೇಕ್ಫಾಸ್ಟ್ ಆ ಪದ ಕರೆಕ್ಟ್ ಆಗಿ ಇಟ್ಟಿದ್ದಾರೆ. ಆದ್ರೆ ಆ ಫಾಸ್ಟ್ ಬ್ರೇಕ್ ಮಾಡೋದು ಇವರು ಸ್ಟ್ರಾಂಗ್ ಆಗಿ ಬ್ರೇಕ್ ಮಾಡ್ತಾರೆ. ಅದೇ ಅದು ಕರೆಕ್ಟ್ ಅಲ್ಲ. ಬಾಡಿಗೆ ಇನ್ನ ಅಗ್ನಿನೇ ಬಂದಿಲ್ಲ ಅಂದ್ರೆ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇಲ್ಲ. ರೈಟ್. ಅಗ್ನಿ ಬರದೆ, ಸೂರ್ಯ ಬರದೆ ನೆತ್ತಿ ಮೇಲೆ ಬಂದಾಗಲೇ ನನ್ನ ಅಗ್ನಿ ಶಾರ್ಪ್ ಆಗುತ್ತೆ. ಸೊ ಅವಾಗ ನೀವು ತಿಂದ್ರೆ ಕಸ ತಿಂದ್ರೆ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಆ ಟೈಮಲ್ಲಿ ಇರುತ್ತೆ ನನಗೆ. ಸೊ ಅದಾದ್ಮೇಲೆ ಅಗೇನ್ ಅಗ್ನಿ ಮಂದ ಆಗದೆ, ಅವಾಗ ಸಾಯಂಕಾಲ ಆಗ್ತಿದ್ದಂಗೆ ಅಗ್ನಿ ಮಂದ ಆಗುತ್ತೆ. ಸೊ 6 ಗಂಟೆಗೆ ಸನ್ ಸೆಟ್ ಆಗ್ತಿದ್ದಂಗೆ ಮುಗೀತು ಅಂತ. ಅದಾದ್ಮೇಲೆ ಊಟನೇ ಮಾಡಬಾರ್ದು ನಾವು. ಸೊ ಟಿಲ್ 8 o'clock ಇಟ್ ಇಸ್ ಫೈನ್. ಅದ್ರ ಮೇಲೆ ನಾನು ಮುಟ್ಬಾರ್ದು. ಅವಾಗ್ಲೂ ರಾತ್ರಿನೂ ನಾನು ತಿನ್ನೋದು ಫೋಟೋ ಬೇಕಾದ್ರೆ ಕಳಿಸ್ತೀನಿ ನೋಡ್ರಿ. ತರಕಾರಿಗಳು, ಕಾಳುಗಳು ಇದೇ ತಿನ್ನೋದು ನಾನು ನೈಟ್ ಅಂತ. ಬೆಳಗ್ಗೆ ಅಂತ ಉಪವಾಸ ಇರ್ತೀನಿ, ನೈಟ್ ಸರಿಯಾಗಿ ತಿನ್ಬಿಡ್ಬೇಕು ಆತರ ಅಲ್ಲ. ಅವಾಗ್ಲೂ ನ್ಯೂಟ್ರಿಷಸ್ ಫುಡ್ ತಿನ್ನೋದು ನಾನು. ಅದೇ ತರ ಟೀಚ್ ಮಾಡಿದ್ವಿ. ಆಲ್ಮೋಸ್ಟ್ ಐ ಥಿಂಕ್ ಮ್ಯಾಚ್ ಆಗ್ತಾ ಇದೆ. ರೈಟ್ ಇದೆ ಸರ್, ರೈಟ್ ಇದೆ. ಓಕೆ, ಥ್ಯಾಂಕ್ ಯು ಸರ್. ಪಿಪಿಟಿ ಒಂದು ರೆಡಿ ಮಾಡ್ಕೊಳ್ರಿ ಸರ್. ಉಳಿದದ್ದು ಇದನ್ನ ತೋರಿಸ್ಬಿಡಿ. ಅಷ್ಟರಲ್ಲಿ ಮಾತಾಡ್ತೀನಿ. ಹಿರಿಯರು ಅದಕ್ಕೆ ಹೇಳಿದ್ದಾರೆ, ಋತು ಬುಕ್, ಮಿತ ಬುಕ್, ಹಿತ ಬುಕ್ ಅಂತೇಳಿ. ಅಂದ್ರೆ ಋತುಮಾನಕ್ಕೆ ತಕ್ಕಂಗ ತಿನ್ನು, ಹಿತವಾದದನ್ನ ತಿನ್ನು. ಅಂದ್ರೆ ವಯಸ್ಸಿಗೆ ಅನುಗುಣವಾಗಿ ಹಿತವಾದದಂದ್ರೆ ಯಾವ್ದು ಚಲೋದು ಯಾವ್ದು ತಿನ್ಬೇಕು ಅದನ್ನ ಅಷ್ಟೇ ತಿನ್ನು, ಮಿತವಾಗಿ ತಿನ್ನು ಅಂತ, ವಯಸ್ಸಿಗೆ ಅನುಗುಣವಾಗಿ ತಿನ್ನು ಅಂತ. ವೇದ ಸುಳ್ಳಾದ್ರೂ ಗಾದಿ ಸುಳ್ಳಾಗಲ್ಲ ಅಂತ ಹೇಳ್ತಾರ. ಹಂಗ ಗಾದಿನ ಮಾಡ್ಬಿಟ್ಟಿಟ್ಟಾರ. ಋತು ಬುಕ್, ಮಿತ ಬುಕ್, ಹಿತ ಬುಕ್ ಅಂತ ಹೇಳ್ಬಿಟ್ಟು. ಅದ್ಭುತ ಮಾತು ವರ್ಡ್. ಎಸ್, ನಾವು ಇಷ್ಟೊಂದು ಜಸ್ಟ್ 55 ವರ್ಷ ಅಷ್ಟೇ ನನಗೆ. ಜಸ್ಟ್ ಹೆಂಗ್ ಹುಡುಗ ಇನ್ನು ನಾ ಇಷ್ಟು ನನ್ನ ಹೆಲ್ತ್ ಇರೋ ಕಾರಣ ಎದ್ದ ತಕ್ಷಣ 200 ಇಂದ 350 ml ಉಗುರು ಬೆಚ್ಚಿ ನೀರು ಕುಡಿತೇವಿ. ಸ್ವಲ್ಪ ಹೊತ್ತು ಬಿಟ್ಟು ಗ್ರೀನ್ ಟೀ ಕುಡಿತೇವಿ. ಇದೊಂದು 300 ml ಕುಡಿತೇವಿ. ಇದಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಆಮ್ಲಾ ಜ್ಯೂಸ್, ಪ್ಯೂರ್ ಆಮ್ಲಾ ಜ್ಯೂಸ್ ಕುಡಿತೀವಿ. ಅಲ್ಲಿಗೆ 9 ಗಂಟೆ ಆಗಿರುತ್ತೆ. 9 ಗಂಟೆ ನಂತರ ಚ್ಯವನ್ಪ್ರಾಶ್, ಸಖತ್ ಆಗಿರ್ತಕ್ಕಂಥ ಚ್ಯವನ್ಪ್ರಾಶ್ ತಗೋತೀವಿ. ಇಲ್ಲಿ ನಮ್ಗೆ ಆಲ್ಮೋಸ್ಟ್ ಆಗಿ ರಿಕವರಿ ಇರುತ್ತೆ. ಅದಾದ್ಮೇಲೆ ಮಾಮೂಲು ನಮ್ಮ ಊಟ ಏನಿದೆ, ರೊಟ್ಟಿ ಅದೆಲ್ಲ ತಗೊಳ್ತೇವೆ. ಹೀಗಾಗ್ಬಿಟ್ಟು ಇಷ್ಟು ಆಕ್ಟಿವ್ ಆಗ್ಲಿಕ್ಕೆ ಕಾರಣ. ಎಸ್, ಥ್ಯಾಂಕ್ ಯು ಸರ್. ಅದ್ಭುತ ವಿಷಯ ಕೊಟ್ಟಿದ್ದೀರಾ. ಆ ಪಿಪಿಟಿ ಇಂದ ಏನೇನ್ ಕೆಲ ರಿಸಲ್ಟ್ ಕೊಟ್ಟಿದೆ ನಮ್ಮ ಪ್ರಾಡಕ್ಟ್ ಅನ್ನೋದಕ್ಕೆ ಸ್ವಲ್ಪ ಶೋ ಮಾಡಿಬಿಡಿ ಅಷ್ಟೇ ಸರ್. ಟೆಸ್ಟಿಮನಿ ಶೋ ಮಾಡ್ಲಾ? ಹಾ ಸರ್, ಟೆಸ್ಟಿಮನಿ. ಇನ್ನು ಯಾರಿಗಾದ್ರೂ ಕ್ವಶನ್ ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅದು ಪಿಪಿಟಿ ಒಂದು ನೋಡಿದ್ರೆ ಇಲ್ಲಿ ಸೆಷನ್ ಮುಗೀತು ಇವತ್ತು. ರೈಟ್. ಗುರುಜಿ, ಒಂದು ಸಣ್ಣ ವಿಷಯ.
ಈಗ ಹೌದು. ಇಷ್ಟೆಲ್ಲ ನಾವು ಇದೇ ರೀತಿ ತಗೋಬೇಕು, ಇದೇ ರೀತಿ ತಗೋಬೇಕು, ಹಿಂಗೆ ತಿನ್ಬೇಕು ಅಂತ ಡಿಸೈಡ್ ಆಗಿ ಹೇಳ್ತಾ ಇದ್ದೀರಾ. ಈಗ ನಮ್ಮಲ್ಲಿ ನಮ್ಮ ಮಾವ 84 ವರ್ಷ, ಬೆಳಗ್ಗೆ ಒಂದ್ ರಾಗಿ ಮುದ್ದೆ, ಮಧ್ಯಾಹ್ನ ಒಂದ್ ಸ್ವಲ್ಪ ರಾಗಿ ಮುದ್ದೆ, ರಾತ್ರಿ ಒಂದ್ ರಾಗಿ ಮುದ್ದೆ, ಬೇರೆ ಏನು ತಿನ್ನಲ್ಲ. ಅವ್ರ ಆರೋಗ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವತ್ತು 2 ಕಿಲೋಮೀಟರ್ ವಾಕ್ ಮಾಡ್ತಾರೆ, 84-85 ವರ್ಷ ಅವ್ರಿಗೆ. ಅವರು ಆರೋಗ್ಯ ಏನು ಅಂತ ತಿಳ್ಕೊಬೇಕು ಗುರುಜಿ ನಾವು. ಅದೇ ರಾಗಿ ಮುದ್ದೆ ಒಳ್ಳೇದೇ ಅಲ್ವ? ರಾಗಿ ಮುದ್ದೆ ಅದು ಎಷ್ಟು ಜನ ತಿಂತಾರೆ ರಾಗಿ ಮುದ್ದೆ? ಕರೆಕ್ಟ್. ಅಂದ್ರೆ ಕ್ಯಾಲರಿ ಇಂಟೇಕ್, ಕ್ಯಾಲರಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ಸರ್ ನಾವು ಹೌದು, ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ. ಸೊ ಕ್ಯಾಲರಿ ಎಷ್ಟು ತಿಂತಿರಲ್ಲ ಅದನ್ನ ಅರಗಿಸೋಷ್ಟು ಕೆಪಾಸಿಟಿ ಇದ್ರೆ ಅಷ್ಟೇ ತಿನ್ನಿ ಅಂತ. ಈಗ ನೀವು ತಿನ್ನಿ, ಓಕೆ, ನೀವು ಕೆಪಾಸಿಟಿ ಚೆನ್ನಾಗಿದ್ರೆ 1 kg ತಿನ್ನಿ, 2 kg ತಿನ್ನಿ, ದಟ್ ಇಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಅದು ಅರಗಿಸೋಷ್ಟು ಕೆಪಾಸಿಟಿ ಕೆಲಸ ನೀವು ಮಾಡ್ತೀರಾ. ಈಗ ನನಗೂ ಒಬ್ಬ ಕೂಲಿ ಕೆಲಸ ಮಾಡೋನ್ಗೂ ವ್ಯತ್ಯಾಸ ಇದೆ ಆಯ್ತಾ. ನಾನ್ ತಿನ್ನೋ ಆಹಾರಕ್ಕೂ ಅವ್ನು ತಿನ್ನೋ ಆಹಾರಕ್ಕೂ ತುಂಬಾ ಡಿಫ್ರೆನ್ಸ್ ಇರಬೇಕು. ಯಾಕಂದ್ರೆ ಅವ್ನು ಕ್ವಾಲಿಟಿ ಎಷ್ಟೇ ಕ್ವಾಂಟಿಟಿ ತಿಂದ್ರು ಅದನ್ನ ಅರಗಿಸೋಂಥ ಕೆಪಾಸಿಟಿ ಅವ್ರಿಗೆ ಇರುತ್ತೆ, ಬಿಕಾಸ್ ಕೆಲಸ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ. ನಾನು ಬರೀ ಸಿಸ್ಟಮ್ ಮುಂದೆ ಕೂತಿರ್ತೀನಿ, AC ಹಾಲಲ್ಲಿ ಕೂತಿರ್ತೀನಿ, ಆಫೀಸಲ್ಲಿ ಕೂತಿರ್ತೀನಿ, ನನಗೆ ರಿಕ್ವೈರ್ಮೆಂಟೇ ಇಲ್ಲ ಫುಡ್ಡಿಂದು. ನಾನು ಎಷ್ಟು ಕಮ್ಮಿ ತಿಂದ್ರು ನಂಗೆ ಅಷ್ಟು ಒಳ್ಳೇದು ನನಗೆ. ಸೊ ಅದರಲ್ಲಿ ಎನರ್ಜಿ ಇದು ಇನ್ಪುಟ್, ಎನರ್ಜಿ ಔಟ್ಪುಟ್ ಎರಡೂ ಮ್ಯಾಚ್ ಆಗಬೇಕು. ಸೊ ಎನರ್ಜಿ ಇನ್ಪುಟ್ ಅಂದ್ರೆ ನಾವು ಊಟ ತಿಂತೀವಲ್ಲ ಅದೇನು ಎನರ್ಜಿ. ಸೊ ಅದನ್ನ ಬ್ಯಾಲೆನ್ಸ್ ಮಾಡೋಣ. ನೋಡಿ, ಅವರು 2 ಕಿಲೋಮೀಟರ್ ವಾಕ್ ಮಾಡ್ತಾರೆ ಅಂತ ಹೇಳಿದ್ರೆ. ಸೊ ತುಂಬಾ ಜನಕ್ಕೆ ಇನ್ನೊಂದಿದೆ, ರಾಗಿ ಮುದ್ದೆ ರಾತ್ರಿ ತಿನ್ಬೇಕು, ತುಂಬಾ ಒಳ್ಳೇದು ರಾಗಿ ಮುದ್ದೆ. ಹಂಗಂದ್ರೆ ರಾತ್ರಿ ತಿನ್ಬಾರ್ದು ಅದನ್ನ. ಸೊ ರಾತ್ರಿ ನೋಡಿ, ರಾಗಿ ಇಸ್ ಅ ಮಿಲೆಟ್, ಅದು ಸಿರಿಧಾನ್ಯ. ಅದನ್ನ ಡೈಜೆಸ್ಟ್ ಮಾಡಕ್ಕೂ ನಿಮ್ ಹಾರ್ಡ್ ವರ್ಕ್ ಮಾಡೋ ಕೆಪಾಸಿಟಿ. ಹಳ್ಳಿಲಿ ಮುದ್ದೆ ತಿಂತಿದ್ರು ಜನ, ನಮ್ಮ ಈ ಕಡೆ ಹಾಸನ ಭಾಗದಲ್ಲಿ ತುಂಬಾ ಜನ ಹಳ್ಳಿಲಿ ಮುದ್ದೆ ತಿಂತಾರೆ. ಮುದ್ದೆ ತಿಂದು ಸುಮ್ಮನೆ ಮಲ್ಕೊಳ್ಳಲ್ಲ, ಅವ್ರು ಹೋಗಿ ಹಾರ್ಡ್ ವರ್ಕ್ ಮಾಡ್ತಾರೆ, ಗದ್ದೆಲ್ಲೋ ಕೆಲಸ ಮಾಡ್ತಾರೆ, ಬೆವ್ರು ಸುರಿಸ್ತಾರೆ. ಸೊ ಅದ್ರಲ್ಲಿ ಅವ್ರಿಗೆ ಆ ತಿಂದಿದ್ದ ಅರಗಿಸೋಷ್ಟು ಕೆಪಾಸಿಟಿ ಅವ್ರಿಗೆ ಇರುತ್ತೆ ಗದ್ದೆಲಿ. ಬಟ್ ನಾವು ತಿಂದ್ಬಿಟ್ಟು ರಾತ್ರಿ ಮಲ್ಕೊಂಡ್ಬಿಟ್ವಿ ಅಂದ್ರೆ ಅದು ಅಲ್ಲಾಡು ಇರಲ್ಲ ಹೊಟ್ಟೆಲಿ. ಸೊ ರಾತ್ರಿ ಇಡೀ ಶುಗರ್ನ ರಿಲೀಸ್ ಮಾಡ್ತಾನೆ ಇರ್ತದೆ. ಸೊ ರಾತ್ರಿ ಇಡೀ ಶುಗರ್ ರಿಲೀಸ್ ಆಯ್ತು ಅಂದ್ರೆ ಬೆಳಗ್ಗೆ ಎತ್ತಂಗೆ ಶುಗರ್ ಜಾಸ್ತಿ ಆಯ್ತು, ಪ್ರಾಬ್ಲಮ್ಸ್ ಆಯ್ತು. ಸೊ ಇದೆಲ್ಲ ರಾತ್ರಿ ಹೊತ್ತು ಎಷ್ಟು ಲೈಟ್ ಫುಡ್ ತಿಂತೀವೋ ಅಷ್ಟು ಒಳ್ಳೇದು. ಎಷ್ಟು ಲೈಟ್ ಆಗುತ್ತೋ ಅಷ್ಟು. ಬರೀ ತರಕಾರಿ ತಿಂದ್ರಿ, ಒಂದ್ ಸ್ವಲ್ಪ ಸೊಪ್ಪು ಕಿಪ್ ತಿಂದ್ರಿ, ಕಾಳು ತಿಂದ್ರಿ, ಬೇಯಿಸಿರೋ ಕಾಳು ತಿಂದ್ರಿ ಸಾಕು, ದಟ್ ಇಸ್ ಮೋರ್ ದೆನ್ ಎನಫ್ ಆಯ್ತಾ. ನಾನು ಹೇಳ್ತಿರೋದು ಅಗೇನ್ ಡಿಪೆಂಡ್ಸ್ ಆ ವ್ಯಕ್ತಿದು ಎಕ್ಸ್ಪೆಂಡಿಚರ್ ಎಷ್ಟಿದೆ ಅಂತ. ಊಟ ತಿಂದಿದ್ದ ಎಕ್ಸ್ಪೆಂಡಿಚರ್ ಹೆಂಗ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಸೊ ನೈಟ್ ಹೊತ್ತು ಯಾರು ಬಂದ್ರ ಕೆಲಸ ಮಾಡಲ್ಲ, ಇನ್ ಕೇಸ್ ಕೆಲಸ ಶುಗರ್ ಇಲ್ಲ, BP ಇಲ್ಲ, ಏನೂ ಇಲ್ಲ, ಇರಲ್ಲ. ಅವ್ರಿಗೆ ಗೊತ್ತಿರುತ್ತೆ ಸರ್, ಅವ್ರ ಬಾಡಿದ ಹ್ಯಾಕ್ ಮಾಡ್ಬಿಡ್ತಾರೆ ಅವರು. ಕೆಲವ್ರಿಗೆ ಒಂದು ಜೆನೆಟಿಕ್ ಸ್ಟ್ರಾಂಗ್ ಇರುತ್ತೆ, ಕೆಲವ್ರಿಗೆ ಅದ್ ಹೇಳ್ತಿರಲ್ಲ ಜೆನೆಟಿಕ್ ಸ್ಟ್ರಾಂಗ್ ಇರ್ತವೆ. ಈಗ ಯಾರೋ ಒಬ್ಬ ತುಂಬಾ ಫ್ರೆಂಡ್ ಒಬ್ಬ ಇದ್ದಾನೆ, ತುಂಬಾ ಕುಡಿತಾನೆ, ಲಿವರ್ ಹಾಳಾಗಿಲ್ಲ, ಅವ್ನು ಚೆನ್ನಾಗಿದ್ದಾನೆ ಅಂದ್ರೆ ನಾನು ಹಂಗೆ ಕುಡಿತೀನಿ ಅಂತಂದ್ರೆ ನನ್ನ ಲಿವರ್ ಹಾಳಾಗ್ಬಿಡುತ್ತೆ. ಸೊ ಅವ್ರ ಜೆನೆಟಿಕ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಈ ನಮ್ಮ ತಂದೆ, ತಾತ, ಮುತ್ತಾತ ಅವ್ರ ಜೆನೆಟಿಕ್ಸ್ ಅಲ್ಲಿ ಏನೇನೆಲ್ಲ ಅವರು ಪ್ರಿಪೇರ್ ಮಾಡಿದಾರೆ ಬಾಡಿನ, ಅದ್ರದ್ದು ಕೂಡ ನಮ್ಗೆ ಇಂಪ್ರಿಂಟ್ಸ್ ಇದೆ. DNA ಅಂತ ಹೇಳ್ತೀವಲ್ಲ, DNA ಬರೀ DNA ಅಂದ್ರೆ ಅದೊಂದು ಏನೋ ಬಾಡಿ ಒಳಗಡೆ ಒಂದು ವಿಷಯ ಅಲ್ಲ. ಸೊ ಅದು ಒಂದು ಮೆಮೊರಿ ನನಗೆ. DNA ಇಟ್ ಇಸ್ ಎ ಮೆಮೊರಿ. ನನ್ನ ತಾತ, ಮುತ್ತಾತ, ಅವ್ರ ತಾತ ಅವರೆಲ್ಲ ಕಾಯಿಲೆಗಳನ್ನ ಹೆಂಗ್ ಫೇಸ್ ಮಾಡಿದ್ರು, ಕೆಲವೊಂದು ಸಿಚುವೇಶನ್ ಹೆಂಗ್ ಬಾಡಿ ರಿಯಾಕ್ಟ್ ಮಾಡಿತ್ತು, ಅದ್ರದ್ದು ಮೆಮೊರಿ ಕೂಡ ಅದ್ರೊಳಗಡೆ ಇರುತ್ತೆ. ಈಗ ನನಗೆ ಫಾರ್ ಎಕ್ಸಾಂಪಲ್ ನನಗೆ ಕರೋನಾ ಬಂತು, ನನ್ನ ಸರ್ವೈವ್ ಆದೆ ಅಂತ ಇಟ್ಕೊಳ್ಳಿ ಆಯ್ತಾ. ನನ್ನ ಮಗನ್ಗೆ ಇಲ್ಲ ಮಗಳಿಗೆ ಕರೋನಾ ಬಂದ್ರೆ ಅವ್ರಿಗೂ ಅದ್ರ ಮೆಮೊರಿ ಆಲ್ರೆಡಿ ಇದೆ, ಅವ್ರು ಹೊರಗಡೆ ಹೋಗ್ತಿದ್ದಂಗೆ ಹೊಡೆದಾಕ್ಬಿಡುತ್ತೆ ಕರೋನಾ. ಸೊ ಕರೋನಾ ಯಾಕೆ ಅಷ್ಟೊಂದು ಎಫೆಕ್ಟ್ ಮಾಡ್ತು ಅಂದ್ರೆ ಕರೋನಾ ಮೆಮೊರಿ ಯಾರ ಹತ್ರ ಇರ್ಲಿಲ್ಲ. ನಮ್ಮ ತಾತ ಮುತ್ತಾತ ಅವ್ರ ತಾತ ಎಲ್ಲ ಫೇಸ್ ಮಾಡಿಲ್ಲ ಅದನ್ನ, ಹಂಗಾಗಿ ಮೆಮೊರಿ ಇಲ್ಲ ಅವ್ರಿಗೆ. ಸೊ ಮೆಮೊರಿ ಇಸ್ ಅ DNA. ನಮ್ ಹೇಳ್ಬೇಕು ಅಂದ್ರೆ ಸಿಂಪಲ್ ಆಗಿ ಮೆಮೊರಿನ DNA. ಸೊ ಅದ್ರದ್ದು ಕೆಪಾಸಿಟಿ ಮೇಲೆ ನಮ್ದು ಡಿಪೆಂಡ್ ಆಗೋದು. ಸೊ ರಿಕವರಿ ಇನ್ನೊಂದೇನಂದ್ರೆ ಸರ್ ಇಲ್ಲಿ ವಿಷಯ, ಈಗ ಪೂರ್ವಜರೆಲ್ಲ ಏನಂದ್ರೆ ಅವರು ಈ ಸ್ಟ್ರೆಸ್ ಹಾರ್ಮೋನ್ಸ್ ಕಡಿಮೆ ಇತ್ತು ಅವ್ರಿಗೆ. ಯಾಕಂದ್ರೆ ಕಾರ್ಟಿಸೋಲ್ ಅದು ತುಂಬಾ ಇಂಪಾರ್ಟೆಂಟ್. ಈಗ ನಾವು ಎಷ್ಟೇ ಆಹಾರ ತಿಂದ್ರು ನಾವು ಆಹಾರ ಒಂದೇ ಇನ್ಪುಟ್ ಅಲ್ಲ ನಮ್ಮ ದೇಹಕ್ಕೆ, ನಮ್ಮ ಮನಸ್ಸು ಇನ್ಪುಟೇ. 100%. ಈಗ ಇವ್ರು ಹೇಳ್ತಾರ, ವೆಂಕಟರಾಮ್ ಹೇಳ್ತಾರಲ್ಲ, ಎರಡು ವಯಸ್ಸ ಅವ್ರು ಹೇಗಿರ್ತಾರ ಅಂದ್ರೆ ಅವರ ಮನಸ್ಸು ಶಾಂತವಾಗಿ ಇಟ್ಕೊಂತಾರೆ, ಜಾಸ್ತಿ ಗೊಂದಲ ಮಾಡ್ಕೊಳ್ಳಲ್ಲ. ತೃಪ್ತಿ ಅಂದ್ರೆ ಅಲ್ಲ, ಎರಡು ಒಂಥರ ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡ್ತಾರೆ. ಅದೇ ಒಳ್ಳೆ ಫುಡ್, ಒಳ್ಳೆ ಮೈಂಡ್ ಥಿಂಕಿಂಗ್, ಒಳ್ಳೆ ಮೈಂಡ್. ಇದನ್ನ ನಾನು ಹೇಳ್ತೀನಿ. ಅದಕ್ಕೆ ಈಗ ನಮ್ಮ ಈ ವೇದಿಕೆದಲ್ಲಿ ಏನಂದ್ರೆ ಒಂದ್ ಕಡೆ ಒಳ್ಳೆ ಆಹಾರ, ಒಳ್ಳೆ ಆರೋಗ್ಯದು ಇದು ತಗೊಂತೀವಿ. ಇನ್ನೊಂದು ಕಡೆ ಸೆಕೆಂಡ್ ಏನಂದ್ರೆ ಒಳ್ಳೆ ಮನಸ್ಸು, ಅಂದ್ರೆ ಒಂಥರ ಪ್ಲೆಸೆಂಟ್ ಮೈಂಡ್, ಪೀಸ್ಫುಲ್ ಮೈಂಡ್, ಶಾಂತಿಯುತವಾದಂತ ಮನಸ್ಸು. ಇದು ಸಾಧಿಸಕ್ಕೆ ನಾವು ಧ್ಯಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಿಮ್ ಮನಸ್ಸನ್ನು ಶಾಂತಗೊಳಿಸ್ತೀವಿ. ಸ್ವಲ್ಪ ಅದು ಶಾಂತಗೊಳ್ಳ ತಕ್ಷಣ ನಿಮ್ಗೆ ಒಳ್ಳೆ ಶಕ್ತಿ, ನಿಮ್ಮ ವಿಶ್ವಶಕ್ತಿ ಆಗ್ಲಿ, ನಿಮ್ಮ ಒಳಗಡೆ ಪ್ರಾಣಶಕ್ತಿನೂ ನಷ್ಟ ಆಗಲ್ಲ. ಇಷ್ಟೆಲ್ಲ ಆಗುವಾಗ ಏನಂದ್ರೆ ವೆಂಕಟರಾಮ್ ನೀವು ಕೇಳಿದ್ರಲ್ಲ, ಸೊ ಖಂಡಿತ ಅದೊಂದು ಇರುತ್ತೆ ಅವ್ರ ಹತ್ರ. ಪೂರ್ವಜರೆಲ್ಲ ಯಾವುದೇ ತಲೆ ಕೆಸ್ಕೊಳಲ್ಲ. ಈಗ ಇತ್ತೀಚಿನ ಕಾಲದಲ್ಲಿ ಏನಂದ್ರೆ ತೃಪ್ತಿ ಇಲ್ಲ ಅವ್ರಿಗೆ, ಸಂತೃಪ್ತಿ ಇಲ್ಲ. ಈ ಸಂತೃಪ್ತಿ ಅನ್ನಂತ ಒಂದು ಪದ ಇದೆ ನೋಡಿ, ಇದು ಎಷ್ಟು ಗೊಂದಲ ಮಾಡ್ತದೆ ಅಂದ್ರೆ ಅವನು ಹುಡುಕ್ತಾನೆ ಇರ್ತಾನೆ. ಒಂದು 1 ಲಕ್ಷ ಬಂದ್ರೆ ಇನ್ನು 2 ಲಕ್ಷ ಬೇಕು, 2 ಲಕ್ಷ ಬಂದ್ರೆ ಇನ್ನು 1 ಕೋಟಿ ಬೇಕು. ಇದೇ ಹುಡುಕಾಟ ಏನಾಗುತ್ತೆ ಇಲ್ಲಿ,
ಹೆಚ್ಚು ಸ್ಟ್ರೆಸ್ ಆಗುತ್ತೆ. ಆ ಸ್ಟ್ರೆಸ್ ಹಾರ್ಮೋನ್ಸ್ ಹೆಚ್ಚು ಬರುತ್ತೋ ನಮ್ಮ ರಕ್ತ ಒಳಗಡೆ, ಖಂಡಿತ ಇದು ಆಂಟಿ ಆಕ್ಸಿಡೆಂಟ್ಸು ಒಂದು ಕಡೆ ಹೆಲ್ಪ್ ಮಾಡತ್ತೆ ಇಂಥ ಖಂಡಿತ. ಆಹಾರ ತಿಂದ್ರೆ. ಆಂಟಿ ಆಕ್ಸಿಡೆಂಟ್ ತಿಂದಿಲ್ಲ ಅಂದ್ರೆ ಅವನಿಗೆ ವ್ಯಾಧಿ ಮೇಲೆ ಹೋರಾಡೋ ಶಕ್ತಿ, ಆ ಇಮ್ಯುನಿಟಿ ಇಲ್ಲೇ ಇಲ್ಲ ಅವನ ಹತ್ರ. ಅವಾಗ ರೋಗಗಳು ಬಂದೇ ಬರ್ತವೆ. ಬಿ ಪಿ, ಶುಗರು, ಡಯಾಬಿಟಿಸ್ ಏನ್ ಬೇಕೋ ಎಲ್ಲ ಬರುತ್ತೆ. ಕರೆಕ್ಟ್. ಆ ರೀತಿಯಲ್ಲಿ ನಮ್ಮ ಪೂರ್ವಜರಿಗೆಲ್ಲ ಇದೊಂದು ಕಾರಣ. ಅಂದ್ರೆ ಅವ್ರ ಊಟ ಎಷ್ಟೇ ತಿಂದ್ರು ಆರೋಗ್ಯವಾಗಿದ್ದಾರೆ ಅಂತ. ಈಗಲೂ ನಮ್ಮ ತಾಯಿ ಅಷ್ಟೇ 85 ವರ್ಷ ಈಗ. ಓಕೆ. ಸೊ ಅವರು ಅಷ್ಟು ಅಂದ್ರೆ ಇರೋದ್ರಲ್ಲಿ ಆರೋಗ್ಯವಾಗಿದ್ದಾರೆ ಅಂದ್ರೆ ಕಾರಣ ಏನಂದ್ರೆ ಅವ್ರ ಮನಸ್ಸು ಶಾಂತವಾಗಿರುತ್ತೆ, ಎಷ್ಟು ಜಾಸ್ತಿ ಗೊಂದಲ ಮಾಡ್ಕೊಳ್ಳಲ್ಲ. ಇರೋದ್ರಲ್ಲಿ ಸಂತೃಪ್ತಿವಾಗಿರೋದೇ ಒಂದು ಅದ್ಭುತವಾದ ಆರೋಗ್ಯ ಕಾರಣ. ಅಲ್ಲ, ನೀವು ಅವ್ರಿಗೆ ಪಿಜ್ಜಾ ಬರ್ಗರ್ ಕೊಟ್ಟರೆ ತಿನ್ನಲ್ಲ ಅವರು. ಹಾ ಅವೆಲ್ಲ ತಿನ್ನಲ್ಲ. ಅಟ್ ದ ಸೇಮ್ ಟೈಮ್ ಮನಸ್ಸು ಶಾಂತವಾಗಿ ಇಟ್ಕೊಂತಾರೆ ಅವ್ರು. ಅವ್ರಿಗಿನ್ನ ದೊಡ್ಡವ್ರು ಇನ್ನೊಬ್ರು ಇದಾರೆ, 89 ವರ್ಷ. ಅವರೇ ಇವಾಗ ಕೂಡ ಅಡಿಗೆ ಮಾಡ್ಕೊಂತಾರೆ. ಅಲ್ಲ ನೋಡಿ ಸರ್, ನಾವೀಗ ವಯಸ್ಸಾದವ್ರನ್ನ ಒಳ್ಳೆ ಪ್ರಾಣಿಗಳು ನೋಡ್ದಂಗೆ ನೋಡ್ತಾ ಇದೀವಿ. ಝೂಲ್ ಏನೋ ಪ್ರಾಣಿಗಳು ನೋಡ್ದಂಗೆ. ಆಕ್ಚುಲಿ ನಮ್ ಜೆನೆಟಿಕ್ಸ್ ಎಲ್ಲಾರು ನಾವು 120 ವರ್ಷ ಬದುಕ್ಬೋದು. ನಾವೆಲ್ಲರಿಗೂ 120 ವರ್ಷ ತಾಕತ್ತಿದೆ ಬದುಕಕ್ಕೆ. ಪ್ರಾಬ್ಲಮ್ ಏನಂದ್ರೆ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇಲ್ಲ. ಇವತ್ತು ಸಾಯಂಕಾಲ ನಾನು ಹೋಟ್ಲ್ ಕರ್ಕೊಂಡು ಹೋದ್ರೆ, ಯಾರನ್ನ ಫ್ರೆಂಡ್ನ ಕರ್ಕೊಂಡು ಹೋದ್ರೆ, ನಾನು ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀನಿ, ಅರ್ಧ ಗಂಟೆ ಲೆಸನ್ ಕೊಡ್ತೀನಿ, ಇಲ್ಲ ನೀನ್ ತಿನ್ಬಾರ್ದು. ನೀವು ಹೋಟ್ಲಲ್ಲಿ ಕೂರಿಸ್ಬಿಟ್ಟು ಆರ್ಡರ್ ಮಾಡೋ ತಕ್ಷಣ ಅವ್ರ ಒಳಗಡೆಯಿಂದ ಇದು ಯಾವ್ದೋ ಒಂದು ಹಾರರ್ ಮೂವಿಲಿ ದೆವ್ವ ಬರುತ್ತಲ್ಲ, ಹಂಗ್ ಬಂದ್ಬಿಡುತ್ತೆ ಬಾಡಿ ಒಳಗಡೆ. ಏನ್ ಬೇಕೋ ಆರ್ಡರ್ ಮಾಡಿ ತಿಂದಾಕ್ಬಿಡ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತೇ ಇಲ್ವೇನೋ ಅನ್ನೋ ಹತ್ರ ತಿನ್ಬಿಡ್ತಾರೆ. ಅಂದ್ರೆ ಲೈಕ್ ಅದೊಂದು ಕಂಟ್ರೋಲ್ ನಮ್ಮಲ್ಲಿ ಇಲ್ಲ ಸರ್. ಎಲ್ಲ ಒಂದ್ ಕಡೆ ನಾನು ಅಲ್ಲಿ ಫುಲ್ ಸ್ಟಾಪ್ ಇಡಬೇಕು, ನಂಗೆ ಸಾಕು ಅನ್ನೋದು ಒಂದು ಮೈಂಡಿಗೆ ಬರಬೇಕು. ಆ ಮೈಂಡಿಗೆ ಯಾವತ್ತು ಬರುತ್ತೆ ಅವತ್ತು ನಾವು ಸರಿಯಾಗಿ ಸ್ಟಾರ್ಟ್ ಆಗ್ತೀವಿ. ಎಲ್ಲಿವರೆಗೂ ನಾವು ಅಲ್ಲಿ ಕಾಮ ಆಗ್ತಾನೆ ಇರ್ತೀವಿ, ದೋಸೆ ಆದ್ಮೇಲೆ ಇಡ್ಲಿ, ಇಡ್ಲಿ ಆದ್ಮೇಲೆ ಇನ್ನೊಂದು, ಅಲ್ಲಿವರೆಗೂ ನಮ್ಮ ಲೈಫ್ ಸರಿ ಆಗಲ್ಲ. ಸೊ ದೆರ್ ಇಸ್ ಒಂದು ಕಂಟ್ರೋಲ್ ಇರ್ಬೇಕು ನಮ್ಮ ಬಾಡಿಲಿ. ಅದಿದ್ರೆ ಆಯ್ತು, ನಾವೇನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು. ಮೈಂಡ್ ಕಂಟ್ರೋಲ್ ಇರ್ಬೇಕು. ಸೊ ನೋಡಿ, ಇನ್ನೊಂದು ಸರಿ ಹೇಳ್ದಂಗೆ ನನ್ಗೆ ಇನ್ನೊಂದು ಆ್ಯಡ್ ಆಗಿದೆ ಅಂದ್ರೆ, ಡಿಫಿಷಿಯನ್ಸಿಗಳು ಕೂಡ ಆಯ್ತಾ ನಮ್ಮ ಮೈಂಡ್ ಕಂಟ್ರೋಲ್ ಇರಕ್ ಬಿಡಲ್ಲ. ಈಗ ವೈಟಮಿನ್ ಡಿ ಕಡಿಮೆ ಇದೆ, ಆಂಗ್ಸೈಟಿ ಆಗುತ್ತೆ. ವೈಟಮಿನ್ B12 ಕಮ್ಮಿ ಇದೆ, ಭಯ ಆಗುತ್ತೆ, ಗಾಬರಿ ಆಗೋದು, ಯಾರ ಮೇಲೆ ಟ್ರಸ್ಟ್ ಬರಲ್ಲ. ಸೊ ಇದೆಲ್ಲ ಕೂಡ ಡಿಫಿಷಿಯನ್ಸಿ ಕೂಡ ಒಂದು ಮ್ಯಾಟ್ರ್. ನಾವು ಇವಾಗ ಧ್ಯಾನ ಕೂರಿಸ್ಬೇಕು ಆಯ್ತಾ, ನಮ್ಗೆ ಅನ್ಸುತ್ತೆ ಎಲ್ಲರೂ ಧ್ಯಾನ ಮಾಡಿಸ್ಬೇಕು ಅಂತ. ಬಟ್ ಕೆಲವ್ರ ಕೆಪಾಸಿಟಿನೇ ಇರಲ್ಲ, ನೀವು ಕೂರ್ಸಕ್ಕೆ ಆಗಲ್ಲ ಅವ್ರನ್ನ. ಬಿಕಾಸ್ ಅವ್ರ ಮೈಂಡ್ ಕಂಟ್ರೋಲ್ ಇರಲ್ಲ. ಅವ್ರಿಗೆ ಏನೋ ಭಯ ಆಗ್ತಿರುತ್ತೆ, ನೀವೇನೋ ಮಾತಾಡ್ಸಿದ್ರೆ ನನಗೆ ಭಯ ಆಗ್ತಿರುತ್ತೆ, ನೀವೇನೋ ಮಾಡ್ಬಿಡ್ತೀರಾ, ನನಗೆ ಮೋಸ ಮಾಡ್ಬಿಡ್ತೀರಾ, ಅಂದ್ರೆ ಟ್ರಸ್ಟ್ ಇಶ್ಯೂಸ್ ಬರೋದು, ಆಂಗ್ಸೈಟಿ ಆಗೋದು, ಭಯ ಆಗೋದು, ಆಯ್ತಾ, ಕಾನ್ಫಿಡೆನ್ಸ್ ಕಡಿಮೆ ಇರೋದು, ಎಲ್ಲನೂ ಕೂಡ ಡಿಫಿಷಿಯನ್ಸಿ ಇದೆ. ಎಷ್ಟೋ ಜನ ವೆಜಿಟೇರಿಯನ್ಸ್ಗಳಿಗೆ ಡಿಫಿಷಿಯನ್ಸಿ ಕಾಮನ್. ಬಟ್ ನಮ್ಗೆ ಅದನ್ನೇ ಹೇಳ್ತಿರಲ್ಲ, ಈಗ ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನಾಲೆಜ್ ಇರಲ್ಲ, ಟೈಮ್ ಬರಬೇಕು. ಈಗ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ, ಎಷ್ಟೋ ಜನಕ್ಕೆ ಆಂಟಿ ಆಕ್ಸಿಡೆಂಟ್ ಬಗ್ಗೆ ಇವತ್ತು ನಾಲೆಜ್ ಇವತ್ತು ಸಿಗ್ತಾ ಇದೆ. ಮೇ ಬಿ ಎಲ್ಲ ಡೆಸ್ಟಿನಿ ಇವತ್ತು ಸಿಗ್ಬೇಕು ಅನ್ನೋದು ಇದೆ ಅವ್ರಿಗೆ. ಇದೆಲ್ಲ ಒಂದು ಮ್ಯಾಚಿಂಗ್. ಈ ತರ ಆಗದ ಸಿಚುವೇಶನ್ಗಳೆಲ್ಲ ಒಂಥರ ಮ್ಯಾಚಿಂಗ್. ನಾವು ದೇವ್ರನ್ನ ನಂಬಂತ ವ್ಯಕ್ತಿಗಳು. ಸೊ ಎಲ್ಲದಕ್ಕೂ ಒಂದು ರೀಸನ್ ಇದೆ ಅಂತ. ಸೊ ಇವತ್ತೇನೋ ಒಂದು ವಿಷಯ ತಿಳ್ಕೊಬೇಕು, ಇದೇ ವಿಷಯನೇ ಆಗಿಲ್ದಿರ್ಬೋದು, ಇನ್ನೇನೋ ಅದು ಕನೆಕ್ಟೆಡ್ ಆಗಿ ಸಿಗ್ಬೋದು ಅವ್ರಿಗೆ. ವಾಟ್ ಎವರ್ ಇಟ್ ಮೈಟ್ ಬಿ. ಇಟ್ಸ್ ರೂಟ್ ಕೈಂಡ್ ಆಫ್ ಥಿಂಗ್ ಅಷ್ಟೇ. ರೈಟ್ ಸರ್. ಓಕೆ, ಕಂಟಿನ್ಯೂ ಸರ್, ಕಂಟಿನ್ಯೂ. ಹಾ ಸರ್ ಅದೇ ಡಿಫಿಷಿಯನ್ಸಿಗಳು ಚೆಕ್ ಮಾಡಿಸ್ಕೋಬೇಕು. ಮಿನರಲ್ಸ್ ಎಷ್ಟು ಕಡಿಮೆ ಆಗಿದೆಯಾ, ವೈಟಮಿನ್ಸ್ಗಳು ನನ್ನ ಬಾಡಿಲಿ ಕಡಿಮೆ ಇದೆಯಾ. ಸೊ ಇದು ರೊಟೀನಾಗಿ ಚೆಕ್ ಮಾಡ್ಕೋಬೇಕು. ಬರೀ ನಾವು ಎಷ್ಟಿದೆ, BP ಎಷ್ಟಿದೆ, ಇದನ್ನೇ ಚೆಕ್ ಮಾಡಿಸಿಬಿಟ್ರೆ ನಾವು ವೈಟಮಿನ್ಸ್ಗಳು ಎಷ್ಟಿದೆ, ಮಿನರಲ್ಸ್ಗಳು ಎಷ್ಟಿದೆ, ಎಕ್ಸ್ಪೆನ್ಸಿವ್ ಟೆಸ್ಟ್ಗಳು ₹1,800 ಕೇಳ್ತಾರೆ ವೈಟಮಿನ್ B12 D ಚೆಕ್ ಮಾಡ್ಸಕ್ಕೆ. ಸೊ ವೆಜಿಟೇರಿಯನ್ಸ್ಗಳು ಮಸ್ಟ್ ಮಾಡಿಸ್ಲೇಬೇಕು. ಎಲ್ಲ ಒಂದ್ ಕಡೆ ಅದೆಲ್ಲ ಐರನ್ ಟೆಸ್ಟ್ ಮಾಡಿಸೋದು, ಸೊ ಎಲ್ಲ ಮಿನರಲ್ಸ್ಗಳು ಟೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮೆಗ್ನೀಷಿಯಂ ಕಡಿಮೆ ಆಗಿದೆ, ಅಂದ್ರೆ ನಾವು ಕುಡಿತಿರೋ ನೀರಿಂದ ಹಿಡಿದು ಊಟದಿಂದ ಹಿಡಿದು ಯಾವ್ದು ಕ್ವಾಲಿಟಿ ಇಲ್ಲ. ಸೊ ಎಲ್ಲ ಡಿಫಿಷಿಯನ್ಸಿ ಆಗೇ ಆಗುತ್ತೆ. ಎಲ್ಲರ ಮನೇಲಿ ಒಂದು ಟ್ರೆಂಡ್ ಆಗ್ಬಿಟ್ಟಿದೆ, RO ಯೂಸ್ ಮಾಡೋದು ಒಂದು ಟ್ರೆಂಡ್. ಸೊ RO ಯೂಸ್ ಮಾಡ್ತೀವಿ, ಏನಕ್ಕೆ ಯೂಸ್ ಮಾಡ್ತೀವಿ ಕೇಳಿದ್ರೆ ಗೊತ್ತಿಲ್ಲ. ಶಿವಮೊಗ್ಗದಲ್ಲಿ, ಭದ್ರಾವತಿಲಿ, ಹರಿಹರದಲ್ಲಿ ನೀರು ಕುಡಿದ ಟೆಸ್ಟ್ ಮಾಡಿ 30-40 ಇರುತ್ತೆ TDS. ಸೊ ಅಲ್ಲಿ ನಾವೆಲ್ಲ RO ಹಾಕೊಂಡು ಇನ್ನೂ TDS ನ ಕಳಿಸಿ ಬ್ಯಾಟ್ರಿಗೆ ಹಾಕಂತ ಡಿಸ್ಟಿಲ್ ವಾಟರ್ ಕುಡಿತಾ ಇದೀವಿ. ಸೊ ಅದ್ರಲ್ಲಿ ಮಿನರಲ್ ಡಿಫಿಷಿಯನ್ಸಿ ಬರುತ್ತೆ. ಮಿನರಲ್ ಡಿಫಿಷಿಯನ್ಸಿ ಆಯ್ತು ನಿದ್ದೆ ಬರಲ್ಲ, ರಿಪೇರಿಂಗ್ ಪ್ರೋಸೆಸ್ ಆಗಲ್ಲ ಬಾಡಿಲಿ. ಈಗ ಮೆಗ್ನೀಷಿಯಂ ಕಡಿಮೆಯಿಂದ ತುಂಬಾ ಜನ ನಿದ್ದೆ ಮಾಡ್ತಿಲ್ಲ. ಈಗ ಮೆಗ್ನೀಷಿಯಂ ಸಪ್ಲಿಮೆಂಟ್ಗಳು ತಗೋತಾ ಇದೀವಿ, ರೀಸನ್ ನೀರಲ್ಲಿ ಸಿಗ್ತಾ ಇಲ್ಲ. ಸೊ ಇದೆಲ್ಲಾನು ತುಂಬಾ ಇದೆ ಸರ್. ನಾವು ಮಾತಾಡಕ್ ಹೋಯ್ತು ಅಂದ್ರೆ ಲೈಕ್ ಅಲ್ಲಿ ಕೊನೆ. ನಾನು ಕಲ್ತಿರೋ 3 ವರ್ಷ ಡೆಲಿವರಿ ಕಷ್ಟ. ಅಂದ್ರೆ ಅಷ್ಟು ಇನ್ಫಾರ್ಮೇಶನ್ ಇದೆ ಹೆಲ್ತ್ ಬಗ್ಗೆ, ಅಷ್ಟೊಂದು ಸಬ್ಜೆಕ್ಟ್ ಇದೆ. ನಮ್ಗೆ ಇಂಟ್ರೆಸ್ಟ್ ಇರಬೇಕು. ಇಲ್ಲಿ ಈ ಬ್ಯಾಚಲ್ಲಿ ನಾನು ಅದೇ ನೋಡಿದ್ದು, ಇಂಟ್ರೆಸ್ಟ್ ಇರಬೇಕು. ಸೊ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ ಆಗಿ ಇನ್ನೂ ಎಷ್ಟೋ ವಿಷಯ ಬರುತ್ತೆ. ನಿಮ್ಮ ಹತ್ರ ನಾನು ಕಲಿಯೋದು ತುಂಬಾ ಇದೆ, ನೀವು ಮಾತಾಡೋದು ನೋಡಿದ್ರೆ ಗೊತ್ತಾಗುತ್ತೆ, ತುಂಬಾ ವಿಚಾರಗಳಿದಾವೆ. ಸೊ ಡೆಫಿನೆಟ್ಲಿ ಲೈಕ್ ತುಂಬಾ ಖುಷಿ ಆಗುತ್ತೆ ಸರ್, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಟೆಸ್ಟಿಮನಿ ಒಂದು ತೋರಿಸ್ಬಿಡಿ ಸರ್. ಹಾ ನೋಡಿ, ಇದು ಸ್ಕಿನ್ ಇಶ್ಯೂಸ್ ಅಲ್ಲಿ ಬಂದಿರೋದು. ಇವರು ಭದ್ರಾವತಿ ಅವರು ಲೇಡಿ. ಇದು ವೆಟಿಲಿಗೋ, ಸ್ಕಿನ್ ವೈಟ್ ಆಗುತ್ತಲ್ಲ ಅದು. ಸೊ ಇದು ಪಿಗ್ಮೆಂಟೇಶನ್, ಇದು ಕೂಡ
ಇದು ಒಟಿಲಿಕೊನೆ ತೊನ್ನು ಅಂತ ಹೇಳ್ತೀವಲ್ಲ ಅದು. ಸ್ವಲ್ಪ ಲಾಂಗ್ ಡ್ಯೂರೇಷನ್ ಬೇಕಿದ್ದಕ್ಕೆ. ಸೊ ಎಲ್ಲ ಸ್ಕಿನ್ ಪ್ರಾಬ್ಲಮ್ಗೂ ಎಲ್ಲ ಒಂದ್ ಕಡೆ ಲಿವರ್ ಕನೆಕ್ಟೆಡ್. ಸೊ ಏನೇ ಇದ್ರು ಇದು ವೆರಿಕೋಸ್ ವೈನ್ಸು ಬರೀ ನೋಡಿ 15 ದಿನ 20 ದಿನ 30 ದಿನ 45 ದಿನ ಈ ತರ ರಿಸಲ್ಟ್ಸ್ ಇರೋದು. ಫುಟ್ ಅಲ್ಸರ್ಸು, ಗ್ಯಾಂಗ್ರೀನ್, ಇದು ಸೋರಿಯಾಸಿಸ್ ಅಂತ ಒಂದು ಸ್ಕಿನ್ ಸಮಸ್ಯೆ. ಪಿಗ್ಮೆಂಟೇಶನ್ದು, ಇದು ಆಕ್ನೆ, ಯಾವಾಗ ಲಿವರ್ ಕ್ಲೀನ್ ಆಗುತ್ತೆ ನೋಡಿ ಆಟೋಮೆಟಿಕ್ ಆಗಿ ಇದೆಲ್ಲ ಸರಿ ಆಗ್ಬಿಡುತ್ತೆ. ಸ್ಕಿನ್ ಆಲ್ಮೋಸ್ಟ್ ಪ್ರಾಬ್ಲಮ್ಗಳು ಕ್ಲಿಯರ್ ಆಗ್ತವೆ. ಡಯಾಬಿಟಿಸ್ ಕೂಡ ಕನೆಕ್ಟೆಡ್, ಇದು ಅಲ್ಸರು, ಇದು ಕೂಡ ಅಲ್ಸರು. ಇನ್ನು ಇವನ್ ಮೌತ್ ಕ್ಯಾನ್ಸರ್, ಇದು ಲೈಪೋಮಾ ಅಂತ ಫ್ಯಾಟ್ ಬಾಲ್ಸ್ ಗಳಾಗಿರ್ತವೆ ಬಾಡಿಲ್. ಅದು ಇದು ಡೆಂಗ್ಯೂದು ಪ್ಲೇಟ್ಲೆಟ್ಸ್ ಇನ್ಕ್ರೀಸ್ ಆಗಿರೋದು, ಇದು ಥೈರಾಯ್ಡ್ದು. ಸೊ ಇದು ಕೂಡ ಹೈ ಡಯಾಬಿಟಿಕ್ ಇದ್ದವರು, ಇದೆಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗಳದು. ಇದು ತುಂಬಾ ಹಳೇದು PPT ನಂದು, ಮೇ ಬಿ ಒಂದು 3 years ಹಳೇದು, ಇದು 3-4 years ಹಳೇದು. ಸೊ ಈ ಪ್ರೆಸೆಂಟ್ ಅದಂತೂ ತುಂಬಾ ರಿಸಲ್ಟ್ಸ್ ಇದಾವೆ. ಹೇರ್ ಫಾಲು, ಇಯರ್ ಲಾಸು, ಇಯರಿಂಗ್ ಲಾಸು, ಕಣ್ಣು ವಿಷನ್, ಇದು ತುಂಬಾ ರಿಸಲ್ಟ್ಸ್ಗಳಿದಾವೆ ಈಗಂತೂ. ಇವನ್ ಕ್ಯಾನ್ಸರ್ದು, ಇವನ್ ತುಂಬಾ ಅಂದ್ರೆ ನೋಡಿ ಎಲ್ರಿಗೂ ಬರುತ್ತೆ ಅಂತ ಜನರಲೈಸ್ ಮಾಡಿ ಹೇಳಲ್ಲ ನಾನು. ಕಂಡೀಷನ್ ಏನಪ್ಪಾ ಅಂದ್ರೆ ನಾನು ಡಯಟ್ ಕೂಡ ಅದಕ್ಕೆ ತಕ್ಕಂಗೆ ಫಾಲೋ ಮಾಡಬೇಕು. ಸೊ ಡಯಟ್ ಕೂಡ ತುಂಬಾ ದೊಡ್ಡ ರೋಲ್ ಪ್ಲೇ ಮಾಡತ್ತಿಲ್ಲಿ. ಇದೆಲ್ಲ ಫೈಬ್ರಾಯ್ಡ್ ಸರ್ ಅವಾಗಲೇ ಮಾತಾಡ್ತಿದ್ರು ಗಣೇಶ್ ಅಂತ ಹೇಳಿ, ಅವ್ರ ವೈಫ್ ಇದು. ಸೊ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ಫಸ್ಟ್ ರಿಪೋರ್ಟ್, ಸೆಕೆಂಡ್ ಅಲ್ಲೇ ಇನ್ನೊಂದು ಅಲ್ಲೇ ಅದೊಂದು ಇದ್ರ ರಿಪೋರ್ಟ್. ಸೊ ಕಂಪ್ಲೀಟ್ ಆಗಿ 21 days ಅಲ್ಲಿ ಕಂಪ್ಲೀಟ್ ಆಗಿ ಫೈಬ್ರಾಯ್ಡ್ ಡಿಸಾಲ್ವ್ ಆಗಿತ್ತು ಅವ್ರಿಗೆ. ಸೊ ಅದರದ್ದು ರಿಸಲ್ಟ್ ಇದು. ಇದೆಲ್ಲ ನಿಮ್ ಕಾಪಿ ಬೇಕಾದ್ರೆ ಕಳಿಸ್ಕೊಡ್ತಾರೆ ಸರ್. ಒಂದ್ಸರಿ ನೋಡಿದ್ರೆ ನಿಮ್ಗೆ ಇನ್ನೊಂದು ಕ್ಲಾರಿಟಿ ಸಿಕ್ಬತ್ತೆ. ಸನ್ಗೋಡ್ ಸರ್ ಸಾಕಾ? ರೈಟ್. ಓಕೆ ಸರ್. ಯಶೋಧ ಮೇಡಮ್ ಮಾತಾಡಿ. ಯಶೋಧ ಮೇಡಮ್. ನಮಸ್ತೆ ಗುರು. ನಮಸ್ತೆ ಸರ್. ನಮಸ್ಕಾರ. ಇದುವರೆಗೂ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಕ್ತು ಸರ್. ಒಂದೇ ಒಂದು ಪ್ರಶ್ನೆ ಕೇಳ್ಬೇಕಿತ್ತು ನಿಮಗೆ. ಹಾಲು ನಮಗೆ ಎಷ್ಟು ಪ್ರಾಮುಖ್ಯತೆ, ಒಂದು ದಿನಕ್ಕೆ ಹಾಲು ಎಷ್ಟು ಉಪಯೋಗ ಮಾಡ್ಬೇಕು? ಒಬ್ಬ ಮನುಷ್ಯ ಒಂದ್ ದಿನಕ್ಕೆ ಎಷ್ಟು ಹಾಲು ಉಪಯೋಗ ಮಾಡ್ಬೇಕು, ಅದ್ರ ಪ್ರಾಮುಖ್ಯತೆ ಏನು? ಕುಡಿಬೇಕೋ ಕುಡಿಬಾರದು? ನೋಡಿ ಹಾಲು ಅಂದ್ರೆ ಎರಡು ಕ್ವಶನ್ ಬರುತ್ತೆ. ಒಂದು A1 ಹಾಲು, ಇನ್ನೊಂದು A2 ಹಾಲು. A1 ಅಂದ್ರೆ ನಮ್ಗೇನು ಜರ್ಮನ್ ಹಸುಗಳು, ಹಾಲೆಂಡ್ ಹಸುಗಳು ಬರ್ತಾವಲ್ಲ, ಅದ್ರದ್ದು ಪ್ರೋಟೀನ್ ಹೆಸರು ಬಂದು A1 ಕೆಸೈನ್ ಅಂತ ಹೇಳ್ತೀವಿ ನಾವು. ಆಯ್ತಾ? A1 ಹಾಲುಗಳು. ಆಯ್ತಾ? ಇನ್ನೊಂದು ನಮ್ಮ ದೇಸಿ ತಳಿಗಳು, ದೇಸಿ ತಳಿಗಳಲ್ಲಿ ಸಿಗುವಂತ ಹಾಲು ಡಿಫ್ರೆಂಟ್, ದಟ್ ಇಸ್ A2 ಕೆಸೈನ್ ಅಂತ ಹೇಳ್ತೀವಿ ನಾವು. ಸೊ ಇದೆರಡರಲ್ಲೂ ತುಂಬಾ ಡಿಫ್ರೆನ್ಸ್ ಇದೆ. ಆಯ್ತಾ? ನನಗೆ ಜೆನೆಟಿಕಲಿ, ನಾನು ಅವಾಗಲೇ ಹೇಳಿದೆ DNA ಅಂತ ಹೇಳಿದ್ನಲ್ಲ. ಸೊ ಜೆನೆಟಿಕಲಿ ನನಗೆ ಮೆಮೊರಿ ಇರುವಂತದ್ದು, ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇರುವಂತದ್ದು ನಮಗೆ A2 ಇರೋದು. ನಾವೆಲ್ಲ ನಾಟಿ ಹಸು ಹಾಲು ಕುಡಿದು ಬೆಳೆದವ್ರು, ನಮ್ಮ ತಾತ ಮುತ್ತಾತ ಅವ್ರ ತಾತ ಅಲ್ಲ. ಸೊ ನಾವೇನ್ ಮಾಡ್ತಿದೀವಿ, ಅವಾಗಲೇ ಹೇಳಿದೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತ. ಸೊ ಯಾವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಯ್ತು, ಇಂಡಿಯಾದಲ್ಲಿ ಹಾಲು ಕುಡಿಯೋ ಜನ ಜಾಸ್ತಿ ಅಂತ ಗೊತ್ತಾಯ್ತು, ತಿನ್ನಕ್ಕೆ ಮಾಡಿದಂತ ಹಸುಗಳನ್ನ ತಂದು ಇಂಡಿಯಾದಲ್ಲಿ ಮಾರಕ್ ಸ್ಟಾರ್ಟ್ ಮಾಡಿದ್ರು. ಆಕ್ಚುಲಿ ಇಟ್ ವಾಸ್ ನಾಟ್ ಮೇಡ್ ಫಾರ್ ಮಿಲ್ಕಿಂಗ್. ಅಂದ್ರೆ ಈ ಹಸುಗಳೇನಿದ್ವು ಹಾಲೆಂಡ್, GF ಅದು ಹೇಳ್ತೀವಲ್ಲ, HF ಮತ್ತೆ ಇವೆಲ್ಲ ಹಾಲೆಂಡ್ ಹಸುಗಳೇನಿದ್ವು, ಇದೆಲ್ಲ ತಿನ್ನಕ್ ಮಾಡ್ಕೊಂಡ್ರು ಹಸುಗಳವರು. ಈಗ ಅದಕ್ಕೆ ಇನ್ನೊಂದು ಯಾವುದೋ ಯಾವುದೋ ಒಂದು ತಳಿನ ಮಿಕ್ಸ್ ಮಾಡಿ ಜೆನೆಟಿಕಲಿ ಮಾಡಿಫೈ ಮಾಡಿ ಅದನ್ನ ತಿನ್ನಕ್ಕೋಸ್ಕರ, ಅಂದ್ರೆ ತುಂಬಾ ದೊಡ್ಡದಾಗಿ ಬೆಳಿಲಿ ಹಸು, ತಿನ್ನಕ್ಕೆ ಯೂಸ್ ಆಗುತ್ತೆ ಅಂತ ಅವ್ರು ಬೀಫ್ ಈಟರ್ಸ್ ಅವರೆಲ್ಲ. ಸೊ ಅವ್ರಗಳಿಗೆ ಅಂತ ಮಾಡ್ಕೊಂಡಿದ್ದ ಹಸು ಅದು. ಸೊ ಅದು ಜೊತೆಗೆ ಹಾಲು ಜಾಸ್ತಿ ಕೊಡೋದ್ರಿಂದ ನಾವು ಇಂಡಿಯಾದ ಏನ್ ಮಾಡಿದ್ರು, ಇಂಡಿಯಾದಲ್ಲಿ ಹಾಲು ಕುಡಿಯೋ ಜನ ಜಾಸ್ತಿ ಇದರಿಂದ ಅದನ್ನ ಇಂಪೋರ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ ಹಾಲು ರಿಕ್ವೈರ್ಮೆಂಟ್ ಜಾಸ್ತಿ ಇದೆ ಅಂತ. ಸೊ ಅದ್ರ ಹಾಲು ನಮ್ಗೆ ಕುಡಿಯಕ್ ಲಾಯಕಲ್ಲ. ನಾವೇನ್ ಮಾಡ್ತಿದೀವಿ, ತಂದು ಕುಡಿದಾಗ, ಸೊ ನಮ್ಗೆ ನೋಡಿ ಹಾಲನ್ನ ಡೈಜೆಸ್ಟ್ ಮಾಡಕ್ಕೆ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ನಮ್ಮ ಹೊಟ್ಟೆಲಿ. ಅಂದ್ರೆ ನಮ್ಮ ಕರಳಲ್ಲಿ ಇದರಲ್ಲಿ ಏನಿದೆ, ಲ್ಯಾಕ್ಟೇಸ್ ಅಂತ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಲ್ಯಾಕ್ಟೋಸ್ ಅದರಿಂದ ಬರುವಂತ ಶುಗರ್. ಓಕೆ, ಅದನ್ನ ಗ್ಲೂಕೋಸ್ ಅಂತ ಏನ್ ಹೇಳ್ತೀವಲ್ಲ, ಅದ್ರದ್ದು ಶುಗರ್ ಏನಿದೆ ಅದನ್ನ ನಾವು ಲ್ಯಾಕ್ಟೋಸ್ ಅಂತ ಕರಿತೀವಿ ಹಾಲಿಂದ. ಸೊ ಲ್ಯಾಕ್ಟೋಸ್ ನ ಡೈಜೆಸ್ಟ್ ಮಾಡಕ್ಕೆ ನಮ್ಮ ಬಾಡಿಲಿ ಲ್ಯಾಕ್ಟೇಸ್ ಅನ್ನೋ ಬ್ಯಾಕ್ಟೀರಿಯಾ ಇರಬೇಕು. ಓಕೆ, ಸೊ ಅದು ಇಲ್ಲ ಅಂತಂದ್ರೆ ನನ್ಗೆ ಹಾಲು ಸೂಟ್ ಅಲ್ಲ ಅಂತ. ಎಷ್ಟು ಕುಡಿಬೇಕು ಅದು ನೆಕ್ಸ್ಟ್ ಕ್ವಶನ್. ಸೊ ನನ್ನಲ್ಲಿ ಹಾಲನ್ನ ಡೈಜೆಸ್ಟ್ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ರೆ ನಾನು ಹಾಲು ಕುಡಿಯಂಗೆ ಇಲ್ಲ.
ಓಕೆ. ಸೊ ನಾರ್ಮಲ್ ಆಗಿ ನಮಗೆ ಸೂಟ್ ಆಗೋ ಹಾಲು ಯಾವುದು A2 ಹಾಲು ಸೂಟ್ ಆಗುತ್ತೆ. ನಿಮ್ಗೆ ಹಾಲು A1 ಹಾಲು ನಿಮ್ಗೆ ಸೂಟ್ ಆಗ್ತಿಲ್ಲ, ಹಾಲು ಕುಡ್ದಂಗೆ ಡೈಜೆಸ್ಟ್ ಆಗ್ತಿಲ್ಲ, ಬ್ಲೋಟಿಂಗ್ ಆಗುತ್ತೆ. ಬ್ಲೋಟಿಂಗ್ ಆಗುತ್ತೆ, ಅದು ಅನ್ಕಂಫರ್ಟಬಲ್ ಆಗುತ್ತೆ ಏನೋ ಒಂದು ವಿಚಾರ ತಿಂದ್ರೆ ನಿಮ್ಗೆ ಅಂತಂದ್ರೆ ಅಲ್ಲಿಗೆ ಬಾಡಿ ಅದನ್ನು ತೆಗೆದಾಕಕ್ಕೆ ಟ್ರೈ ಮಾಡ್ತಿದೆ ಅಂತ. ಸೊ ಬಾಡಿಲಿ ಒಂದು ಅದ್ಭುತವಾದ ಮೆಕ್ಯಾನಿಸಮ್ ಇದೆ. ನಿಮ್ಗೆ ಯಾವ್ದು ಸೆಟ್ ಆಗಲ್ವಲ್ಲ ಅದನ್ನ ತೆಗ್ದಾಕಕ್ಕೆ ಬಾಡಿ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೋಡ್ ಸೈಡ್ ಅಲ್ಲಿ ಕೆಟ್ಟದಾಗಿರೋಂಥ ಅಂಗಡಿಲಿ ಒಂದು ಗೋಬಿ ಮಂಚೂರಿ ತಿಂದೆ ಅಂತ ಇಟ್ಕೊಳ್ಳೋಣ, ನನ್ನ ಬಾಡಿಗೆ ಸೂಟ್ ಆಗಲ್ಲ. ಅದು ತಿಂದ ತಕ್ಷಣ ಏನಾಗುತ್ತೆ, ನಮಗೆ ಲೂಸ್ ಮೋಷನ್ ಆಗುತ್ತಲ್ಲ. ಸೊ ಲೂಸ್ ಮೋಷನ್ ಆಗೋ ಉದ್ದೇಶ ಏನು, ಬಾಡಿಲಿರುವಂಥ ಎಂಟೈರ್ ವಾಟರ್ ಏನಿದೆ ಅದನ್ನೆಲ್ಲ ಅಲ್ಲಿಗೆ ಫೋಕಸ್ ಮಾಡಿ ಅದನ್ನ ತೊಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂದ್ರೆ ಅದನ್ನ ತೊಳೆಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ತೊಳೆದಾಗ ಅದು ಫ್ಲಶ್ ಔಟ್ ಆಗುತ್ತೆ ನೀರು, ಅಂದ್ರೆ ಮೋಷನ್ ಅಲ್ಲಿ ಫ್ಲಶ್ ಔಟ್ ಆಗುತ್ತೆ. ಬಾಡಿಗೆ ಇಟ್ಕೊಳಕ್ ಇಷ್ಟ ಇಲ್ಲ ಅದನ್ನ, ಸೊ ತಳ್ತಾ ಇದೆ ಅದನ್ನ. ಸೊ ಅರ್ಥ ಏನು ಅಂದ್ರೆ ಕ್ಲೀನ್ ಮಾಡ್ಕೊಳ್ಳೋಂಥ ಒಂದು ಪ್ರೊಸೀಜರ್ ನಮ್ಮ ಬಾಡಿಲಿ ಮೆಕ್ಯಾನಿಸಮ್ ಇದೆ. ಸೊ ಯಾವಾಗ ಹಾಲು ಕುಡಿದಾಗ ನನಗೆ ಅದು ಬ್ಲೋಟಿಂಗ್ ಆಗ್ತಿದೆ, ಲೂಸ್ ಮೋಷನ್ ತರ ಆಗುತ್ತೆ ಅಂದ್ರೆ ದಟ್ ಮೀನ್ಸ್ ಆ ಹಾಲನ್ನ ಡೈಜೆಸ್ಟ್ ನಿಮ್ಮ ಬಾಡಿ ಮಾಡ್ತಾ ಇಲ್ಲ ಅಂತ. ಸೊ ಅಲ್ಲಿಗೆ ನಿಮ್ಗೆ ಅದು ಸೂಟ್ ಆಗ್ತಿಲ್ಲ ಅಂತ. ಆವಾಗ ನೀವು A2 ಬಂದು ಟ್ರೈ ಮಾಡಿ, ಹಾಲಲ್ಲೇ A2 ಹಾಲನ್ನ ಟ್ರೈ ಮಾಡಿ. ಅಂದ್ರೆ ದೇಸಿ ತಳಿಗಳದು, ಹಳ್ಳಿ ಕಾರು, ಗಿರ್ರಸ್ಸು, ಮಲ್ನಾಡ್ ಗಿಡ್ಡ, ಸೊ ಇಂಥ ಹಸುಗಳದು ಅಂದ್ರೆ ಆ ಹಾಲ್ಗಳನ್ನ ಟ್ರೈ ಮಾಡಿ ನೋಡಿ. ನಿಮ್ಗೆ ಅದು ಹಂಗೆ ಆಗ್ತಿದ್ರೆ ಮೇ ಬಿ ನಿಮ್ಗೆ ಹಾಲ್ದು ಡೈಜೆಸ್ಟ್ ಮಾಡೋಂಥ ಕೆಪಾಸಿಟಿ ನಿಮ್ಮ ಬಾಡಿಲಿ ಇಲ್ಲ ಅಂತ, ಅವಾಗ ಹಾಲೇ ಕುಡಿಬೇಡಿ ನೀವು. ಇಟ್ ಇಸ್ ನಾಟ್ ಸೂಟಬಲ್. ಮತ್ತೆ ಗ್ಲೂಟನ್, ಇನ್ನೊಂದು ಈ ಟೈಮಲ್ಲಿ ಇನ್ನೊಂದು ಆ್ಯಡ್ ಮಾಡ್ಬೇಕಾದ್ರೆ ಗ್ಲೂಟನ್, ಗೋಧಿ, ಅದನ್ನ ಡೈಜೆಸ್ಟ್ ಮಾಡೋಕ್ಕೂ ನಿಮ್ಗೆ ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರಬೇಕು. ಗ್ಲೂಟನ್ ಕೂಡ ಒಂದು ಪ್ರೋಟೀನ್, ಅದನ್ನ ಬ್ರೇಕ್ ಮಾಡೋಕ್ಕೂ ನಿಮ್ಮ ಬಾಡಿಲಿ ಕೆಪಾಸಿಟಿ ಇರುವಂಥ ಡೈಜೆಸ್ಟ್ ಮಾಡುವಂಥ ಬ್ಯಾಕ್ಟೀರಿಯಾಸ್ ಇರಬೇಕು. ಅದು ನಿಮ್ಮಲ್ಲಿ ಇಲ್ಲ ಅಂದ್ರೂ ಕೂಡ ನಿಮಗೆ ಗ್ಲೂಟನ್ ಸೆಟ್ ಆಗ್ತಿಲ್ಲ ಅಂತ. ಇವತ್ತು 90% ಸೌತ್ ಇಂಡಿಯನ್ಸ್ಗೆ ಗೋಧಿ ಸೆಟ್ ಆಗಲ್ಲ. ನಾನು ತುಂಬ ಜನ ಕೇಳ್ತೀನಿ ಗೋಧಿ ತಿನ್ಬೇಡಿ ಅಂತಂದಾಗ ತುಂಬ ಜನ ಎಗರ್ತಾರೆ. ನಮ್ಮ ರಾತ್ರಿ ಹೊತ್ತು ಚಪಾತಿ ತಿಂದಿಲ್ಲ, ನಿದ್ದೆನೇ ಬರಲ್ಲ ನನಗೆ ಅನ್ನೋ ಥರ ಒಂದು ಮಾತಾಡ್ತಾರೆ. ಸೊ ಪ್ರಾಬ್ಲಮ್ ಏನಂದ್ರೆ ನಿಮಗೆ ಗೋಧಿ ನಮ್ದು ಅಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ನಾರ್ತ್ ಇಂದ ಬರುತ್ತೆ. ನಾರ್ತ್ ಅಲ್ಲಿ ಪಂಜಾಬಲ್ಲಿ ಬೆಳಿತಾರೆ. ಪಂಜಾಬಿಂದ ಒಂದು ಟ್ರೈನೇ ಹೋಗುತ್ತೆ, ಕ್ಯಾನ್ಸರ್ ಟ್ರೈನ್ ಅಂತ ಒಂದು ಟ್ರೈನ್ ಇದೆ. ಅಂದ್ರೆ ಅಷ್ಟೊಂದು ಕ್ಯಾನ್ಸರ್ ಪೇಷಂಟ್ಗಳು ಅಲ್ಲಿ ಪ್ರೊಡ್ಯೂಸ್ ಆಗ್ತಿದ್ದಾರೆ. ಏನಕ್ಕೆ ಪ್ರೊಡ್ಯೂಸ್ ಆಗ್ತಾರೆ? ಬಿಕಾಸ್ ದೇ ಈಟ್ ವೀಟ್, ತುಂಬಾ ಜಾಸ್ತಿ ವೀಟ್ ತಿಂತಾರೆ ಅವರು. ಆಯ್ತಾ, ನಾವು ಅದನ್ನ ತಗೊಂಬಂದು ಮಾಡರ್ನ್ ಆಗಿ, ಮತ್ತೆ ನಾನು ತುಂಬಾ ಜನಕ್ಕೆ ಗೋಧಿ ತಿನ್ಬೇಡಿ ಅಂತ ಚಪಾತಿ ಬಿಟ್ಬಿಡ್ತಾರೆ. ಚಪಾತಿ ಮೇಲೆ ಮಾತ್ರ ದ್ವೇಷ ತೋರಿಸ್ತಾರೆ. ಉಪ್ಪಿಟ್ಟು ತಿಂತಾರೆ, ಆಯ್ತಾ, ನೂಡಲ್ಸ್ ತಿಂತಾರೆ, ಮೈದಾ ತಿಂತಾರೆ, ಇದೆಲ್ಲ ತಿಂತಾರೆ. ಅದಕ್ಕೆಲ್ಲ ದೋಷ ಇಲ್ಲ. ಅವ್ರಿಗೆ ಚಪಾತಿ ಮೇಲೆ ಮಾತ್ರ ಕೋಪ ತೋರಿಸ್ತಾರೆ. ಸೊ ಹಂಗಲ್ಲ, ಕಂಪ್ಲೀಟ್ ಆಗಿ ಗೋಧಿ ಅಂದ್ರೆ ಗೋಧಿನೇ ಬಿಟ್ಬಿಡ್ಬೇಕು, ಡಿಸ್ಕಾರ್ಡ್ ಮಾಡ್ಬೇಕು. ನಮ್ಮೆಲ್ಲ ನಾನು ಗೋಧಿ ತರೋದಿಲ್ಲ, ನಾನು ತಿನ್ನೋದಿಲ್ಲ. ಕಂಪ್ಲೀಟ್ ನಂಗೆ ಆಗಿ ಬರಲ್ಲ, ಸೆಟ್ ಆಗಲ್ಲ, ಸೈಡ್ ಇಟ್ಬಿಟ್ಟಿದ್ದೀನಿ. ಸೊ ಕಂಪ್ಲೀಟ್ ಆಗಿ ಬಿಟ್ಬಿಡ್ಬೇಕು. ಸೊ ಇದು ಇಂಪಾರ್ಟೆಂಟ್. ನಮ್ಗೆ ಅನುಕೂಲಕ್ಕೆ ಪ್ಲಾನ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನೊಂದು ಸರ್, ಆಕ್ಚುಲಿ ಏನಂದ್ರೆ ಒಂದು 3 ವರ್ಷ ಮಗು ಆದ್ಮೇಲೆ ನೆಕ್ಸ್ಟ್ ನಮ್ಮಲ್ಲಿ ಈ ಲ್ಯಾಕ್ಟೇಸ್ ಅಂತ ಈ ಎಂಜೈಮ್ ಇದೆಯಲ್ಲ, ಅದು ಖಂಡಿತ ಉತ್ಪನ್ನ ಆಗಲ್ಲ ಅಂತ ಒಂದು ಇದೆ. ಇಲ್ಲ, ಇರುತ್ತೆ ಲ್ಯಾಕ್ಟೇಸ್ ಹಾಲು ಇದೆ ಸರ್. ನಮ್ ಜೆನೆಟಿಕಲಿ ಹಾಲಿದೆ. ಹಾಲ್ನ ನಾವು ಅಮೃತ ಅಂತಾನೆ ಟ್ರೀಟ್ ಮಾಡ್ತೀವಿ. ಹಾಲ್ನ ನಾವು ಅಮೃತ ಅಂತ ಟ್ರೀಟ್ ಮಾಡೋ ಉದ್ದೇಶ ಅದು. ಎಸ್ಪೆಷಲಿ ನಾವು ಗೋನ ತಾಯಿ ಅಂತ ಕರಿತೀವಲ್ಲ, ಗೋಮಾತೆ ಅಂತ ಕರಿತೀವಿ. ರೀಸನ್ ಏನೋ, ಅದ್ರ ಹಾಲು ನನ್ಗೆ ಆಗುತ್ತೆ, ಆಗಲ್ಲ ಅಂತಲ್ಲ. ಬಟ್ ಈ ನಮ್ದು ಲೋಕಲ್ ಹಸುಗಳು ಎಷ್ಟು ಹಾಲು ಕೊಡ್ತಾವೆ ಸರ್? 1 ಲೀಟರ್, 2 ಲೀಟರ್, 3 ಲೀಟರ್ ಮ್ಯಾಕ್ಸಿಮಮ್. ಅದ್ರ ಮೇಲೆ ಕೊಡಲ್ಲ ನಾನು ನೋಡ್ದಂಗೆ. ಕೆಲವೊಂದು ಬ್ರೀಡ್ಸ್ ಕೊಡ್ತವೆ, ಬಟ್ ನಾರ್ಮಲ್ ಆಗಿ ನಮ್ಮಲ್ಲಿ ಸಿಗೋದು ಮಲ್ನಾಡ್ ಗಿಡ್ಡ ಇಂಥವು ಏನಿದೆ ಜಾಸ್ತಿ ಹಾಲು ಕೊಡಲ್ಲ ಅದು. ಸೊ ಅದ್ರದ್ದು ಹಾಲು ನಾವೇನ್ ಮಾಡ್ತೀವಿ, ಲೈಕ್ ಡೈಲ್ಯೂಟ್ ಮಾಡಿ ಕುಡಿಬೇಕು. ಡೈರೆಕ್ಟ್ ಆಗಿ ಕುಡಿಯೋದಲ್ಲ. ಈಗ ಕರೆದಿದ್ದ ಹಂಗೆ ಗಟ್ಟಿ ಹಾಲು ಕುಡಿಯೋದಲ್ಲ, ಅದನ್ನ ಡೈಲ್ಯೂಟ್ ಮಾಡಬೇಕು. ಒಂದು 40% ನೀರು ಹಾಕಿ ಅದನ್ನ ಡೈಲ್ಯೂಟ್ ಮಾಡಿ ಆಮೇಲೆ ಕುಡಿಬೇಕು. ಸೊ ಅದರಲ್ಲಿ ವೈಟಮಿನ್, ಅದರಲ್ಲಿ ಸೂರ್ಯಕೇತನಾಡು ಅಂತ ಹೇಳ್ತೀವಿ ನಾವು. ಸೂರ್ಯಕೇತನಾಡು ಅಂದ್ರೆ ಅಡಿ ಅಂದ್ರೆ ಇದು ಹಂಪ್ ಇರುತ್ತಲ್ಲ, ಭುಜದ ಮೇಲೆ ಹಂಪ್ ಏನಿರುತ್ತಲ್ಲ, ಆ ಹಂಪು, ಅದರದ್ದು ಹಾಲು ಕುಡಿಬೇಕು ನಾವು ಅಂತ. ಸೊ ಅದರಲ್ಲಿ ಒಂದು ಕೆಪಾಸಿಟಿ ಇರುತ್ತೆ. ಅದು ಸೂರ್ಯನಿಂದ ವೈಟಮಿನ್ ಡಿನ ಅಂದ್ರೆ ಅಬ್ಸರ್ವ್ ಮಾಡುತ್ತದೆ. ಅಬ್ಸರ್ವ್ ಮಾಡಿ ಹಾಲು ಕಳಿಸುತ್ತೆ ಅದನ್ನ. ಸೊ ಅದರಲ್ಲಿ ಅದಕ್ಕೆ ನೋಡಿ, ಇಡೀ ಭೂಮಿ ಮೇಲೆ ಯಾವ್ದೆಲ್ಲ ಪ್ರಾಣಿ ಇದೆ, ಆ ಎಲ್ಲಾ ಪ್ರಾಣಿಗಳು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಈಚೆ ಬರುತ್ತೆ. ಕರೆಕ್ಟಾ? ನಾರ್ಮಲ್ ನಾವು ಹಂಗೇನೆ ಆಕ್ಸಿಜನ್ ತಗೋತೀವಿ, ಕಾರ್ಬನ್ ಡೈಆಕ್ಸೈಡ್ ಈಚೆ ಬಿಡ್ತೀವಿ. ಬಟ್ ಹಸುಗಳು ಮಾತ್ರ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಈಚೆ ಕಳಿಸ್ತವೆ. ಸೊ ಅದಕ್ಕೆ ಅಷ್ಟೊಂದು ಮೆಡಿಸಿನಲ್ ಗುಣ ಇರುತ್ತೆ. ಅದರದ್ದು ಅರ್ಕ ಅಂದ್ರೆ ಯೂರಿನ್ ಏನ್ ಪಾಸ್ ಮಾಡುತ್ತೆ, ಅದನ್ನು ಕೂಡ ಅರ್ಕ ಅಂತೀವಿ. ಗೋ ಅರ್ಕ, ನಂದಿ ಅರ್ಕ. ಸೊ ಅದೆಲ್ಲ ಮೆಡಿಸಿನ್ ವ್ಯಾಲ್ಯೂಸ್ ತುಂಬಾ ಇದಾವೆ. ಸಗಣಿನ ನಾವು ಮನೇಲಿ ಕ್ಲೆನ್ಸಿಂಗ್ ಯೂಸ್ ಮಾಡ್ತಿದ್ರು ಹಳೆ ಕಾಲದಲ್ಲಿ. ಸಗಣಿ ಸಾರಿಸ್ಕೊತಿದ್ರು, ಮನೆ ಹೊರಗಡೆ ಸಾರಿಸ್ತಿದ್ರು. ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದಾವೆ. ಹಸು ದೇವ್ರಂತಾನೆ ಅದಕ್ಕೆ ನಾವು ಟ್ರೀಟ್ ಮಾಡ್ತೀವಿ. ಅದರಲ್ಲಿ ಅದ್ರ ಹಾಲು ಕೂಡ ಅಷ್ಟೇ ಶ್ರೇಷ್ಠ. ಬಟ್ ಪ್ರಾಬ್ಲಮ್ ಆಗ್ತಿರೋದು, ಯಾವ ಹಾಲು ಡೈಜೆಸ್ಟ್ ಮಾಡಕ್ ನನ್ನ ಕೆಪಾಸಿಟಿ ಇದೆ ಅಂತ ಅಷ್ಟೇ ಪ್ರಾಬ್ಲಮ್. ಹೆಂಗಾಗುತ್ತೆ, ಜನರಲೈಸ್ ಮಾಡ್ಬಿಡ್ತಾರೆ ಕೆಲವರು. ಹಾಲು ಅಂದ ತಕ್ಷಣ ಎಲ್ಲ ಹಾಲು ಒಂದೇ, ಹಂಗಲ್ಲ. ಸೊ ಹಾಲಲ್ಲಿ ಯಾವ ಹಾಲು ನನ್ನ ಸೂಟ್ ಆಗುತ್ತೆ, ಯಾವ ಹಾಲು ಸೂಟ್ ಆಗಲ್ಲ ಅಂದ್ರೆ ಇಂಪಾರ್ಟೆಂಟ್. A1 ಡೈಜೆಸ್ಟ್ ಮಾಡಕ್ ನಿಮ್ ಕೆಪಾಸಿಟಿ ಇದೆ, ದಟ್ ಇಸ್ ವೆರಿ ಗುಡ್. ಆ ಡೈಜೆಸ್ಟ್ ಆಗ್ತಿಲ್ಲ ನಿಮ್ ಬಾಡಿಗೆ ಅಂದ್ರೆ ಅದನ್ನ ಅವಾಯ್ಡ್ ಮಾಡಿ, ಡಿಸ್ಕಾರ್ಡ್ ಮಾಡ್ಬಿಟ್ಟು ನೀವು A2 ತರಿಸ್ಕೊಳ್ಳೋ. A2 ತುಂಬಾ ಎಕ್ಸ್ಪೆನ್ಸಿವ್ ಸರ್. ನಮ್ಮ ಮನೆಗೆ ಹಾಲು ಬರೋದು A2ನೇ. ಆಯ್ತಾ? A2 ಬಂದ್ಬಿಟ್ಟು ನನಗೆ 1 ಲೀಟರ್ಗೆ 106 ರೂಪಾಯಿ ಲೀಟರ್, 106 ರುಪೀಸ್ ಲೀಟರ್. 90 ರೂಪಾಯಿಗೂ ಸಿಗುತ್ತೆ ಕೆಲವು ಕಡೆ. 106 ರೂಪಾಯಿ ಕೊಟ್ಟು ನಾನು ತಂದು ಕುಡಿತೀನಿ ಅನ್ನೋದೇ ದೊಡ್ಡ ವಿಷಯ ಇದೆ ಅಷ್ಟೇ.
ಹೌದು. ಸೊ ಅದು ಪ್ರಾಬ್ಲಮ್. ಅದೇ ಅದು ಅದೇ ಕುಡಿಯೋದ್ರೆ ಇನ್ನೊಂದೇನಂದ್ರೆ ಡೆಫಿನೆಟ್ ಆಗಿ ಬೆನಿಫಿಟ್ ಇದ್ದೇ ಅದೇ ಇದೆ ಸರ್, ಅದರಲ್ಲಿ. ಈಗ ಅಂದ್ರೆ ಹಸು ಒಂದು ಗೋಮಾತ ಅಂದ್ರೆ ಅದರಿಂದ ಬರುವಂತ ನೀವು ಹೇಳಿದ ಪ್ರಕಾರ ಗೊಬ್ಬರ, ಬರಣೆ ಆಗ್ಲಿ ಮತ್ತೆ ಅದರಿಂದ ಗಂಜಲ ಆಗ್ಲಿ ಎಲ್ಲಾನು ಉಪಯೋಗ ಇದೆ ಖಂಡಿತ. ಸತ್ ಆದ್ರೆ ಮೇಲೆ ಹಸುನು ಹಾಲು ಮಾಡ್ತಾರೆ ಸರ್. ಹಸುನು ಕೂಡ ಸತ್ ಮೇಲೆ ಹಾ, ಕೊಳಿಸ್ತಾರಲ್ಲ, ಹೌದು ಅದನ್ನು ಕೊಳಿಸೋದಕ್ಕೆ ದೇರ್ ಇಸ್ ಎ ಪದ್ಧತಿ ಇದೆ. ಅದರಲ್ಲಿ ಯಾರೆಲ್ಲ ಗವ್ಯ ಮಾಡಿರ್ತಾರೆ, ಪಂಚಗವ್ಯ ಅಂತೆಲ್ಲ ಓದಿರ್ತಾರಲ್ಲ, ಅವ್ರು ಅದನ್ನ ಫರ್ಮೆಂಟ್ ಮಾಡ್ತಾರೆ. ಅಂದ್ರೆ ಒಂದು ನೀರೆಲ್ಲ ಕೊಳಿಸ್ತಾರೆ ಹಸುನ. ಆ ಕೊಳಿಸಿ ಜಲ ಬರುತ್ತೆ, ಅದರಲ್ಲಿ ಒಂದು ವಾಟರ್ ಬರುತ್ತೆ. ಅದನ್ನ ನಮ್ ಗದ್ದೆಗೆ ಅಲ್ಲಿ ಇಲ್ಲಿ ಸಿಂಪಡಿಸಿದಾಗ ಅದ್ರಲ್ಲಿ ಕೂಡ ಫಲವತ್ತತೆ ಜಾಸ್ತಿ ಆಗ್ಬಿಡುತ್ತೆ ಭೂಮಿದು. ಸೊ ಆ ಥರದ್ದೆಲ್ಲ ಸೈನ್ಸ್ ಇದೆ ಅದರಲ್ಲಿ. ಹಸುನ ಹೌದು ಅದಕ್ಕೆ ನಾವು ಅದಿದ್ರೂ ಅದಕ್ಕೆ ವ್ಯಾಲ್ಯೂ ಇದೆ, ಸತ್ರು ಹಸುಗ್ ವ್ಯಾಲ್ಯೂ ಇದೆ. ಸೊ ಅದನ್ನ ದೇರ್ ಇಸ್ ಯೂಸ್ ಮಾಡ್ಕೊಳ್ಳೋಂಥ ರೀತಿಗಳಿದಾವೆ. ಸೊ ಅದು ತುಂಬಾ ದೊಡ್ಡ ಸೈನ್ಸ್ ಸರ್. ಹಸು ಅಗೇನ್ ಇಟ್ಸ್ ಅದಕ್ಕೆ ಈಕ್ವಲ್ ಸರ್ ಟು ಗಾಡ್. ನಾನು ಅನ್ಕೊಂಡೆ ಸರ್, ನಾನು ಅನಲೈಸ್ ಮಾಡಿದ ಪ್ರಕಾರ ಈ ಅಂದ್ರೆ ಯಾರು ತಾಯಿ ಮಿಲ್ಕ್ ಸಿಗ್ತಾ ಇಲ್ಲೋ ಆ ವಯಸ್ಸಲ್ಲಿ, ಸಣ್ಣ ಹ್ಮ್ ವಯಸ್ಸಲ್ಲಿ ಹ್ಮ್ ಹ್ಮ್ ಗೋಮಾತನ್ನು ಉಪಯೋಗಿಸ್ಕೊಂಡು ಆ ಮಿಲ್ಕ್ ಅನ್ನು ಪೂರೈಸಬಹುದು ಒಂದು. ಓಕೆ. ಹಾ ಹ್ಮ್ ಸೆಕೆಂಡ್, ಅದಾದ್ಮೇಲೆ ನೆಕ್ಸ್ಟ್ ನಮ್ಮ ದೇಹದಲ್ಲಿ ಅಂದ್ರೆ ನಾವು ಬೆಳೀತಾ ಇರುವಾಗ 3 ವರ್ಷ ಆದ್ಮೇಲೆ, ಸೊ ಹ್ಮ್ ಆ ಸಮಯದಿಂದ ಏನಂದ್ರೆ ನಮ್ಮ ಒಳಗಡೆ ಈ ಇಂಥ ಎಂಜೈಮು ಸಿಗೋದಿಲ್ಲ. ಅವಾಗ ಹ್ಮ್ ಯಾವ ಹಾಲು ಕುಡಿಯೋದು ಬೇಕಾಗಿಲ್ಲ. ಬಟ್ ಇದರಿಂದ ಬರುವಂತ ಉತ್ಪನ್ನಗಳಿದೆ ನೋಡಿ, ಅಂದ್ರೆ ಹ್ಮ್ ಮಜ್ಜಿಗೆ ಆಗ್ಬೋದು, A2 ಮಜ್ಜಿಗೆ ಆಗ್ಬೋದು, A2 ಹ್ಮ್ ತುಪ್ಪ ಆಗ್ಬೋದು, ಹ್ಮ್ ಇದು ತುಂಬಾ ಮೊಸರು ಒಳ್ಳೇದೆ, ಶ್ರೇಷ್ಠವಾದ. ಮೊಸರು ಹಾ ಒಳ್ಳೇದೆ. ಇದೆಲ್ಲ ಒಳ್ಳೇದು. ಸೊ ಇದೆಲ್ಲ ನಾವು ಮಾಡ್ಕೊತಾ ಹೋದ್ರೆ ಅಲ್ಲಿಗೆ ಸಾಕಾಗತ್ತೆ. ಬಟ್ ಹಾ ನಾವು ಈ ಹಾಲು ನೀವು ಹೇಳಿದ ಪ್ರಕಾರ A1 ಹಾಲಂತೂ ಕಂಪ್ಲೀಟ್ ರೂಲ್ಡ್ ಔಟ್. ಯಾಕಂದ್ರೆ ಅಂತ ತೆಗೆದಾಕ್ಬಿಡ್ಬೇಕು, ಆ ಎಕ್ಸಾಕ್ಟ್. ಪ್ರೋಟೀನ್ ಅನ್ನು ನಾವು ಡೈಜೆಸ್ಟ್ ಮಾಡ್ಕೊಂಡೇ ಮಾಡ್ಕೊಂಡಾಗ ಎಂಜೈಮೇ ಇಲ್ಲ. ಸೊ ಹ್ಮ್ ಬೇಕಾಗಿಲ್ಲ. ನೆಕ್ಸ್ಟ್ ಕರೆಕ್ಟ್. A1 ಹಾಲು ಅಷ್ಟೇ. ನೈಟು A1 ಹಾಲು ಸಿಕ್ಕಿದ್ರೆ ನೈಟ್ ಏನಾದ್ರೂ ಒಂಥರ ಮದ್ದು ತರ ಅದು ಉಪಯೋಗಿಸ್ಕೊಟ್ರೆ ಸ್ವಲ್ಪ ಹಾ ಕುಡಿಯಬಹುದು ಅದೇ, ಅಷ್ಟೇ. ಈಗ ನಾವು 200 ಹಾ ml ಸಾಕು ಸರ್. 150ರಿಂದ ಹಾ 200 ml ಅದು ಸಾಕು. ಜಾಸ್ತಿ. ಅದ್ರಲ್ಲಿ ಅರ್ಧ ವಾಟರ್ ಇರಬೇಕು. ಹಾ ಅದು ಡೈಲ್ಯೂಟ್ ಮಾಡಿ ಆರ್ಡರ್ ಕುಡಿಬೇಕು. ಅದೇ ಅದನ್ನು ಆಕ್ಚುಲಿ ಡೈಜೆಸ್ಟ್ ಮಾಡಕೊಂಡಕ್ಕೆ ಎಂಜೈಮ್ ಸಿಗ್ತಾ ಇಲ್ಲ ಅಂತ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಸೊ ಎಲ್ಲರಲ್ಲಿ ಸಿಗಲ್ಲ ಅಂತ ಉದ್ದೇಶದಿಂದ ಸೊ ಅದನ್ನ ನಿಲ್ಲಿಸಿ ಅದ್ರ ಹ್ಮ್ ಬದಲಾಗಿ ಸಪೋಸ್ ಈಗ ಮಿಲ್ಕ್ ತಗೊಂಡ್ರೆ ನಮಗೆ ಮೇಜರ್ ಸಿಗೋದೇ ಕ್ಯಾಲ್ಸಿಯಂ ಮಿನರಲ್ ಅಲ್ವಾ. ಸೊ ಮಿಲ್ಕ್ ಇಂದ ನಮಗೆ ಪ್ರೋಟೀನ್ ಇದೆ, ಹಾಲಲ್ಲಿ ಪ್ರೋಟೀನ್ ಇದೆ, ವೈಟಮಿನ್ ಡಿ ಇದೆ, ಪ್ರೋಟೀನ್ ವೈಟಮಿನ್ ಇದೆ, ಬಿ 12 ಪ್ರೋಟೀನ್ ಇದೆ. ಇದೆ. ಬಟ್ ಪ್ರೋಟೀನ್ ಅಂತ ನಾವೇ ಯಾಕೆ ಅದು ಬೇಡ ಅಂತ ಅನ್ಕೊಂಡು ಡೈರೆಕ್ಟ್ ಪ್ರೋಟೀನ್ ತಗೊಳಲ್ಲ ಅಂದ್ರೆ ಅದು ಅನಿಮಲ್ ಪ್ರೋಟೀನ್ ಆಗತ್ತೆ. ಮತ್ತೆ ನಮ್ಮ ದೇಹ ಆ ಕಾನ್ಸ್ಟಿಟ್ಯೂಷನ್ ಡಿಫರೆನ್ಸ್ ಇದೆಯಲ್ಲ, ಹ್ಮ್ ಅದಕ್ಕೋಸ್ಕರ ಹ್ಮ್ ಆದಷ್ಟು ಇನ್ ಕೇಸ್ ಅಂದ್ರೆ ಅನಿಮಲ್ ಪ್ರೋಟೀನ್ ಬ್ರೇಕ್ ಡೌನ್ ಆಗೋದು ಕಷ್ಟ ಅಂತ ಹೇಳ್ಬಿಟ್ಟು, ಯಾಕಂದ್ರೆ ಅಂತ ಎಂಜೈಮ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹ್ಮ್ ಸೊ ಹ್ಮ್ ಪ್ರೋಟೀನ್ ಅನ್ನೋದು ನಾವು ಪ್ಲಾಂಟ್ ಬೇಸ್ಡ್ ಪ್ರೋಟೀನೇ ಜಾಸ್ತಿ, ಈ ಕಾಳುಗಳು ಮತ್ತೆ ಪಲ್ಸಸ್ ಎಲ್ಲ ತಗೊಂಡು ಆ ಪ್ರೋಟೀನ್ ಪೂರೈಸ್ಕೊಳ್ಳೋಣ. ಹ್ಮ್ ಆದಷ್ಟು ಈ ಅನಿಮಲ್ ಪ್ರೋಟೀನ್ ಅವಾಯ್ಡ್ ಮಾಡೋಣ ಅಂತ ಹೇಳಿ ಆ ರೀತಿಯಲ್ಲಿ ನಾವು ಸ್ವಲ್ಪ ಇಲ್ಲಿ ದಟ್ ಇಸ್ ಕೋಚಿಂಗ್ ಗುಡ್ ಮಾಡ್ತಾ ಸರ್. ಹೋಗ್ತೀವಿ. ಅನಿಮಲ್ ಡೈರೆಕ್ಟ್ ಅನಿಮಲ್ ತಿನ್ನೋದಕ್ಕಿಂತ ಪ್ಲಾಂಟ್ ಹೌದು. ಇಟ್ ಇಸ್ ಗುಡ್, ಸೇಫ್ ಯಾವಾಗ್ಲೂ. ಎಸ್, ಕರೆಕ್ಟ್. ಪ್ಲಾಂಟ್ ಬೇಸ್ಡ್ ಪ್ರೋಟೀನ್ ಅಂದ್ರೆ ಹೆಚ್ಚು ಅಗೇನ್ ಹಾರ್ಮೋನ್ ಇರುತ್ತಲ್ಲ ಸರ್ ಅದರಲ್ಲೂ. ಆಕ್ಚುಲಿ ನೀವು ಮಟನ್ ತಿನ್ನೋರಿಗೆ ವೈಟಮಿನ್ B12 ಕೊರತೆ ಬರಲ್ಲ. ಹ್ಮ್ ಚಿಕನ್ ತಿನ್ನೋರಿಗೆ ವೈಟಮಿನ್ ಡಿ ಬರಲ್ಲ, ಕೊರತೆ ಬರಲ್ಲ. ಬಟ್ ನೀವು ತಿಂತಿರೋ ತಳಿ ಎಲ್ಲಿಂದ ತರೋದು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನ್ ವೆಜಿಟೇರಿಯನ್ಸ್ ತಪ್ಪು ಅಂತ ಹೇಳಕ್ ಬರಲ್ಲ. ನಾವೆಲ್ಲ ನಮ್ಮ ಆನ್ಸಿಸ್ಟರ್ಸ್ ಅಂತ ನೋಡಿದ್ರೆ ನಾವೆಲ್ಲ ನಾನ್ ವೆಜ್ ತಿಂದವ್ರೇನೆ. ನಾವ್ಯಾರು ಆಮೇಲೆ ಡಿವೈಡ್ ಆಗಿರೋದು ನಾವು. ನಾನು ಬ್ರಾಹ್ಮಣ, ನಾನು ಇದು ಅದು ಅಂತ ಡಿವೈಡ್ ಆಗಿರೋದು ಆಮೇಲೆ, ನನ್ನ ಲಿಂಗಾಯತ ಅಂತಲ್ಲ. ಬಟ್ ನಾವೆಲ್ಲ ಕಾಡು ಮನುಷ್ಯರಾಗೆ ಬಂದವರು ಅಂತ ಅಂದಾಗ ನಾವೆಲ್ಲ ಕಾಡು ಮನುಷ್ಯರ ಥರನೇ ಮಾಂಸ ತಿಂದೇ ಬಂದವ್ರು ನಾವು. ಅಂದ್ರೆ ನೀವು ತಿನ್ನೋ ಮೀಟ್ ಎಷ್ಟು ಕ್ವಾಲಿಟಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿದೆಯಾ, ನ್ಯಾಚುರಲ್ ಆಗಿ ಬೆಳೆದಿದಾವ ಪಕ್ಷಿಗಳು, ಪ್ರಾಣಿಗಳು, ಅದನ್ನ ನೀವು ಹೆಂಗ್ ನೋಡ್ಕೊಂಡಿದ್ದಾರೆ, ಇಂಡಿಬೂಸ್ ಹಾಕೊಂಡು ಬೆಳೆಸೋರ. ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ. ಅದು ನ್ಯಾಚುರಲ್ ಆಗಿ ತಿನ್ಕೊಂಡು ಬೆಳೆದಿದ್ರೆ, ಅದು ಒಳ್ಳೆ ಫುಡ್ನ ತಿಂದಿದ್ರೆ, ಅದನ್ನ ತಿನ್ನೋದ್ರಲ್ಲಿ ದೆರ್ ಈಸ್ ಇದು ಸಮ್ ಸೆನ್ಸ್ ಮೇಕ್ಸ್, ಆಯ್ತಾ. ಬಟ್ ನಾವು ತಿನ್ನೋದು ಅಗೇನ್ ಇಲ್ಲಿ ಮಾರ್ಕೆಟಲ್ಲಿ ಸಿಗೋದೆಲ್ಲ ನಿಮಗೆ ಕೂಡಾಕಿ ಅದನ್ನ ಹೊಂದ್ಕೊಂಡು ಬೇಜಾರು ಮಾಡ್ಕೊಂಡು ಆಮೇಲೆ ಅದನ್ನ ಕತ್ತರಿಸಿ ತಿನ್ನೋದು. ಸೊ ನಾನು ವೆಜಿಟೇರಿಯನ್ನೇ. ಸೊ ಎಲ್ಲ ಒಂದ್ ಕಡೆ ನನಗೂ ಸಮಾಧಾನ ಇರಲ್ಲ. ಮೇ ಬಿ ಅದು ಒಂದು ಇಶ್ಯೂ. ಹಾರ್ಮೋನ್ಸ್ ಇಂಜೆಕ್ಟ್ ಆಗಿರ್ತವೆ. ಸರ್ ಆಕ್ಚುಲಿ ನಾವೇನಂದ್ರೆ ಈ ಮಾತಾರ್ ಫೌಂಡೇಶನ್ ಅಲ್ಲಿ ಆಗಲಿ ಈ ಇಂಥ ಸ್ಪಿರಿಚುವಲ್ ವೇದಿಕೆಯಲ್ಲಿ ಖಂಡಿತ ನಾವು ಏನ್ ಟೀಚ್ ಮಾಡಿರ್ತೀವಿ, ನಾನ್ ವೆಜ್ ತಿನ್ಲೇಬಾರ್ದು. ಯಾಕಂದ್ರೆ ಅಫ್ಕೋರ್ಸ್ ಸಿಗುವಂತದ್ದು ಕ್ವಾಲಿಟಿ ಇಲ್ಲ, ನಂಬರ್ 1. ಅದೇ ಹಾರ್ಮೋನ್ಗಳು ಇಂಜೆಕ್ಟ್ ಆಗಿರೋದು, ಒಂದು ಕೆಮಿಕಲ್ ರೀತಿಯಲ್ಲಿ ಅದು ಆಗಿರ್ತವೆ. ಕೆಟ್ಟ ಕರ್ಮ ಆಗತ್ತೆ. ಯಾಕಂದ್ರೆ ಯಾವುದೇ ಜೀವಿಯನ್ನು ಕೊಲಿತಾ ಇದೆ ಅಂದ್ರೆ 100%, ಆಹಾರಕ್ಕೋಸ್ಕರ ಅಂದ್ರೆ ಅದಕ್ಕಿಂತ ಹೀನವಾದ ಚರ್ಯ ಯಾವುದೂ ಇಲ್ಲ. 100%. ಅದನ್ನು ನಾನು ಖಂಡಿತ ನಾವು 100% ಎಕ್ಸೆಪ್ಟ್ ಮಾಡ್ಕೊತೀನಿ. ಸೊ ಕಿಲ್ಲಿಂಗ್ ಆಫ್ ದ ಅನಿಮಲ್ ಫಾರ್ ಜಸ್ಟ್ ಫಾರ್ ದ ಟೇಸ್ಟ್ ಅಂಡ್ ಟ್ರೂ ಫುಡ್, ಸರ್, ಟ್ರೂ. ಸೊ ಅದನ್ನು ಬೇಕಾಗಿಲ್ಲ. ಸೊ ಅದು ನೀವು ಹೇಳಿದ ಪ್ರಕಾರ ನಾವು ಹಳೆ ಮಾನವ ಏನಂದ್ರೆ ಕಾಡಲ್ಲಿತ್ತು. ಅಲ್ಲಿ ಆ ಸಮಯದಲ್ಲಿ ಇಷ್ಟೆಲ್ಲ ಎವಲ್ಯೂಷನ್ ಅಲ್ಲಿ ಇಷ್ಟೆಲ್ಲ ಟ್ರೀಸು, ಇಷ್ಟೆಲ್ಲ ಮರಗಳು, ಇಷ್ಟೆಲ್ಲ ಹಣ್ಣುಗಳು, ಇದೆಲ್ಲ ಅಂದ್ರೆ ತರಕಾರಿಗಳು ಇದ್ದೋ ಇಲ್ಲ ಗೊತ್ತಿಲ್ಲ. ಆ ಸಮಯದಲ್ಲಿ ಆ ವಾತಾವರಣದಲ್ಲಿ ಅವ್ರಿಗೆ ಬೇಕಾಗಿರುವಂತದ್ದು ಆಹಾರ. ಬಟ್ ಇಲ್ಲಿ ಈಗ ನೋಡಿದ್ರೆ ತಿಂತಿದ್ರು. ಥೌಸಂಡ್ಸ್ ಆಫ್ ವೆರೈಟೀಸ್ ನಮ್ಮ ಹೌದು.
ನೋಡಿದ್ರೆ ಕಾಳುಗಳಾಗ್ಬೋದು, ತರಕಾರಿಗಳಾಗ್ಬೋದು, ತುಂಬಾ ಇದೆ ಸರ್, ತುಂಬಾ ಇದೆ. ಪನ್ನೀರ್ ಧಾನ್ಯಗಳು ಇಸ್ ವೆರಿ ಗುಡ್ ಸೋರ್ಸ್. ಪನ್ನೀರ್ ಒಳ್ಳೆ ಸೋರ್ಸ್. ಎಷ್ಟಿದೆ ಸೋಯಾ ಅಷ್ಟು ಒಳ್ಳೆ ಸೋರ್ಸ್. ಅಷ್ಟು ವೆರೈಟೀಸ್ ಇರುವಾಗ ಮತ್ತೆ ನಾವು ಒಂದು ಜೀವಿಯನ್ನು ಕೊಲ್ಲೋದು ಏನ್ ಬೇಕಾಗಿಲ್ಲ ಅಂತೇಳಿ. ಕರೆಕ್ಟ್ ಇದೆ ಸೊ ಸರ್. ಒಂಥರ ಆಧ್ಯಾತ್ಮಿಕ ಪರವಾಗಿ ಮತ್ತೆ ಆಹಾರ ಪರವಾಗಿ, ಆರೋಗ್ಯ ಪರವಾಗಿ, ಇವನ್ ಅನಿಮಲ್ ಪ್ರೋಟೀನ್, ಫಸ್ಟ್ ಆಫ್ ಆಲ್ ಅನಿಮಲ್ ಪ್ರೋಟೀನ್ ಇನ್ನೊಂದೇನಂದ್ರೆ ನಮ್ ಕರಳದು ಡಿಸೈನ್ ಇದೆಯಲ್ಲ ಸರ್, ಕರಳದು ಲೆಂತ್ ಇದೆಯಲ್ಲ, ಕರ್ಲ ಡಿಸೈನ್ ಅದು ಅದು ಕೂಡ ನಮ್ಗೆ ಕಂಪಲ್ಸರಿ ವೆಜಿಟೇರಿಯನ್ಸ್ ಅಂತಾನೆ ಪ್ರೂವ್ ಮಾಡುತ್ತೆ. ಸಪೋರ್ಟ್ ಇವಾಗ ಮಾಡಲ್ಲ, ಹಲ್ಲುಗಳು. ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ನಮ್ಗೆ ನಮ್ಮ ಸಣ್ಣ ಕರ್ಲೆ 27 ಫೀಟ್ ಅಂದ್ರೆ 27 ಫೀಟ್ ಅಂದ್ರೆ ಇದು ಹಾ. ಹೋಗುವಾಗ ಎಷ್ಟು ನಿಧಾನವಾಗಿ ಹೋಗಿ ಅಲ್ಲಿ ಎಲ್ಲೆಲ್ಲಿ ಹಾ. ಕುಲ್ಲು ಹೋಗುತ್ತೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಕರೆಕ್ಟ್ ನಮ್ಮ ವಿಸರ್ಜನೆ ಸಿಸ್ಟಮೇ ಸರಿ ಇಲ್ಲ. ಅವಾಗ ಅದು ಕರೆಕ್ಟ್ ಕುಲ್ಲು ನಮ್ಗೆ ಅಂದ್ರೆ ಸೂಟಬಲ್ ಅಲ್ಲ ಅಲ್ಲಿಂದ ಅನ್ನೋದೊಂದು ನಿಜ ನಿಜ. ಇದೆಲ್ಲ ಇದೆಲ್ಲ ನಾವು ಇಲ್ಲಿ ಟೀಚ್ ಮಾಡ್ತಾ ಇರ್ತೀವಿ ಕಂಟಿನ್ಯೂಸ್ ಆಗಿ. ರೈಟ್ ಸರ್. ಸೊ ಧ್ಯಾನ ಜೊತೆಗೆ ಇದೆಲ್ಲ ಟೀಚ್ ಮಾಡ್ತೀವಿ ಸರ್ ನಾವು. ವಂಡರ್ಫುಲ್ ಸರ್, ನಿಜವಾಗ್ಲೂ ಇಂಪ್ರೆಸಿವ್ ನಿಜವಾಗ್ಲೂ ಇಂಪ್ರೆಸಿವ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಶೋಧ ಮೇಡಮ್, ತಮ್ಮ ಪ್ರಶ್ನೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ ಸರ್ ಲಕ್ಷ್ಮೀಕಾಂತ್ ಒಂದೇ ಮೇಡಮ್. ಒಂದು ಲಾಸ್ಟ್ ಕ್ವಶನ್ ಸರ್. ನವೀನ್ ಸರ್, ಈ ಮೇಡಮ್ ನೈಟ್ರಿಕ್ ಆಕ್ಸೈಡ್ ಬಗ್ಗೆ ಸ್ವಲ್ಪ ಮಾಹಿತಿ ಇವತ್ತಲ್ಲ ಅಂದ್ರೂ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬಂದಾಗ ದಯವಿಟ್ಟು ಕೊಡಿ ಸರ್. ಡೆಫಿನೆಟ್ ಆಗಿ ಕೊಡ್ತೀನಿ ಮೇಡಮ್, ಯಾಕಂದ್ರೆ ನೈಟ್ರಿಕ್ ಆಕ್ಸೈಡ್ ಸೆಲ್ಸ್ ಗೆ ಹೋದಾಗ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಎಳ್ಕೊಳ್ಳುತ್ತೆ, ಡೋರ್ ಓಪನ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಅದ್ರ ಒಂದ್ ಸ್ವಲ್ಪ ಡೀಟೇಲ್ಸ್ ಬೇಕು ಸರ್. ಖಂಡಿತ ಮೇಡಮ್, ನೆಕ್ಸ್ಟ್ ಟೈಮ್ ಡೆಫಿನೆಟ್ ಆಗಿ ಕೊಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಇಷ್ಟುದ್ದ ಹೇಳ್ಕೊಂಡು ಹೋಯ್ತು ನೋಡಿ ನಿಮ್ ಕ್ಲಾಸ್. ಪಾರ್ಟಿಸಿಪೆಂಟ್ಸ್ಗೂ ಅಷ್ಟೇ ಕ್ಯೂರಿಯಾಸಿಟಿ ಇದೆ, ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತಿದೆ ಮಾತಾರ್ ಫೌಂಡೇಶನ್ ಅಲ್ಲಿ. ಯಾಕಂದ್ರೆ ದಿನಾ ಸಪ್ರೇಟ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇರುತ್ತದೆ. ಮತ್ತೆ ಎಕ್ಸ್ಪರ್ಟ್ಸ್ ಬಂದು ಟೀಚ್ ಮಾಡೋದ್ರಿಂದ ನಮ್ಮ ಜ್ಞಾನಾರ್ಜನೆನೂ ತುಂಬಾ ಇಂಪ್ರೂವ್ ಆಗ್ತಾ ಇದೆ. ಮತ್ತೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದೀವಿ. 100% ಇಲ್ಲ ಅಂದ್ರು ನಮ್ಮ ಆರೋಗ್ಯಕ್ಕೆ, ನಮ್ಮ ವೆಲ್ ಬೀಯಿಂಗ್ಗೆ, ನಮ್ಮ ಸ್ಪಿರಿಚುಯಾಲಿಟಿಗೆ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಸರ್. ಗ್ರೇಟ್ ಮೇಡಮ್, ಗ್ರೇಟ್. ತುಂಬಾ ಖುಷಿ ಆಯ್ತು ಮಾತಾಡ್ಸಿ. ಥ್ಯಾಂಕ್ ಯು ಮೇಡಮ್. ಸರ್ ಇನ್ವೈಟ್ ಮಾಡಿದ್ದು ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು, ಬಟ್ 1:15 ನೋಡಿ, ಇನ್ನು 10 ನಿಮಿಷ ಆದ್ರೆ 2 ತಾಸು ಆಯ್ತದು ಆಕ್ಚುಲ್ ಹೇಳಿದ್ದು. ಇನ್ನೂ ಬೇಕು ಅನ್ನೋದು ತರ ಹೋಗ್ತಾ ಇದೆ. ಎಸ್ ಸುಮಾರು ಲಾಟ್ ಆಫ್ ಥ್ಯಾಂಕ್ಸ್ ಸರ್, ಇವತ್ತು ಬಂದು ನಮ್ಗೆ ಸಬ್ಜೆಕ್ಟ್ ಕೊಟ್ಟಿರೋದಕ್ಕಾಗಿ. ಸರ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೆ ಈ ತರ ಸಂಘ ಸಿಗದೆ ನಮ್ ಪುಣ್ಯ ಅಲ್ವಾ ಸರ್. ಫೌಂಡೇಶನ್ ಕೆಲವೊಂದಿಷ್ಟು ಸಬ್ಜೆಕ್ಟ್ ಹೇಳಿಕ್ ಇಷ್ಟಪಡ್ತಾನೆ ಸರ್. ನಮ್ಮಲ್ಲಿ ಮಹಾತೋರ್ ಫೌಂಡೇಶನ್ ಬೆಂಗಳೂರಲ್ಲಿ ಇರೋದು, ಚನ್ನಸಂದ್ರ ಹತ್ರ. ಇಲ್ಲಿ ಏನಂತಂದ್ರೆ 5 ಭಾಷೆಯಲ್ಲಿ, ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು 5 ಭಾಷೆಯಲ್ಲಿ ನಾವು ಇಲ್ಲಿ ಕ್ಲಾಸಸ್ ಕೊಡ್ತಾ ಇದೆ. ನಮ್ ಕನ್ನಡ ಸೆಷನ್ 4 ಕ್ಲಾಸಸ್ ನಡೀತಾ ಇದೆ. ಬೆಳಗ್ಗೆ 5ರಿಂದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 3 ಗಂಟೆಯಿಂದ 4:30 ಬ್ರಾಹ್ಮಿ ಮುಹೂರ್ತ ಮೆಡಿಟೇಷನ್ ಅಂತ ಮಾಡಿಸ್ತೀವಿ. 5:30 ಸ್ಟಾರ್ಟ್ ಆದ್ರೆ 8 ಇದು ನೋಡ್ರಿ 9 ಗಂಟೆ ತನಕ ಈ ತರ ಇರುತ್ತೆ. ನೆಕ್ಸ್ಟ್ ಪ್ರತಿ ತಿಂಗಳು 1ನೇ ತಾರೀಕಿಂದ 21 ದಿವಸ ಅಂದ್ರೆ ಭಾನುವಾರವನ್ನು ಹೊರತುಪಡಿಸಿ 21 ದಿನದ ಕ್ಲಾಸಸ್ ಇರುತ್ತೆ. ಅದು 11:30ರಿಂದ 12:00 1 ತಾಸು ಬರೀ ಮೆಡಿಟೇಷನ್ ಇರುತ್ತೆ. ಆನಂತರ ಮಧ್ಯಾಹ್ನ 3 ಗಂಟೆಯಿಂದ 4:30 5 ಗಂಟೆ ತನಕ ಅಲ್ಲಿ ಅರ್ಧ ಗಂಟೆ ಧ್ಯಾನ ಮತ್ತು ಉಳಿದ ಈ ತರ ಸಬ್ಜೆಕ್ಟ್ ಇರುತ್ತೆ. ಅಲ್ಲಿ ಕೂಡ ನೀವು ಒಂದ್ಸರಿ ಕ್ಲಾಸ್ ಕೊಡ್ಬೇಕಾಗುತ್ತೆ. ಅಲ್ಲಿ ಬೇರೆ ಇರ್ತಾರೆ. ಮತ್ತೆ ಅದಾದ ನಂತರ ರಾತ್ರಿ 9 ಗಂಟೆಯಿಂದ 10 ಗಂಟೆ ಅಲ್ಲಿ ಏನಂತಂದ್ರೆ ಈ ಎಲ್ಲ ವರ್ಕರ್ಸ್ ಬರ್ತಾರೆ, ಬೆಂಗಳೂರಿಗರು ಕೆಲಸದಲ್ಲಿ ಹಗಲ ಬಿಸಿ ಇರ್ತಾರಲ್ಲ, ಅವ್ರು ನೈಟ್ ಕನೆಕ್ಟ್ ಆಗ್ತಾರೆ. 9 ಗಂಟೆಯಿಂದ 10 ಗಂಟೆ ಅಲ್ಲಿ 3/4 ಗಂಟೆ ವಿಷಯ ಹಂಚಿಬಿಟ್ಟು ಆನಂತರ ಧ್ಯಾನಕ್ಕೆ ಕುಂದಿಸ್ತೇವೆ, ಹಂಗೆ ಮಲ್ಕೊಂಡ್ಬಿಡ್ತಾರೆ. ಅಲ್ಲಿ ಕೂಡ 1 ಕ್ಲಾಸಸ್ ಕೊಡ್ಬೇಕಾಗುತ್ತೆ ನೀವು. ಇಷ್ಟು ನಮ್ದು ಇದು ಟೋಟಲ್. ಇಲ್ಲಿ ಏನೇನಂತಂದ್ರೆ ಅಕ್ಯುಪ್ರೆಷರು, ಮರ್ಮ ಥೆರಪಿ, ಮುದ್ರಾ ಥೆರಪಿ, ಕಲರ್ ಥೆರಪಿ, ಏಂಜಲ್ಸ್ ನಂಬರು, ಜುಡೋ ನಂಬರು, ಪ್ಲಸ್ ಸ್ವಮೂತ್ರ ಚಿಕಿತ್ಸೆ ಅಂತ ಹೇಳ್ಬಿಟ್ಟು ಅದ್ರದ್ದು ಕೂಡ ಮಿರಾಕಲ್ ಇದೆ ರಿಸಲ್ಟ್, ಅದ್ರದ್ದು ಕೊಡ್ತೀವಿ. ಇದ್ರ ಜೊತೆಗೆ ಪಿರಮಿಡ್ ಎಜುಕೇಶನ್ ಕೂಡ ಕೊಡ್ತೀವಿ ನಾವು. ಪಿರಮಿಡ್ ಇಂದ ಬೆನಿಫಿಟ್ ಏನು, ಅದ್ರ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಏನ್ ನಿಮಗೆ ಕಡಿಮೆ ಟೈಮ್ ಒಳಗೆ ಎಷ್ಟೊಂದು ಎನರ್ಜಿ, ಸೋಲ್ ಎನರ್ಜಿ ತಗೋಬಹುದು ಅಂತ ಹೇಳಿ. ಅಗ್ರಿಕಲ್ಚರ್ ಕೂಡ ಪಿರಮಿಡ್ ಗಳನ್ನ ರೆಡಿ ಮಾಡಿ ಕೊಡ್ತಾ ಇದೀವಿ. ಪಿರಮಿಡ್ ಇಟ್ಟು ಹೊಲದಲ್ಲಿ ಇಟ್ಟು ಅಗ್ರಿಕಲ್ಚರ್ ಮಾಡಿದಾಗ ಯಾವುದೇ ರೋಗಗಳು ಬರಲ್ಲ, ಮತ್ತೆ ಅಲ್ಲಿ ಒಳ್ಳೆ ರಿಸಲ್ಟ್ ಬರುತ್ತೆ. ಜೊತೆಗೆ ಅಗ್ನಿಹೋತ್ರ ಅಂತೇಳಿ ಮಾರ್ನಿಂಗ್ ಈವ್ನಿಂಗ್ ಅಗ್ನಿಹೋತ್ರ ಮಾಡೋದ್ರಿಂದ ಏನ್ ನಮಗೆ ಬೆನಿಫಿಟ್ ಇದೆ ಅದ್ರ ಕೂಡ ಮಾಹಿತಿ ಕೊಡ್ತೇವೆ. ಟೋಟಲ್ ಹೋಲ್ ಸ್ಟಿಕ್ ಆಗಿ ಹಂಗಾಗ್ಬಿಟ್ಟು ಸಮಗ್ರವಾಗಿ ಕ್ಲಾಸ್ ಕೊಡ್ತಕ್ಕಂಥದ್ದು ಮಹಾವತಾರ. ಹೆಸರೇ ಮಹಾವತಾರ. ಇದು ಕ್ರಿಯೇಟರ್ ಇವರೇ ರಂಗನಾಥ್ ಗುರುಜಿ. ನಾನೇ ಜಾಯ್ನ್ ಆಗ್ಬೇಕಂದ್ರೆ ತುಂಬಾ ವಿಷಯ ಸಿಗುತ್ತೆ ನನಗೂ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಇಲ್ಲೊಬ್ರು ಮಧುರಾ ಮೇಡಮ್ ಅಂತ ಆಗ್ಲೇ ಕ್ವಶನ್ ಮಾಡಿದ್ರು, ರೈಸ್ ಮಾಡಿದ್ರಲ್ಲ, ಅವರು ಮನೆ ಮದ್ದು ಒಡತಿ ಅಂತ ಹೇಳ್ತೇವೆ ನಾವು. ಈಗ ನಿಮ್ ಜೊತೆ ಅವ್ರಿಗೆ ಲಿಂಕ್ ಆಗ್ಬಿಟ್ರೆ ಇನ್ನೂ ಕ್ಲಾಸಸ್ ಕೊಡ್ತಾರ. ಮನೆಯಲ್ಲಿ ಇರ್ತಕ್ಕಂಥ ಐಟಮ್ಸ್ ತಗೊಂಡು ಯಾವ ತರ ಮದ್ದು ಮಾಡ್ಕೋಬಹುದು ಅಂತ ಹೇಳ್ತಾರ ಅವರು. ಆ ತರ ಕ್ಲಾಸಸ್ ನಡೀತಾ ಇದೆ ಸರ್. ಓಕೆ ಸರ್, ಇನ್ ಕಂಟಿನ್ಯೂ ನಾನ್ ಮಾಡ್ತೀನಿ. ನಮಸ್ತೆ ಸರ್, ನಮಸ್ತೆ ಆಲ್ ಮಾಸ್ಟರ್ಸ್. ನವೀನ್ ಕುಮಾರ್ ಸರ್ ಇವತ್ತು ನವೀನವಾದ ಒಂದು ವಿಷಯ ಸ್ಟೆಮ್ ಸೆಲ್, ಇದ್ರ ಬಗ್ಗೆ ಯಾವ ವಿಷಯ ತರ್ತಾರೆ ಅಂತ, ಯಾವ ರೀತಿ ಮಾತಾಡ್ತಾರೆ ಅಂತ ಸ್ವಲ್ಪ ಗೊಂದಲ ಇತ್ತು. ನಮ್ಮ ಆಧ್ಯಾತ್ಮಿಕ ವೇದಿಕೆಯಲ್ಲಿ ವಂಡರ್ಫುಲ್. ಇವರು ಸಣ್ಣ ಗೌಡ್ರಲ್ಲ, ದೊಡ್ಡ ಗೌಡ್ರು ಅಂತ ಇವತ್ತು ಸಾಬೀತ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ನಮ್ಮ ನವೀನ್ ಕುಮಾರ್ ಸರ್ಗೂ ಯೋಚನೆ ಬರ್ತಾ ಇದೆ, ಇಷ್ಟೊಂಥರ ಜ್ಞಾನ ಬರ್ತಾ ಇದೆ, ಸಿಗ್ತಾ ಇದೆ ಅಂತ. ವಂಡರ್ಫುಲ್ ಸರ್. ನಮ್ಮ ಮಹಾವತಾರ್ ಫೌಂಡೇಶನ್ ಅಂದ್ರೆ ಸಮಗ್ರವಾದ ಮಾಹಿತಿ ಒಂದೇ ವೇದಿಕೆಯಲ್ಲಿ ಸಿಗ್ತಾ ಇದೆ. ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಗೆ ಒಳ್ಳೆ ಜ್ಞಾನವನ್ನು ಕೊಡ್ತಾ ಇರಿ.
ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ಐ ಥಿಂಕ್ ಎಲ್ಲ ಪ್ರಶ್ನೆಗಳಾಯ್ತಲ್ಲ. ರೈಟ್, ಪ್ರಶ್ನೆಗಳೇನಿಲ್ಲ ಅಂದ್ರೆ ನಾವೀಗ ಮುಕ್ತಾಯ ಮಾಡ್ಬೋದು, ಕಾರ್ಯಕ್ರಮ ಸಂಪನ್ನಗೊಳಿಸ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ನವೀನ್ ಸರ್, ಧನ್ಯವಾದಗಳು. ಎಸ್, ಥ್ಯಾಂಕ್ ಯು ಸರ್. ನಂದಾ ಮೇಡಮ್ ಇದ್ದೀರಾ? ಇಲ್ಲ, ನಾನೇ ಕಂಪ್ಲೀಟ್ ಮಾಡ್ಬಿಡ್ತೀನಿ. ಸಂಪನ್ನಗೊಳಿಸಿ, ನೀವೇ ಸಂಪನ್ನಗೊಳಿಸಿ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂಥ ಒಂದು ಅವಕಾಶ ಸಿಕ್ಕಿದ್ದೆ ನಮ್ಮ ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀವಿ. ಇಷ್ಟೆಲ್ಲ ಜ್ಞಾನದ ಜೊತೆಗೆ ನಮಗೆ ನಿರಂತರವಾದ ಒಂದು ಎಕ್ಸ್ಟರ್ನಲ್ ನಾಲೆಜ್ ಕೊಡ್ತಾ ಇದ್ದೀರಾ, ಜೊತೆಗೆ ಎಲ್ಲಾ ತರ ಥೆರಪಿಗಳು ಕೊಡ್ತೀರಾ. ಅಲೋಪತಿ ರಹಿತವಾಗಿ ಲೈಫ್ ಲೀಡ್ ಯಾವ ತರ ಮಾಡ್ಬೇಕು, ಹೆಲ್ದಿ ಲೈಫ್, ಹ್ಯಾಪಿ ಲೈಫ್ ಯಾವ ತರ ಲೀಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ, ಮತ್ತು ದೀರ್ಘಾಯುಷ್ಯವನ್ನು ಯಾವ ತರ ಕಾಪಾಡ್ಕೋಬೇಕು ಅನ್ನೋದು ಕೂಡ ಮಾಹಿತಿ ಸಿಗುತ್ತೆ. ಸೋಲ್ ಜೊತೆ ಕನೆಕ್ಷನ್ ಯಾವ ತರ ಮಾಡ್ಕೋಬೇಕು ಅನ್ನೋದು ಕೂಡ ಮಾಹಿತಿ ಸಿಗ್ತೈತೆ. ಇವೆಲ್ಲ ಒಂದೇ ವೇದಿಕೆಯಲ್ಲಿ ಸಿಗ್ತೈತಿ ಅಂದ್ರೆ ನಾವು ನಿಜಕ್ಕೂ ಕೂಡ ಪುಣ್ಯವಂತರು ಅಂತ ಹೇಳಕ್ ಇಷ್ಟಪಡ್ತೀನಿ. ಇಂಥ ಸಂದರ್ಭದಲ್ಲಿ ಬಂದು ಇಷ್ಟೊಂದು ಮಾಹಿತಿ ಕೊಟ್ಟಿರೋದ್ರಿಂದ ನಮ್ಗೆ ಇನ್ನೂ ಜಾಸ್ತಿ ಅನುಕೂಲ ಆಯ್ತು ಅಂತ ಹೇಳ್ತೀವಿ. ಕೊನೆಯದಾಗಿ ಲಕ್ಷ್ಮಿ ಮೇಡಮ್, ಮಹೇಶ್ ಮೇಡಮ್ ಕೇಳಿ ಮೇಡಮ್. ಲಕ್ಷ್ಮಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ. ನಮಸ್ತೆ ಗುರುಜಿ. ನಮಸ್ತೆ. ನವೀನ್ ಕುಮಾರ್ ಸರ್ ಬೆಳಿಗ್ಗೆಯಿಂದ ಎಲ್ಲ ಮಾಹಿತಿಗಳನ್ನು ಕೊಟ್ರು, ಎಲ್ಲ ಕೇಳಿಸ್ಕೊಂಡಿದೀವಿ, ಎಲ್ಲ ಕ್ವಶನ್ಸ್ ಸಹ ಎಲ್ಲರೂ ಮಾಡಿದ್ದಾರೆ, ತಿಳ್ಕೊಂಡಿದೀವಿ. ನಾನು 3 ಗಂಟೆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಿತ್ತು ಗುರುಜಿ. ಕೊಡಿ. ನಮಸ್ತೆ ಎಲ್ಲ ಆತ್ಮಬಂಧಿಗಳಿಗೂ ನಮಸ್ಕಾರ. ಇದೇ ಡಿಸೆಂಬರ್ ತಿಂಗಳಿನಲ್ಲಿ ನಡೆಯುವಂತಹ 21 ದಿನಗಳ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಮಧ್ಯಾಹ್ನ 3 ರಿಂದ 4:30 ತನಕ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇದೀವಿ ಮಾಸ್ಟರ್ಸ್. ಪ್ರತಿದಿನ ಪಿರಮಿಡ್ ನ ಹಿರಿಯ ಮಾಸ್ಟರ್ಸ್ ಗಳು, ವಿಧವಾದಂತಹ ಹಿರಿಯ ಮಾಸ್ಟರ್ಸ್ ಗಳು ತಮ್ಮ ಜೀವನದ ಪ್ರಯಾಣದ ಬಗ್ಗೆ ಈ 3 ಗಂಟೆ ವೇದಿಕೆಯಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಮಹಾತಾರ್ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮಾಸ್ಟರ್ಸ್. ಹಾಗಾಗಿ ಅಂದ್ರೆ ಈ ತಿಂಗಳು ಫುಲ್ ದಿನದಲ್ಲಿ ವಾರದಲ್ಲಿ 4 ದಿವಸ ಹಿರಿಯ ಮಾಸ್ಟರ್ಸ್ ಗಳು ತಮ್ಮ ಜೀವನದ ಪ್ರಯಾಣದ ಬಗ್ಗೆನೆ ತಿಳಿಸ್ಕೊಡೋದಕ್ಕೆ ಬರ್ತಾ ಇದ್ದಾರೆ. ಶುಕ್ರವಾರ ಮಾತ್ರ ಸಮಗ್ರ ಜೀವನ ಶೈಲಿ ಇರುತ್ತೆ, ಶನಿವಾರ ವಿಶೇಷ ಸಂಚಿಕೆ ಇರುತ್ತೆ. ವಾರದಲ್ಲಿ 4 ದಿವಸ ಹಿರಿಯ ಪಿರಮಿಡ್ ಮಾಸ್ಟರ್ಗಳು ಅಂದ್ರೆ ಹೊರಗಿನ ಮಾಸ್ಟರ್ಗಳು, ನಮ್ಮ ವೇದಿಕೆ ಮಾಸ್ಟರ್ಗಳು ಇಲ್ಲ, ಹೊರಗಿನ ಮಾಸ್ಟರ್ಗಳು ಬಂದು ಅವರ ಧ್ಯಾನದ ಜೀವನದ ಪ್ರಯಾಣದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಈ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಅದ್ಭುತವಾದಂತಹ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಸಹ ಕುತೂಹಲದಿಂದ, ಕಾತರದಿಂದ ಕಾಯ್ತಾ ಇರುವಂತಹ ಕಾರ್ಯಕ್ರಮ ಇನ್ನೇನು ಇವತ್ತಿಂದ ಪ್ರಾರಂಭವಾಗ್ತಾ ಇದೆ ಮಾಸ್ಟರ್ಸ್. ಅದೇ ತರ ನಾವೆಲ್ಲರೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನ ಅತ್ಯುತ್ತಮಗೊಳಿಸೋಣ ಮಾಸ್ಟರ್ಸ್. ಇದನ್ನ ಹೇಳೋದಕ್ಕೆ ಅಂತ ನನ್ಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಗುರುಗಳಿಗೆ ಧನ್ಯವಾದ. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. ನಮಸ್ತೆ ಗುರು. ಮೇಡಮ್, ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಏನಾದ್ರು ಹೇಳ್ತೀರಾ? ಮಾತಾಡಿ. ಈಗ ಎಲ್ಲಾ ಆತ್ಮಮಿತ್ರರಿಗೂ ಬಂಧುಗಳಿಗೂ ಮತ್ತೊಂದು ವಿಶೇಷ. ಈ ಡಿಸೆಂಬರ್ ಮಾಹೆಯಲ್ಲಿ 11:30 ಗಂಟೆಯಿಂದ ಪ್ರಾರಂಭವಾಗುವಂತ ಧ್ಯಾನದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈಗ ನಮ್ಗೆ 1 ಗಂಟೆ ಧ್ಯಾನ ಇರ್ತದೆ. ಅದರಲ್ಲಿ ಅರ್ಧ ಗಂಟೆ 40 ನಿಮಿಷ ಸಂಗೀತ ಧ್ಯಾನ, 20 ನಿಮಿಷ ಮೌನ ಧ್ಯಾನ, ಆನಂತರ ಕೆಲವು ಪ್ರಶ್ನೋತ್ತರಗಳು ಮತ್ತು ಮುದ್ರೆ ಕಾರ್ಯಕ್ರಮ ಇರ್ತದೆ. ದಯವಿಟ್ಟು ಎಲ್ಲರೂ ಯಾರು ಮಿಸ್ ಮಾಡಿದಿರಾ, ಎಲ್ಲರೂ ಸಕಾಲದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಸಂಪೂರ್ಣ ಜ್ಞಾನವನ್ನು ಪಡೆಯಬೇಕಾಗಿ ಧ್ಯಾನಸ್ಥರಾಗಬೇಕು. ತಮ್ಮಲ್ಲಿ ವಿನಂತಿ, ಮರಿಬೇಡಿ. ಇವತ್ತಿಂದ 1 ವಾರ ಟೆಸ್ಟ್ ಕೊಟ್ಟಿದ್ದೀವಿ, ಮತ್ತೆ ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ಬರ್ತೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಿತ್ರರೇ, ಯಾರು ತಪ್ಪಿಸ್ಕೊಳ್ಬೇಡಿ. ಧನ್ಯವಾದಗಳು. ಥ್ಯಾಂಕ್ ಯು ಗುರುಜಿ. ರೈಟ್, ಥ್ಯಾಂಕ್ ಯು. 11:30 to 12:30 ಎಲ್ಲರೂ ಭಾಗವಹಿಸಿ. ಯಾರ್ಯಾರು ಫ್ರೀ ಇರ್ತೀರೋ ಖಂಡಿತ ಈ ಕಾರ್ಯಕ್ರಮವನ್ನು ತಪ್ಪಿಸಬಾರ್ದು. ಯಾಕಂದ್ರೆ ಸೊ ನಿರಂತರ ಧ್ಯಾನ, ಒಂದು ಗಂಟೆ ಧ್ಯಾನ ಸಿಗುತ್ತೆ ನಿಮ್ಗೆ. ಓಕೆ, ಸೊ ಪ್ರತಿಯೊಬ್ಬರು ಭಾಗವಹಿಸಿ. ಸೊ ಅಲ್ಲಿ ವೆಂಕಟಮ್ಮನವರು ಪೋಸ್ಟ್ ಮಾಡ್ತಾರೆ, ಅವರು ಎಲ್ಲ ನಿಮ್ಗೆ ಗೈಡ್ ಮಾಡ್ತಾ ಇರ್ತಾರೆ. ಓಕೆ ಮಿತ್ರ. ರೈಟ್, ಜ್ಯೋತಿ ಮೇಡಮ್ ಏನಾದ್ರು ಹೇಳ್ತೀರಾ? ಇಲ್ಲ, ಐ ಥಿಂಕ್ ಎನಿವೆ ಅದು ಕಾರ್ಯಕ್ರಮ ನಡೀತಾ ಇರೋಂಥ ಕಾರ್ಯಕ್ರಮ ನೈಟ್ ಟೈಮ್. ಎನಿವೆ ನೋ ಪ್ರಾಬ್ಲಮ್. ಓಕೆ, ಎಸ್. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳು. ಇವತ್ತು ಕ್ಲಾಸ್ ಕೊಟ್ಟಿರ್ತಕ್ಕಂಥ ನವೀನ್ ಸರ್ ಕೂಡ ಎಲ್ಲರ ಪರವಾಗಿ, ಮಹಾವತಾರ್ ಫೌಂಡೇಶನ್ ಪರವಾಗಿ ಅನಂತ ನಮನಗಳನ್ನು ಸಲ್ಲಿಸುತ್ತಾ ಈ ಕ್ಷಣಕ್ಕೆ ಇವತ್ತಿನ ಕ್ಲಾಸ್ ಅನ್ನ ಸಂಪನ್ನಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ರೈಟ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.